ಎಲ್ಲರಿಗೆ ನಮಸ್ಕಾರ. ಕಳೆದ 2 ದಿವಸಗಳ ಮುನ್ನ ಯಾವ ವಿರಾಟ ಪರ್ವದ ಕೀಚಕವದ ಭಾಗವನ್ನು ಕೈಗೊಂಡಿದ್ವಿ ಅದರ ಮುಂದುವರಿಕೆಯನ್ನು ನೋಡೋಣ. ಅಂದು ಹೇಳಿದ್ದೆ, ಕೀಚಕನ ಸಂಹಾರಕ್ಕಾಗಿ ಭೀಮ ಸರ್ವಾಂಗ ಸುಂದರವಾದ ಸ್ತ್ರೀವೇಷವನ್ನು ತೊಡುವ ಸಮಯ ಈ 2 ದಿವಸಗಳದು ಅಂತ. ಭೀಮ ಸಾಕಷ್ಟು ಅಲಂಕಾರ ಮಾಡಿಕೊಂಡಿದ್ದಾನೆ. ಅವನು ಆ ಒಂದು ನಾಟ್ಯ ಶಾಲೆಗೆ ಬರುವ ಸಂದರ್ಭವನ್ನು ಕವಿ ವರ್ಣಿಸ್ತಾನೆ. ಕಳಹಸಾದವ ಹಾಯ್ಕೆ ತನ್ನಯ ನಿಳಯ ಕೈದಿದನು. ಕಳಹಸಾದವ ಹಾಯ್ಕೆ ತನ್ನಯ ನಿಳಯ ಕೈದಿದನು. ಅಬುಜ ಬಾಂಧವನಿಳಿದನಸ್ತಾಚಲದ ತಪ್ಪಲ ತಾವರೆಯ ಬನಕೆ. ಅಬುಜ ಬಾಂಧವನಿಳಿದನು ಅಸ್ತಾಚಲದ ತಪ್ಪಲ ತಾವರೆಯ ಬನಗೆ. ನಳಿನ ಮುಖಿ ನಲವೇರಿ ನಳಿನ ಮುಖಿ ನಲವೇರಿ ಕಗ್ಗತ್ತಲೆಯ ಕಪ್ಪುಗೆಯೊಳಗೆ ಕಂಗಳ ಬೆಳಗು ಬಟ್ಟೆಯ ನಳಿನ ಮುಖಿ ನಲವೇರಿ ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ಕಂಗಳ ಬೆಳಗು ಬಟ್ಟೆಯ ತೋರೆ ಬಂದಳು ಬಾಣಸಿನ ಮನೆಗೆ. ಬಂದಳು ಬಾಣಸಿನ ಮನೆಗೆ. ಭೀಮ ನಿಂದಿರು ನಾಟ್ಯ ನಿಲಯವನ ಮದಾಂಧಗೆ ನುಡಿದು ಬಂದೆನು. ಭೀಮ ನಿಂದಿರು ನಾಟ್ಯ ನಿಲಯವನ ಮದಾಂಧಗೆ ನುಡಿದು ಬಂದೆನು. ತಾಮಸವ ಮಾಡದಿರು ಭೀಮ ತಾಮಸವ ಮಾಡದಿರು. ಕೂಡದಿರು ಅಲ್ಪ ಬುದ್ಧಿಗಳ ಭೀಮ ತಾಮಸವ ಮಾಡದಿರು. ಕೂಡದಿರು ಅಲ್ಪ ಬುದ್ಧಿಗಳ. ಕಾಮುಕನು ಎಡೆಗೆಡಗಿ ನಿಜ ಸುಪ್ರೇಮವನು ತೋರೆನಲು. ಕಾಮುಕನನು ಎಡೆಗೆಡಗಿ ನಿಜ ಸುಪ್ರೇಮವನು ತೋರೆನಲು. ನಗುತ ಉತ್ತಮನ್ ಎದ್ದನು ನಗುತ ಉದ್ದಾಮನ್ ಎದ್ದನು. ಘಳಿಯ ನುಟ್ಟನು ಮಲ್ಲ ಗಂಟಿನಲಿ. ಉದ್ದಾಮನೆದ್ದನು ಘಳಿಯ ನುಟ್ಟನು ಮಲ್ಲ ಗಂಟಿನಲಿ. ವನಪು ವಯ್ಯಾರಗಳ ತಿಲಂಗ ತ್ರೈಲಿಂಗ ರಾಗ ಆಂಧ್ರ ಪ್ರದೇಶದ ರಾಗವಂತೆ ಅದನ್ನು ಇವರು ಶೃಂಗಾರ ವೀರಗಳಿಗೆ ಎರಡಕ್ಕೂ ಯಥೋಚಿತವಾಗಿ ಬಳಸಿದ್ರು. ಕಾರಣ ಅದಕ್ಕೆ ತುಂಬ ನಿಕಟವಾಗುವ ಕರ್ನಾಟಕ ಸಂಗೀತದ ಇನ್ನೊಂದು ರಾಗ ನಾಟ. ನಾಟ ರಾಗದಲ್ಲಿ ಬರುವ ಆ ಗಾಂಭೀರ್ಯ, ಆ ಗತ್ತು ಮತ್ತು ಒಂದು ಸ್ಪರ್ಶದ ವಿವಾದಿ ಅದೆಲ್ಲ ವೀರಕ್ಕೆ, ಗಾಂಭೀರ್ಯಕ್ಕೆ ಉಚಿತವಾಗತಕ್ಕಂಥದ್ದು. ಮತ್ತು ಎಲ್ಲಕ್ಕಿಂತ ಕಾಕು ಅನ್ನುವುದಿದೆಯಲ್ಲ, ಅದು ಬಹಳ ಮುಖ್ಯ. ಈ ರಾಗದಿಂದ ಈ ರಸ, ಈ ಶಬ್ದದಿಂದ ಈ ರಸ ಅನ್ನುವುದು ಒಂದು ಮಟ್ಟಕ್ಕೆ ಸತ್ಯ. ಈ ಗಂಟಲಿನಲ್ಲಿ, ಈ ಭಾವದಲ್ಲಿ ಬಂದರೆ ಈ ರಸ ಅನ್ನುವುದು ಬಹಳ ಮುಖ್ಯ. ಕಟ್ಟಕಡೆಗೆ ಯಾವುದೇ ಧ್ವನಿಗೆ, ಯಾವುದೇ ಶಬ್ದಕ್ಕೆ ರಸತ್ವವನ್ನು ತಂದುಕೊಡುವ ಅರ್ಥ, ಪರಮಾರ್ಥ ಕಲಾವಿದನ ಅಂತರಂಗದಲ್ಲಿ ಇರತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ ಒಂದು ಮಟ್ಟಕ್ಕೆ ಇವೆಲ್ಲವೂ ಕೂಡ
ನಿರಪೇಕ್ಷ ಎಂಬಂತೆ ತೋರಿದರೂ ಎಲ್ಲ ಕಲಾವಿದನ ಅಂತರಂಗ ಪರಿಪಾಕದಲ್ಲಿ ಸಾಪೇಕ್ಷ, ಸಹೃದಯನ ಹೃದಯ ಸಂಸ್ಕಾರದಲ್ಲಿ ಸಾಪೇಕ್ಷವಾಗಿ ಪ್ರತಿಬಿಂಬಿಸುತ್ತವೆ. ಭೀಮನ ಅಲಂಕಾರ ಸಾಗಿದೆ. ಅವಳು ಬರ್ತಾಳೆ. ಭೀಮ, ನಿಂದಿರು ನಾಟ್ಯ ನಿಲಯವನು ಆ ಮದಾಂಧಗೆ ನುಡಿದು ಬಂದೆನು. ನೀನಿರು ಇಲ್ಲೇ, ನಾನು ನಾಟ್ಯ ಮಂದಿರಕ್ಕೆ ಬರಬೇಕು, ಪ್ರೇಕ್ಷಾಗ್ರಹಕ್ಕೆ ಬರಬೇಕು ಅಂತ ನಾನು ಹೇಳಿದ್ದೀನಿ. ತಾಮಸವ ಮಾಡದಿರು, ತಡ ಮಾಡಬೇಡ. ಏಕೆಂದರೆ ಭೀಮ ಸ್ವಲ್ಪ ತಡ, ಅವನು ಬಹಳ ವೇಗವೂ ಇಟ್ಟುಕೊಂಡಿರ್ತಕ್ಕಂಥವನು, ಕೆಲವೊಮ್ಮೆ ತಡವೂ ಆದೀತು. ಹೀಗಾಗಿ ಅವಳು ಹೇಳ್ತಾಳೆ, ಕೀಚಕ ಬಹಳ ಕುಶಾಗ್ರಮತಿ, ಧೂರ್ತ, ಹಾದರಕ್ಕೆ ಕೈ ಹಾಕದವ್ರಿಗಿರುವಷ್ಟು ಬುದ್ಧಿ ಇನ್ಯಾರಿಗೂ ಇರೋಲ್ಲ. ಹಾಗಾಗಿ ಅದರೊಳಗೂ ಕಳ್ಳ ಬೇಟ ಇದೆಯಲ್ಲ, ರಹೋ ಮೈಥುನ, ಅದು ಬಹಳ ಬಹಳ ಬುದ್ಧಿವಂತರ ಧೂರ್ತರ ಜಾಡು. ಅದಕ್ಕಾಗಿ ಹೇಳ್ತಾ ಇದ್ದಾಳೆ, ತಾಮಸವ ಮಾಡದಿರು, ಹೂಡದಿರ ಅಲ್ಪ ಬುದ್ಧಿಗಳ. ಅಲ್ಪ ಬುದ್ಧಿಗಳ ಅಂದರೆ ಕೊನೆಗಳಿಗೆನೆಲ್ಲ ಅಯ್ಯೋ ಪಾಪ ಅಂತ ಬಿಡುವಂಥದ್ದು ಮಾಡಬೇಡ ಅಂತಷ್ಟೇ. ಏಕೆಂದರೆ ಕೆಲವೊಮ್ಮೆ ವಿಜಯೋನ್ಮತ್ತ ಗರ್ವದಲ್ಲಿ ಅಯ್ಯೋ ಪಾಪ ಹೋಗಲಿ, ಈ ಬಡಪಾಯಿ ಬದುಕೊಳ್ಳಿ ಅಂತ ಬಂದುಬಿಟ್ರೆ ಕಷ್ಟ. ಅವನು ನಿಶ್ಶೇಷವಾಗಿ ಸಂಹಾರ ಮಾಡಬೇಕು. ಭೈರಪ್ಪನವರ ಪರ್ವದಲ್ಲಿ ಭೀಮ ಕಟ್ಟ ಕಡೆಗೆ ದುರ್ಯೋಧನನ್ನು ಕೊಲ್ಲದೆ ಬಿಡ್ತಾನೆ ಅಂತ ಬರುತ್ತದೆ. ನನಗೆ ಇನ್ನೂ ಅದು ಅಷ್ಟಾಗಿ ಒಪ್ಪಿಗೆ ಆಗಿಲ್ಲ. ಯಾಕೋ ಅಲ್ಲಿಯ ರಸದೃಷ್ಟಿ ಎಂಥದ್ದು ಅಂತ ಗೊತ್ತಾಗಿಲ್ಲ. ಅದೆಷ್ಟು 100 ಬಾರಿ ಅವ್ರನ್ನ ಕಂಡಿದ್ದೀನಿ. ಈ ವಿಷಯ ಚರ್ಚೆ ಮಾಡುವುದಕ್ಕೂ ಆಗಲಿಲ್ಲ. ಬಡಪೆಟ್ಟಿಗೆ ಅವರು ಇದನ್ನೆಲ್ಲ ಬಿಟ್ಟುಕೊಡೋದಿಲ್ಲ. ನಿಮಗೇನು ಅರ್ಥವೋ ಅದೇ ಅರ್ಥ, ನಿಮಗೆ ತೋಚಿದ್ದೇ ತೋಚಿದ್ದು ಅಂತ ಅಂತಾರೆ. ಆದರೆ ಹಾಗೆ ಬಿಡುವ ಸಹಜ ಸ್ವಭಾವ ಎಷ್ಟೋ ಬಾರಿ ವೀರರಿಗಿರುತ್ತದೆ. ಜಿದ್ದು ಮಾಡೋದಿಲ್ಲ, ಅದು ಮಾಡಬೇಕಾಗುತ್ತದೆ. ಎಲ್ಲಿ ಭಾರತೀಯರು ಸೋತಿದ್ದು, ಎಲ್ಲಿ ಇಸ್ಲಾಂ ಗೆದ್ದಿದ್ದು ಅಂದರೆ ಇಂಥ ಜಾಗದಲ್ಲೇನೆ. ಉದಾರಿಗಳಾಗಿ ವರ್ತಿಸಿಬಿಡ್ತಾರೆ. ಶಾಠ್ಯಂ ಸದಾ ದುರ್ಜನೆ, ಅದು ಮಾಡಬೇಕಾದದ್ದು. ಶಠಂ ಪ್ರತಿ ಶಾಠ್ಯಂ ಆಚರೇತ್. ಆ ರೀತಿಯಾಗಿ ಮಾಡದೆ ಹೋದರೆ ಕಷ್ಟ ಅನ್ನುವುದನ್ನು ಇಟ್ಟುಕೊಂಡು ಹೂಡದಿರು ಅಲ್ಪ ಬುದ್ಧಿಗಳ ಅಂತ ಹೇಳಿದ್ದಿರಬಹುದು. ಕವಿ ಸ್ಪಷ್ಟ ಮಾಡೋಲ್ಲ. ಕಾವ್ಯದ ಭಾಗದಿಂದ, ಸಂದರ್ಭದಿಂದ ನಾವು ಮಾಡಬೇಕಾದ ಒಂದು ಸಂಭಾವ್ಯವಾದ ಊಹೆ, ಅಂದರೆ ಮೋಸ್ಟ್ ಪ್ರಾಬಬಿಲಿಸ್ಟಿಕ್ ಪಾಸಿಬಿಲಿಟಿ ಅಂತ ನೋಡಬೇಕಾಗುತ್ತದಲ್ಲ, ಅದೇ ಅಲ್ಲಿರ್ತಕ್ಕಂಥದ್ದು. ಬದುಕಿನಲ್ಲಿ ಪ್ರಾಬಬಿಲಿಟಿ ಪಾಸಿಬಿಲಿಟಿ ಅಂತ ಇರುತ್ತದಲ್ಲ, ಅಲ್ಲಿ ಪ್ರಾಬಬಿಲಿಟಿಯನ್ನು ಕುರಿತು ತರ್ಕ ಮಾಡಬಹುದು. ಪ್ರಾಬಬಿಲಿಟಿ ಈಸ್ ಎ ಸೈನ್ಸ್, ಈಸ್ ಮ್ಯಾಥಮೆಟಿಕ್ಸ್. ಅದು ಗಣಿತದಿಂದ, ಶಾಸ್ತ್ರದಿಂದ ಪರಿಲಕ್ಷಿತವಾದದ್ದು. ಹಾಗಾಗಿ ಅಲ್ಲಿ ಹೇಳ್ಬೋದು ಸಂಭಾವ್ಯತೆ, ಹೀಗೆ ಆಗಬಹುದು, ಇದು ಸಾಧ್ಯ ಇದೆ ಅಂತ. ಆದರೆ ಪಾಸಿಬಿಲಿಟಿ ಹೀಗೂ ಆಗಬಹುದು. ಅದಕ್ಕೆ ಯಾವ ಬುದ್ಧಿಯೂ ಬೇಕಾಗಿಲ್ಲ, ಯಾವ ತರ್ಕವೂ ಬೇಕಾಗಿಲ್ಲ, ಹೇಗೂ ಆಗಬಹುದು. ಬೆಂಗಳೂರಿನಲ್ಲಿ ಭೂಕಂಪ ಆಗಬಹುದು. ನಾವೆಲ್ಲ ಇದ್ದಕ್ಕಿದ್ದಂತೆ ಕುಸ್ತು ಈ ಮಂದಿರದ ಸಮೇತ, ಈ ಭಾಗದ ಸಮೇತ ನೆಲಕ್ಕೆ ಹೊರಟೋಗ್ಬಿಡ್ಬೋದು ಅನ್ನೋದೊಂದು ಪಾಸಿಬಿಲಿಟಿ. ಆದರೆ ಪ್ರಾಬಬಿಲಿಟಿ ಅಲ್ಲ. ಯಾಕೆಂದರೆ ಇಟ್ಸ್ ನಾಟ್ ಸಚ್ ಎ ಸೀಸ್ಮಿಕ್ ಸೆನ್ಸಿಟಿವ್ ಝೋನ್. ಇದು ಭೂಕಂಪಕ್ಕೆ ಅಷ್ಟು ಸಂವೇದನೆ ಇರತಕ್ಕಂಥದ್ದು ಅಲ್ಲ. ಹೀಗೆಲ್ಲ ಉಂಟಲ್ಲ, ಬೇಕಾದಷ್ಟು ಎಷ್ಟೆಷ್ಟೋ ಹೇಳ್ತಾರೆ. ಅಂದರೆ ಪಾಸಿಬಿಲಿಟಿಗೆ ಯಾವುದೇ ತರ್ಕ ಬೇಕಿಲ್ಲವಾದ್ದರಿಂದ ಅದರ ಜೊತೆಗೆ ವಾದ ಮಾಡೋಕ್ಕಾಗೋಲ್ಲ. ಅವರ ನಿಲುವಿಗೆ ಸಾಕ್ಷಿಗಳೇನು, ಆಧಾರಗಳೇನು ಅಂತ ಇರೋದಿಲ್ಲ. ಕಾವ್ಯ ವಿಮರ್ಶನೆ ಮಾಡುವಾಗ, ಶಾಸ್ತ್ರ ವಿಮರ್ಶನೆ ಮಾಡುವಾಗ ಎಷ್ಟೋ ಜನ ತಮ್ಮ ಊಹೆಯ ಕುದುರೆಗಳನ್ನು ಕೆರಳಿಸಿ ಬಿಟ್ಬಿಡ್ತಾರೆ. ಉಚ್ಚೈಶ್ರವಸ್ಸೆನ್ನುವಂತೆ, ಸೂರ್ಯನ ಕುದುರೆಗಳೆನ್ನುವಂತೆ ಅಂತ. ಕಡೆಗೂ ಕತ್ತೆಗಳೇ ಆಗಿರುತ್ತೆ. ಸಂಭಾವ್ಯವನ್ನು ಇಟ್ಟುಕೊಳ್ಬೇಕು. ಧ್ವನಿ ಕಾವ್ಯದಲ್ಲಿ ಬರತಕ್ಕಂಥದ್ದು ಪಾಸಿಬಿಲಿಟಿಯನ್ನು ನೋಡಿಕೊಂಡು ಅಲ್ಲ, ಪ್ರಾಬಬಿಲಿಟಿಯನ್ನು ನೋಡಿಕೊಂಡು. ಅಂದರೆ ಯಾವುದು ಪಾಸಿಬಲ್ ಅಂತ ಮಾಡೋಕ್ಕೆ ಹೋದಾಗ ಸಂದರ್ಭ ಶುದ್ಧಿ ಇರೋದಿಲ್ಲ. ನ ಸರ್ವತ್ರ ಧ್ವನಿರಾಗಿಣ ಭಾವ್ಯಂ ಅಂತ ಆನಂದವರ್ಧನ ಹೇಳುವುದು ಇದೇ ಕಾರಣಕ್ಕಾಗಿ. ನಮ್ಮಲ್ಲಿ ಕಾವ್ಯಶಾಸ್ತ್ರ ವೇದಾಂತಾದಿಗಳನ್ನು ವಿಮರ್ಶನ ಮಾಡುವವರಲ್ಲಿ ಎಣೆಮೀರಿ ಕಲ್ಪನೆಗಳನ್ನು, ಇಂಟರ್ಪ್ರಿಟೇಷನ್ಸ್, ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಕೊಡುವಾಗ ಅವರ ವ್ಯಾಖ್ಯಾನ ಕೌಶಲದವರ ಬಾಯಲ್ಲಿ ಕಳಪೆ ಪದ್ಯಗಳು ಚೆನ್ನಾಗತ್ವೆ, ಚೆನ್ನಾದ ಪದ್ಯಗಳು ಕಳಪೆ ಆಗಿಬಿಡುತ್ತವೆ. ವ್ಯಾಖ್ಯಾನ ಚಾತುರ್ಯದಿಂದ ಹೀಗಾಗಬಾರ್ದು. ಅಲ್ಲಿ ಅದಕ್ಕೊಂದು ಸತ್ವ ಇರಬೇಕು. ನಿಜ, ಯಾವ ಒಂದು ರಾಗವು ಒಳ್ಳೆ ಗಾಯಕನ ಕೈನಲ್ಲಿ ತುಂಬ ರಸ್ಯವಾಗಬಹುದು ಅಂತ ಒಂದು ಥಿಯರಿ ಉಂಟು. ಆದರೆ ಬರೀ ವಿವಾದಿಗಳೇ ತುಂಬಿರತಕ್ಕಂಥ ರಾಗವನ್ನು ಎಷ್ಟು ರಸ್ಯ ಮಾಡೋಕ್ಕೆ ಸಾಧ್ಯ? ಅದನ್ನೊಂದು ಶಂಕರಾಭರಣ ಮಾಡೋಕ್ಕೆ ಸಾಧ್ಯವೇ, ಒಂದು ಕಲ್ಯಾಣಿ ಮಾಡೋಕ್ಕೆ ಸಾಧ್ಯವೇ, ಒಂದು ಹಿಂದೋಳ ಮಾಡೋಕ್ಕೆ ಸಾಧ್ಯವೇ, ಒಂದು ಮೋಹನ ಮಾಡೋಕ್ಕೆ ಸಾಧ್ಯವೇ? ಆಗುವಂಥದ್ದಲ್ಲ. ಕಲ್ಲಲ್ಲಿ ನಾರು ತೆಗಿಬಹುದು, ಎಷ್ಟು ಹಗ್ಗ ಹೊಸೆಯೋ ಅಷ್ಟೇ, ಯಾರಿಗೆ ನೇಣು ಹಾಕ್ಕೊಳ್ಳೋಕ್ಕಾಗುವಷ್ಟು. ಹೀಗಾಗಿ ಒಂದು ಒಂದು ಪ್ರಾಬಬಿಲಿಟಿ ಎನ್ನುವುದು ಎಲ್ಲ ಕಡೆಯಲ್ಲೂ ವರ್ತಿಸುತ್ತದೆ. ಅದು ಔಚಿತ್ಯ ಅಂತ ನಾವು ಹೇಳ್ತೀವಿ. ಹೀಗೆ ಈ ಸಂದರ್ಭಗಳಲ್ಲಿ ಮಾಡತಕ್ಕಂಥ
ಸಂಭಾವ್ಯವಾದ ಊಹೆಗಳು. ಊಹೆ ಅಂತಕ್ಕಂಥದ್ದು ಸಂಭಾವ್ಯವಾದಾಗ ಒಂದು ಮಟ್ಟದ ಆನುಮಾನಿಕತ್ವ ಅಲ್ಲಿ ಬರುತ್ತದೆ. ಆದರೆ ಬರೀ ಅನುಮಾನದಲ್ಲಿಯೇ ನಡೀತಕ್ಕಂಥದ್ದು ತುಂಬ ತರ್ಕಕರ್ಕಶವಾಗುತ್ತದೆ. ಅದು ನಮ್ಮ ಮಹಿಮಭಟ್ಟನ ದಾರಿ ಆಗುತ್ತದೆ. ಅದೂ ಅಲ್ಲ. ಆನಂದವರ್ಧನನ ದಾರಿ ತುಂಬ ವಿವೇಕಪೂರ್ಣವಾದದ್ದು, ಧ್ವನಿ ಮಾರ್ಗ. ಅದು ವಾಚ್ಯ ಮಾರ್ಗಕ್ಕಿಂತ ಅನುಮಾನ ಮಾರ್ಗಕ್ಕಿಂತ ಭಿನ್ನವಾದ ಮಧ್ಯೆ ಮಾರ್ಗ, ಗೋಲ್ಡನ್ ಮೀನ್ ಪಾತ್. ಇದು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಕುಮಾರವ್ಯಾಸಾದಿ ಮಹಾಕವಿಗಳ ಮಾತುಗಳನ್ನು ನಾವು ಹೊರತೆಗೆಯುವಾಗ ಮಾನವ ಸ್ವಭಾವ ದರ್ಶನ ಅನ್ನೋದಿದೆಯಲ್ಲ, ಅದನ್ನು ಎಂದೂ ಮರೆಯಬಾರದು. ಮಾನವ ಸ್ವಭಾವ ದರ್ಶನಕ್ಕೆ ಇವನಿರ್ತಕ್ಕಂಥವನು. ಇವನು ಶೇಕ್ಸ್ಪಿಯರ್ನಂತೆ ಆ ರೀತಿಯಲ್ಲಿ ತುಂಬ ಸಂವಾದಿ ಕವಿಯಾದವನು. ಇವನು ಪ್ರಕೃತಿ ಸ್ವಭಾವವನ್ನು, ಅಂದರೆ ನಿಸರ್ಗದ್ದು, ಅದರ ಸೌಂದರ್ಯದ ಸೂಕ್ಷ್ಮಗಳನ್ನು ತೋರಿಸೋದು, ಸಂಸ್ಕೃತಿಯ ಸೌಂದರ್ಯ ಸೂಕ್ಷ್ಮಗಳನ್ನು ತೋರಿಸೋದಕ್ಕೂ ಹೆಚ್ಚಾಗಿ ಮನದೆತ್ತುಕೊಂಡವನಲ್ಲ. ಅಥವಾ ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಇತ್ಯಾದಿಗಳಿಗೂ ಅಲ್ಲ. ಈಗ ಮಿಲ್ಟನ್ನಲ್ಲಿ ಅಥವಾ ಡಾಂಟೆಯಲ್ಲಿ ಇಂಥದ್ದೆಲ್ಲ ತುಂಬ ಕಂಡು ಬರುತ್ತದೆ, ಮತ ಧರ್ಮಶಾಸ್ತ್ರಾದಿಗಳಿಗೆ ಸಂಬಂಧಪಟ್ಟಂತೆ. ಈ ವೇದಾಂತ ದೇಶಿಕರು ಇಂಥವರೆಲ್ಲ ಹಾಗೆ ಮಾಡ್ತಾರೆ, ವಾದಿರಾಜರು ಎಲ್ಲ ಆ ಬಗೆಯಲ್ಲಿ ಮಾಡ್ತಾರೆ. ಕಾಳಿದಾಸಾದಿಗಳು, ಪಂಪ, ಕಾಳಿದಾಸ ಈ ಥರದವರೆಲ್ಲ ಪ್ರಕೃತಿಯ ಸೂಕ್ಷ್ಮ, ನಾಗರಿಕತೆಯ ಸೂಕ್ಷ್ಮ, ಸಂಸ್ಕೃತಿಯ ಸೂಕ್ಷ್ಮ ಇದನ್ನೆಲ್ಲವನ್ನು ತೋರಿಸ್ತಾರೆ. ಆದರೆ ಒಬ್ಬ ಶೇಕ್ಸ್ಪಿಯರ್, ಒಬ್ಬ ವ್ಯಾಸ, ಒಬ್ಬ ಹೋಮರ್, ವಾಲ್ಮೀಕಿ ಇಂಥವರು ಮಾನವ ಸ್ವಭಾವದ ಸೂಕ್ಷ್ಮತೆಗಳ ಆಳಕ್ಕೆ ಹೋಗ್ತಾರೆ. ಕುಮಾರವ್ಯಾಸ ಆ ದಾರಿಯಲ್ಲಿ ಬಂದ ಕವಿಯಾದ್ದರಿಂದ ನಾವು ಹಾಗೆ ನೋಡಬೇಕಾಗುತ್ತದೆ. ಇರಲಿ, ಈ ಕಾವ್ಯಮೀಮಾಂಸೆ ಕಡೆಯಿಂದ ಕಾವ್ಯಾಸ್ವಾದನೆ ಕಡೆಗೆ ಬರೋಣ. ತಾಮಸವ ಮಾಡದಿರು ಹೂಡದಿರು ಅಲ್ಪಬುದ್ಧಿಗಳ ಅಂತ ಹೇಳಿ ಕಾಮುಕನ ನೆಡೆಗೆಡೆಹಿ ನಿಜ ಸುಪ್ರೇಮವನ್ನು ತೋರು. ಕಾಮವನ್ನು ಮೆಟ್ಟಿ ಪ್ರೇಮವನ್ನು ತೋರಿಸಬೇಕು ಅಂತ ಈ ಮಾರ್ಮಿಕವಾದ ಅಂತರ ತೋರಿಸ್ತಕ್ಕಂಥದ್ದು ಇದೆಯಲ್ಲ, ಶಬ್ದದೃಷ್ಟಿಯಿಂದ ತುಂಬ ದೊಡ್ಡದು ಅಂತೇನಿಲ್ಲ. ಕಮು ಕಾಂತವು ಅಂತ ಕಾಮಕ್ಕೂ ಒಳ್ಳೆಯ ಅರ್ಥ ಹೇಳಬಹುದು. ಪ್ರೀಂಗ್ ತರ್ಪಣೆ ಅನ್ನುವ ದೃಷ್ಟಿಯಿಂದ ಪ್ರೇಮಕ್ಕೆ ಕೆಟ್ಟರ್ಥವನ್ನು ಬೇಕಾದ್ರೂ ಹೇಳಬಹುದು. ಸ್ವಾರ್ಥದಿಂದ ತಾನು ತೃಪ್ತಿ ಪಡೆಯೋದು ಅದು ಪ್ರೇಮ, ಬೆಳಗತಕ್ಕಂಥದ್ದು ಕಾಮ ಅಂತೆಲ್ಲ ಮಾಡಬಹುದು. ಈ ಯೌಗಿಕವಾಗಿ ಶಬ್ದ ನಿಷ್ಪತ್ತಿ ಮಾಡ್ತಾ ಹೋದರೆ ಅಂಥ ಮಹಾವಿದ್ವಾಂಸರಾದ ಆನಂದ ಕುಮಾರ ಸ್ವಾಮಿಗಳವರು ಈಸ್ಥೆಟಿಕ್ ಅನ್ನೋ ಪದವನ್ನು ಬಳಸಬಾರದು ಅಂತಾರೆ. ಅದು ಸೆನ್ಶುಯಲ್ ಆಗಿದೆ ಅಂತ. ಹೀಗೆ ಎಲ್ಲ ಪದಕ್ಕೂ ಕುಂದಿಡ್ತಾ ಹೋದರೆ ಯಾವುದು ನಮ್ಗೆ ಉಳಿಯೋದೇ ಇಲ್ಲ. ಆಳದಲ್ಲಿ ಹೋದರೆ ಎಲ್ಲ ಮಾನವರು ಬರ್ಬರ್ರೆ, ಎಲ್ಲರೂ ಮಂಗವೇ ಆಗ್ಬಿಡ್ತಾರೆ. ಹೀಗಾಗಿ ಯೋಗ ರೂಢಿರ್ಬಲಿಯಸಿ ಅಂತೀವಲ್ಲ, ರೂಢಿ, ಅದನ್ನು ಗಮನಿಸಿಕೊಳ್ಬೇಕು. ಆ ಕಾಲದಲ್ಲಿ ಅದಿರ್ಬೋದು, ಈಗ ಅದಕ್ಕೆ ಬಂದ ಛಾಯೆ ಎಂಥದ್ದು ಅನ್ನೋದನ್ನು ನೋಡಬೇಕು. ಓಕುಳಿ ಅಂದರೆ ಕೆಂಪು ಬಣ್ಣದ ಆರತಿ ಅಂತ. ಹಿಂದೆ ಯಾವಾಗಲೂ ಆದಿಮಾನವ ಆ ರಕ್ತದಲ್ಲಿಯೇನೆ ರಕ್ತಪಾನವನ್ನೇ ಮಾಡ್ಕೊಂಡಿದ್ದಾಗ ರಕ್ತದಲ್ಲೇ ತಿಲಕ ಇಡ್ತಾ ಇದ್ರಂತೆ. ಅದಕ್ಕೆ ರಕ್ತಸ್ಪರ್ಶ ಇರೋದ್ರಿಂದ ಓಕುಳಿ ಅನ್ನೋ ಶಬ್ದ ಬಳಸಬಾರದು ಅಂದ್ಬಿಟ್ರೆ ಗಾದೆ ಏನು? ಓ ತ್ರಿಷಿತ ಚಂಚರೀಕ ಬಾರ ಹೃದಯ ಪುಂಡರೀಕ ನಿನ್ನ ನರಸಿ ಕಾದಿದೆ ಅಂತ ಒಂದು ಕುವೆಂಪು ಅವ್ರ ಪದ್ಯದಲ್ಲಿ ಓಕುಳಿಯನ್ನೇ ಚೆಲ್ಲಿದೆ ಅಂತ ಬರ್ತದೆ. ಆಗ ರಕ್ತ ಚೆಲ್ಲಿದೆ ಅಂತ ಅರ್ಥ ಮಾಡೋಕ್ಕಾಗತ್ತೆ. ಅದು ತುಂಬ ಸುಂದರವಾದ ಕಮಲ ತುಂಬಿಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಧ್ಯಾಕಾಲದ ವರ್ಣನೆ. ಹೀಗಾಗಿ ನಾವು ಅತಿಯಾಗಿ ಲಂಬಿಸ್ತಾ ಹೋದರೆ ಬ್ರಹ್ಮ ಅನ್ನೋದಕ್ಕೆ ಏನೆಲ್ಲ ಅರ್ಥ ಕೊಟ್ಟಿದ್ದೀವಿ, ದೊಡ್ಡದು ಅಷ್ಟೇನೆ, ಬಂಡೇನು ದೊಡ್ಡದು, ಅದು ಬ್ರಹ್ಮ. ನಿಜ ವೇದಾಂತಿಗಳಿಗೆ ಎಲ್ಲವೂ ಬ್ರಹ್ಮವೇ. ಆದರೆ ಜಡಾತ್ಮಕೈಕ ದೃಷ್ಟಿಯಿಂದ ಹಾಗೆ ಅಂತ ಆಗಿಬಿಡ್ತದೆ. ಅದರಿಂದ ದೊಡ್ಡವರಾದವರು ಕೂಡ ಅತಿವಾದಕ್ಕೆ ಹೊರಟಾಗ ಸತ್ಯಗಳು ನಿಲ್ಲೋದಿಲ್ಲ ಅನ್ನೋದಕ್ಕೆ ಒಂದು ದೃಷ್ಟಾಂತವಾಗಿ ಹೇಳಿದೆ. ರಸ ಅನ್ನೋದಕ್ಕೂ ಅದೇ ತರಹ. ಉಪನಿಷತ್ತುಗಳಲ್ಲೆಲ್ಲ ರಸ ಅನ್ನೋದಕ್ಕೆ ಲೌಕಿಕವಾದ ಅರ್ಥವೇ ಇದೆ ಅಂತ ಹೇಳ್ತಾರೆ. ಶಂಕರರೇ ಅದಕ್ಕೆ ಸಾಕ್ಷಿ ಆಗಿಬಿಡ್ತಾರೆ. ರಸೋ ನಾಮ ತೃಪ್ತಿ ಹೇತು ಆನಂದಕರ ಲವಣಾಧಿಪತಿ ಅಂದ್ಬಿಡ್ತಾರೆ. ಇನ್ನೇನು ಮಾಡೋಣ, ನಾವು ರಸ ರಸ ರಸೋ ವೈಸ್ಸಹ ರಸಬ್ರಹ್ಮ ಅಂತೆಲ್ಲ ಅಲಂಕಾರಿಕರು ಕೊಂಡಾಡ್ತೀವಿ. ಇರಲಿ, ಒಟ್ಟಿನಲ್ಲಿ ಈ ಲೋಕರೂಢಿಯ ಪದದಲ್ಲಿಯೇ ಬಂದಿರುವ ಸ್ವಾರಸ್ಯ ನೋಡಿದ್ರೆ ಕಾಮುಕ ಅಂದರೆ ಲಂಪಟ ಅಂತ. ಅವನಿಗೆ ದ್ರೌಪದಿಯ ದೇಹದ ಮೇಲಿದ್ದಷ್ಟು ಆದರ ಅವಳ ಭಾವದ ಮೇಲಿಲ್ಲ. ಭಾವದ ಮೇಲಿದ್ದರೆ ಬಲವಂತವೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಹೇಗಾದರೂ ನೈದಿಂದಲೋ ಭಯದಿಂದಲೋ ರಯದಿಂದಲೋ ಒಲಿಸ್ಕೊಂಡು ಬಿಡಬೇಕು ಅವಳನ್ನು ಅಂತಷ್ಟೇ ಇರ್ತಕ್ಕಂಥದ್ದು. ಒಲಿಸಿಕೊಂಡ ಮೇಲೆ ಒರೆಸ್ಕೊಂಡು ಹೊರಟೋಗ್ತಾನೆ ಟಿಶ್ಯೂ ಪೇಪರ್ ತರಹ. ಅವಳಲ್ಲಿ ನಿಬದ್ಧವಾದ ಆದರ ಇಲ್ಲ, ಸಸ್ಟೈನ್ಡ್ ಇಂಟ್ರೆಸ್ಟ್ ಅಂತೀವಲ್ಲ ಆ ಥರದ್ದಿಲ್ಲ. ಅನ್ನಮಯದಲ್ಲಿ ಅಂಥ ಆಸಕ್ತಿ ಶಾಶ್ವತವಾಗಿ ಇರುವುದಿಲ್ಲ. ಭಾವಕ್ಕೆ ಬಂದಾಗಲೇ ಆಸಕ್ತಿ ಬರ್ತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ಆಳಕ್ಕೆ ಹೋಗಿ ವ್ಯಕ್ತಿಗಳನ್ನು ನೋಡಬೇಕು, ಅವರ ಮನೋಲಹರಿಯನ್ನು ಭಾವ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅರ್ಥ ಮಾಡಿಕೊಂಡಾಗ ಅದು ಪ್ರೇಮವಾದೀತು ಅಂತ. ಈ ಅರ್ಥದಲ್ಲಿ ಪ್ರೇಮ ಅನ್ನೋದನ್ನ ದೊಡ್ಡದು ಅಂತ ಲೋಕ ಒಪ್ಪಿಕೊಂಡಿದೆ.
ಯಾಕೆಂದರೆ ಚಲಿಯಲಿ ಕಟ್ಟ ಅಂತ ತೆಲುಗಿನಲ್ಲಿ ಒಂದು ಒಳ್ಳೆಯ ಕಾದಂಬರಿ ಇದೆ. ಚಲಿಯಲಿ ಕಟ್ಟ ಅಂತಂದರೆ ಅಣೆಕಟ್ಟು ಅಂತ ಅರ್ಥ, ಒಂದು ತಡೆಗೋಡೆ ಅಂತ. ಅದು ವಿಶ್ವನಾಥ ಸತ್ಯನಾರಾಯಣ ಜ್ಞಾನಪೀಠ ಪ್ರಶಸ್ತಿ ಬಂದಂಥ ಲೇಖಕರು ಬರೆದಂಥ ಒಂದು ತುಂಬ ಜನಪ್ರಿಯವೂ ಮೌಲಿಕವಾದ ಕಾದಂಬರಿ ಅಂತ. ಅಲ್ಲಿ ಈ ಆಧುನಿಕರು ಹೇಳ್ತಕ್ಕಂಥ ಪ್ರೇಮ ಅನ್ನೋದು ಸರಿಗಿಲ್ಲ ಅಂತ. ವಿಶ್ವನಾಥ ಸತ್ಯನಾರಾಯಣ ಸಂಪ್ರದಾಯದ ಶಿಖರ ಅಂತ ತಾನೇ ತಾತ್ಪರ್ಯ. ಅವರು ಅಲ್ಲಿ ಒಂದು ಪಾತ್ರದ ಮೂಲಕವಾಗಿ ವಾದ ಮಾಡ್ತಾರೆ. ಒಬ್ಬ ಹೆಣ್ಣಿನ ಮೂಲಕವಾಗಿಯೇ ಈ ಫೆಮಿನಿಸಮ್ ಅಂತ ಏನಿದೆ, ಸ್ತ್ರೀವಾದ ಅನ್ನೋದು ನಿರರ್ಥಕ ಅಂತ ವಾದ ಮಾಡ್ತಾ ಈ ಆಧುನಿಕತೆಯ ಪ್ರೇಮ ಇತ್ಯಾದಿಗಳೆಲ್ಲ ತುಂಬ ನಿಷ್ಪ್ರಯೋಜಕವಾದದ್ದು ಅಂತ ಒಂದು ರೀತಿಯಾಗಿ ರೊಮ್ಯಾಂಟಿಸಮ್ಮು ಇತ್ಯಾದಿಗಳನ್ನೆಲ್ಲ ಆಕ್ಷೇಪ ಮಾಡ್ತಾರೆ. ವಿಶ್ವನಾಥ ಸತ್ಯನಾರಾಯಣ ಬುದ್ಧಿವಂತರು, ಪಂಡಿತರು. ಆದರೆ ಅವರು ಈ ಶಬ್ದೈಕ ನಿಷ್ಠದಿಂದ, ಶಬ್ದೈಕ ಶಾರಣ್ಯದಿಂದ ವಾದ ಮಾಡಿದಾಗ ಅದು ನಿಲ್ಲದಂತೆ ಆಗಿಬಿಡುತ್ತದೆ. ಲೋಕವನ್ನು ನೋಡಬೇಕು, ರೂಢಿಯನ್ನು ಗಮನಿಸಬೇಕು. ವೈಯಾಕರಣರ ಮತ ಆ ದೃಷ್ಟಿಯಿಂದ ತುಂಬ ದೊಡ್ಡದು. ನೈರುಕ್ತಿಕರು, ನಿರುಕ್ತಕಾರರು ಯೋಗ ಅಂತ ಹಿಡ್ಕೊಂಡು ಹೋಗ್ತಾರೆ, ಅಂದರೆ ಎಟಿಮಾಲಜಿಯನ್ನೇ ಹಿಡಿದು ಹೋಗ್ತಾರೆ. ಅದು ಎಲ್ಲಿ ವ್ಯಾಕರಣ ಸೋಲುತ್ತದೆಯೋ ಆಗ, ಅಂದರೆ ವ್ಯಾಕರಣದಿಂದ ಸಂದರ್ಭ ಶುದ್ಧಿ ಬಾರದೇ ಇದ್ದಾಗ ನಿರುಕ್ತ ಅಂತ. ಇದಮ್ನ ನಿರ್ವ್ಯಾಕರಣಾಯ ಇದಮ್ನ ಅವ್ಯಾಕರಣಾಯ ನಿರ್ಬ್ರೂಯಾತ್ ಅಂತ. ವ್ಯಾಕರಣ ಓದ್ದೇ ಇದ್ದವನಿಗೆ ನಿರುಕ್ತವನ್ನು ಹೇಳಬಾರದು ಅಂತ ಕೂಡ ಶಾಸನ ಮಾಡಿದ್ದಾರೆ ದುರ್ಗಾಚಾರ್ಯರು. ಈ ಕಾರಣದಿಂದ ನಾವು ಪ್ರೇಮವನ್ನು, ಕಾಮವನ್ನು ಮುಂದೆ ಇಟ್ಟಾಗ ಅವನದು ಚರ್ಮ ಮಾತ್ರದ್ದು, ಇವನದು ಭೀಮನದು ಭಾವವಿಶ್ರಾಂತವಾದದ್ದು. ಅದರಿಂದ ಪ್ರೇಮವನ್ನು ತೋರೆನಲು ಅಂತ ಹೇಳಿದಾಗ ಇಷ್ಟವಳ ಭಾಷಣಕ್ಕೆ ಅವನು ಉದ್ದಾಮನೆದ್ದನು ಗಳಿಯ ನುಟ್ಟನು ವಲ್ಲಗಂಟಿನಲ್ಲಿ, ಚುಟಿಕೆನಲ್ಲಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಟ್ಟ. ದ್ರೌಪದಿ ಭೀಮನಿಗೆ ಅಲಂಕಾರ ಮಾಡಿ ಚೆನ್ನಾಗಿ ಸೊಗಸಾಗಿ ಸಿಂಗರಿಸಿ ಕರೆಯಬೇಕು ಅಂದರೆ ಭೀಮನ ಅಲಂಕಾರ ಎಷ್ಟೊತ್ತು? ಅವನ ನಯ ನಾಜುಕಿಂದ ಹೂವನ್ನು ಮುಡ್ಕೊಳಕ್ಕಾಗತ್ತೆ, ಬಳೆ ಏರಿಸ್ಕೊಳಕ್ಕಾಗತ್ತೆ? ಅಲ್ಲ. ಹೊರಟ ಗಬಕ್ಕನೆ ಸೀರೆಯನ್ನು ಬುಕ್ ಪೋಸ್ಟ್ ಅಂತೆ ಸುತ್ತಕೊಂಡು ಬಿಟ್ಟ, ಹೊರಟ. ಗಳಿಯನುಟ್ಟನು ವಲ್ಲ ಗಂಟಿನಲ್ಲಿ. ಸೀರೆಯನ್ನು ಒಂದು ಪೌರುಷವಾದ ರೀತಿಯಲ್ಲಿ ಉಟ್ಟುಕೊಂಡು ಗಳಿಯನೆ ಒಡನೆ ಉಟ್ಟುಕೊಂಡು ಬಂದ ಅಂತ. ನಾನು ಅದಕ್ಕೆ ಮೊನ್ನೆ ವಿನೋದವಾಗಿ ಹೇಳಿದ್ದು, ಅವನ ಸಿದ್ಧತೆಗೆ ಎಷ್ಟು ದಿವಸ ಬೇಕಾಗುತ್ತೆ ನೋಡಿ ಅಂತ. ಹೇಳ್ತಿದ್ದಂಗೆ ಅವನು ಮರುಮಾತಿಲ್ಲದೆ ನಗನಗ್ತಾ, ಇದೇನು ಬೇಕಿಲ್ಲ, ನಿನ್ನ ಹಿತ ನನಗೆ ಗೊತ್ತಿದೆ, ಎಲ್ಲ ಹಿತವಾದಗಳನ್ನು ಮೀರಿ ನಾನು ಅಂತರಂಗದಲ್ಲಿ ಸಿದ್ಧನಾಗಿದ್ದೀನಿ ಅಂತ ಹೊರಡ್ತಾನೆ. ಆಗ ಅವಳು ಬಿಡೋಲ್ಲ. ಹೀಗೆ ತಕ್ಷಣ ಹೊರಡುವುದಲ್ಲ, ಒಂದಷ್ಟು ಉಂಟು ತಾಳು ಅಂತ ಹೇಳಿ ಸಾಂಗೋಪಾಂಗವಾಗಿ ಅಲಂಕಾರ ಮಾಡ್ತಾಳೆ. ಖಳನ ಮುರಿಯಂದವಲೆ ನೊಸಲಲಿ ತಿಲಕವನು ರಚಿಸಿದಳು. ಖಳನ ಮುರಿ ಎಂದ ಬಲೆ ನೊಸಲಲಿ ತಿಲಕವನು ರಚಿಸಿದಳು. ಸೇಸೆಯ ತಳಿದಳು, ಸೇಸೆಯ ತಳಿದಳು, ಏರಿಸಿ ತಿಗುರ ಗೆಲಿದಳು ಹಿಣಿಲ ಹೊಸ ಪರಿಯ. ಸೇಸೆಯ ತಳಿದಳಿಯರಿಸಿ ತಿಗುರ ಗೆಲಿದಳು ಹಿಣಿಲ ಹೊಸ ಪರಿಯ. ಬಲು ಭುಜನ ಹರಸಿದಳು, ಬಲು ಭುಜನ ಹರಸಿದಳು. ಕಗ್ಗತ್ತಲೆಯ ಕಪ್ಪುಗೆಯೊಳಗೆ ನಾಟ್ಯದ ನಿಳಯ ಮಧ್ಯದ ಮಣಿಯ ಮಂಚದ ಮೇಲೆ ಪವಡಿಸಿದ. ಕಗ್ಗತ್ತಲೆಯ ಕಪ್ಪುಗೆಯೊಳಗೆ ನಾಟ್ಯದ ನಿಳಯ ಮಧ್ಯದ ಮಣಿಯ ಮಂಚದ ಮೇಲೆ ಪವಡಿಸಿದ. ಉರಿವ ಮಾರಿಯ ಬೇಟದಾತನು ತುರುಗಿದನು ಮಲ್ಲಿಗೆಯ ಮೊಗ್ಗೆಯ ನಿರಿಕಿ
ತಾ ಪೂಸಿದನು ಸಾಧು ಜವಾಜಿ ಕತ್ತುರಿಯ ತಾ ಪೂಸಿದನು ಉರಿವ ಮಾರಿಯ ಬೇಟದಾತನು ತುರುಗಿದನು ಮಲ್ಲಿಗೆಯ ಮೊಗ್ಗೆಯ ನಿರಿಕಿ ತಾಪೂಸಿದನು ಸಾಧು ಜೀವಾಜಿ ಕತ್ತುರಿಯ ಮೆರವ ಗಂಡುಡುಗೆಯನು ರಚಿಸಿದ ಮೆರವ ಗಂಡುಡುಗೆಯನು ರಚಿಸಿದ ಸೆರಗಿನ್ವಯ್ಯಾರದಲ್ಲಿ ಗಂಡುಡುಗೆಯ ರಚಿಸಿದ ಸೆರಗಿನ್ವಯ್ಯಾರದಲ್ಲಿ ಸುರಗಿಯ ತಿರುಗುತ್ತ ಇರುಳೊಳು ಒಬ್ಬನೇ ನಿಜಾಲಯದಿಂದ ಹೊರವಂಟ ಇರುಳಳು ಒಬ್ಬನೇ ನಿಜಾಲಯದಿಂದ ಹೊರವಂಟ. ಖಳನ ಮುರಿ ಆ ಪಾಪಿಷ್ಟನ್ನು ಸಂಹಾರ ಮಾಡುವಂತ ನೊಸಲಲ್ಲಿ ತಿಲಕವನ್ನು ರಚಿಸಿದಳು. ಸಾಮಾನ್ಯವಾಗಿ ಯುದ್ಧಕ್ಕೆ ಹೊರಟಾಗ ವೀರ ತಿಲಕ ಇಡುವಂಥದ್ದು. ಹಾಗಲ್ಲದೆ ಒಳ್ಳೆಯ ಶುಭ ಕಾರ್ಯಗಳಿಗೆ ಹೋದಾಗ ಕಲ್ಯಾಣ ತಿಲಕ, ಮಂಗಳ ತಿಲಕ ಅಂತ ಹೇಳ್ತಾರೆ. ಇವಳು ವೀರ ತಿಲಕ ಇಡುವಂತೆ ಕಲ್ಯಾಣ ತಿಲಕ ಇಡ್ತಾ ಇದ್ದಾಳೆ. ಖಳನ ಮುರಿ ಎಂದು ಅವಲೆ ನೊಸಲಲ್ಲಿ ತಿಲಕವನ್ನು ರಚಿಸಿದಳು. ಯುದ್ಧಕ್ಕೆ ಹೊರಟವನಂತೆ ಸನ್ನದ್ಧ ಮಾಡಿದ್ದಾಳೆ. ಸೇಸೆಯ ತಳಿದಳು, ದೃಷ್ಟಿಯನ್ನು ನಿವಾಳಿಸ್ತಾಳೆ, ತಿಗುರ ಗೆಲಿದಳು, ಚಂದನಾದಿಗಳನ್ನು ಹಚ್ಚುತ್ತಾಳೆ, ಹಿಣಿಲ ಹೊಸ ಪರಿಯ, ಅವನಿಗಿದ್ದ ತಲೆಗೂದಲಿಗೆ ಹೊಸ ರೀತಿಯ ತುರುಬನ್ನು ಹಾಕ್ತಾಳೆ. ಸ್ವಲ್ಪವಾದರೂ ಕಾಣಿಸಿಕೊಳ್ಳಬೇಕಲ್ಲ ವೇಷದಲ್ಲಿ, ಅದಕ್ಕಾಗಿ ಬಲು ಭುಜನ ಹರಸಿದಳು, ಅಭಿನಂದನೆ ಮಾಡ್ತಾಳೆ, ಜಯಾಶಿಸ್ಸನ್ನು ಹೇಳ್ತಾಳೆ. ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ನಾಟ್ಯ ನಿಲಯದ ಮಧ್ಯದ ಮಣಿಯ ಮಂಚದ ಮೇಲೆ ಪಬಡಿಸಿದ. ಪ್ರಾಯಶಃ ಇದೆಲ್ಲವನ್ನೂ ಕೂಡ ಆ ನಾಟ್ಯ ಶಾಲೆಯಲ್ಲಿ ಪ್ರೇಕ್ಷಾಂಗಣದಲ್ಲಿಯೇ ಮಾಡಿದ್ದು ಅಂತ ಅನಿಸುತ್ತದೆ. ಇನ್ನು ಅಡುಗೆ ಮನೆಯಲ್ಲಿ ಅವಕಾಶವಿಲ್ಲ, ಹಾಗಾಗಿ ಅಲ್ಲಿಯೇ ನಡೆದಿರಬೇಕು ಈ ಅಲಂಕಾರ. ಜೊತೆಗೆ ಅಲಂಕಾರ ಸಾಮಗ್ರಿಯೂ ಅಲ್ಲಿ ಹೇರಳವಾಗಿರ್ತದೆ. ರಂಗಮಂಟಪದಲ್ಲಿ ಗ್ರೀನ್ ರೂಮ್ ಇಲ್ಲದೆ ಇರತ್ಯ, ನೇಪಥ್ಯ ಗೃಹ, ಹಾಗೆ ಅಲ್ಲಿ ಅಲಂಕಾರ ಮಾಡ್ತಾಳೆ. ಆಮೇಲೆ ಉರಿವ ಮಾರಿಯ ಬೇಟದಾತನು ತುರುಗಿದನು ಮಲ್ಲಿಗೆಯ ಮೊಗ್ಗೆಯನು ಇರಿಕಿತ ಪೂಸಿದನು ಸಾಧು ಜವಾಜಿ ಕತ್ತುರಿಯ. ಇದು ಭೀಮನದು. ಆದರೆ ಇನ್ನು ಇತ್ತ ಕಡೆಗೆ ಕೀಚಕನ ಅಲಂಕಾರವನ್ನು ಕವಿ ಹೇಳ್ತಾ ಇದ್ದಾರೆ. ಇಬ್ಬರದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ. ಇಬ್ಬರು ಯಥೇಷ್ಟವಾಗಿ ಹೂಗಳನ್ನು, ಸುಗಂಧ ದ್ರವ್ಯಗಳನ್ನೆಲ್ಲ ಬಳಸಿದ್ದಾರೆ. ಉರಿವ ಮಾರಿಯ ಬೇಟದಾತನು, ಬೆಂಕಿಯ ಮಗಳ ಜೊತೆಗೆ ಬೇಟಕ್ಕೆ ಹೋಗ್ತಾ ಇದ್ದಾನೆ. ಉರಿವ ಮಾರಿ ಅಂತ ದ್ರೌಪದಿಯನ್ನು ಧ್ವನಿಸ್ತಾ ಇದ್ದಾನೆ. ಧಗಧಗನೆ ಉರಿತಾ ಇರತಕ್ಕಂಥ ಮಾರಿ ಸಕಲ ನಿರ್ಮೂಲನ ಶಾಲಿನಿ. ಅವಳ ಬೇಟದಾತನು ತುರುಗಿದನು ಮಲ್ಲಿಗೆಯ ಮೊಗ್ಗೆಯನು. ಚೆನ್ನಾಗಿ ಮುಡಿಯಲ್ಲಿ ಮಲ್ಲಿಗೆಯನ್ನು ಅಲಂಕಾರ ಮಾಡಿಕೊಳ್ತಾನಂತೆ. ಈ ಭೋಗಕ್ಕೂ ಪರಿಮಳ ದ್ರವ್ಯಗಳಿಗೂ ಎಲ್ಲೆಲ್ಲದ ನಂಟು. ಹಾಗಾಗಿ ಆ ಕಾರಣದಿಂದಲೇ ನಮ್ಮ ಧರ್ಮಶಾಸ್ತ್ರಾದಿಗಳಲ್ಲಿ ಧರ್ಮಶಾಸ್ತ್ರ ಮನುಸ್ಮೃತಿ ಇತ್ಯಾದಿಗಳಲ್ಲಿ ಈ ಸೃಕ್ಚಂದನಾದಿ ಪರಿವರ್ಜಯೇತ್, ಬ್ರಹ್ಮಚಾರಿ ಆದವನು ಈ ಸುಗಂಧ ದ್ರವ್ಯಗಳನ್ನು ಹೆಚ್ಚಾಗಿ ಬಳಸಬಾರದು, ಹೂವು, ಚಂದನ ಇತ್ಯಾದಿಗಳನ್ನು ಅಂತ ನಿಷೇಧ ಮಾಡ್ತಾರೆ. ಸಮಾವರ್ತನ ಮಾಡಿಕೊಂಡ ಸ್ನಾತಕನಿಂದ ಮೊದಲುಗೊಂಡು ವಾನಪ್ರಸ್ಥನಾಗುವವರೆಗೆ ಇವೆಲ್ಲ ಇಟ್ಟುಕೊಳ್ಳಬೇಕು ಅಂತ ಮಾಡಿದ್ದಾರೆ. ಏಕೆಂದರೆ ಮಾನವ ಎಷ್ಟು ಬೆಳೆದರೂ ಪ್ರಾಣಿ ಸ್ವಭಾವ ಇದೆ. ಪ್ರಾಣಿಗಳು ಗಂಧೇನ ಪಶವ ಪಶ್ಯಂತಿ ಅಂತ ಹೇಳ್ತಾರಲ್ಲ, ಗಂಧದಿಂದಲೇ ಅವರಿಗೆಲ್ಲ ಬರತಕ್ಕಂಥದ್ದು. ಕತ್ತಲಲ್ಲೂ ಇವ್ರ ವ್ಯವಹಾರ ಸಾಗುತ್ತದೆ, ಆದರೆ ಪರಿಮಳ ಇಲ್ಲದಿದ್ದರೆ ಸಾಗುವಂಥದ್ದಲ್ಲ. ಹೀಗಾಗಿ ಅವನು ತುರುಗಿದನು ಮಲ್ಲಿಗೆಯ ಮೊಗ್ಗೆಯನ್ನು ಇರುಕಿ ತುಂಬಿಸಿಕೊಳ್ತಾನೆ. ಒತ್ತೊತ್ತಾಗಿ ಕಟ್ಟಿಕೊಂಡ ಮಲ್ಲಿಗೆಯ ದಂಡೆಯನ್ನು ಮುಡಿಗೇರಿಸಿಕೊಳ್ತಾನೆ. ಸಾಧು ಜವಾಜಿ ಕಸ್ತೂರಿಯ ತಿಲಕ ಇಟ್ಕೊಳ್ತಾನೆ. ಕಸ್ತೂರಿ ಸಾಧು ಅಂತಂದರೆ ಒಂದು ಕಪ್ಪಾದ ತಿಲಕದ ದ್ರವ್ಯ. ಜವಾಜಿ ಅದು ಅಷ್ಟೇ ಸುಗಂಧ ದ್ರವ್ಯ. ಅದನ್ನೆಲ್ಲವನ್ನೂ ಹಚ್ಚಿಕೊಳ್ತಾನೆ. ಭೋಗಿಗಳು ಎಲ್ಲ ಸುಗಂಧ ದ್ರವ್ಯಗಳನ್ನು ವಿವಕ್ಷೆಯಿಲ್ಲದೆ ಬಳಸಬಾರದು, ಅದೊಂದು ಹದದಲ್ಲಿ ಇರಬೇಕು. ಇವನಿಗೆ ದ್ರೌಪದಿ ಸಿಗ್ತಾಳೆ ಅಂತ ಎಲ್ಲವನ್ನೂ ಒಂದಾದ ಮೇಲೊಂದು ಸುರಿದುಕೊಂಡು ಬಿಟ್ಟಿದ್ದಾನೆ ಅಂತ ಅನಿಸುತ್ತದೆ. ನಾನು ಹಿಂದೆ ಕೂಡ ಹೇಳಿದ್ದೆ, ವೀಣೆ ಸುಬ್ಬಣ್ಣನವರ ಆ ಒಂದು ಭೋಗ ಪಾರಮ್ಯ ಎಂಥದ್ದಿತ್ತು, ಅವರ ಸುಗಂಧ ದ್ರವ್ಯದ ಮೋಜು ಎಂಥದ್ದಿತ್ತು ಅಂತ. ಆ ಕಾಲದಲ್ಲಿ ಸುಮಾರು 100 ವರ್ಷದ ಕೆಳಗೆ ಅವರು 500 ರೂಪಾಯಿಯಷ್ಟು ಕೊಟ್ಟು ಸುಗಂಧ ದ್ರವ್ಯಗಳ ಬಾಟ್ಲನ್ನು ತಂದಿದ್ರಂತೆ. ತಂದಿದ್ದಾಗ ಬೆಂಗಳೂರು ನಾಗರತ್ನವರು ಒಮ್ಮೆ ಅವರ ಮನೆಗೆ ಬಂದು ಹಾಡಿದ್ರು. ಬಹಳ ಸಂತೋಷವಾಯಿತು ಇವರಿಗೆ.
ಒಂದು ಬಾಟಲ್ನ ತೆಗೆದುಕೊಟ್ರು. ಆಹಾ, ಎಷ್ಟು ಚೆನ್ನಾಗಿದೆ, ಎಲ್ಲಿ ತರಿಸ್ಕೊಂಡ್ರಿ ನೀವು ಈ ದ್ರವ್ಯವನ್ನು ಅಂತ ಕೇಳಿದಾಗ ಅವರು ಸಂತೋಷಪಟ್ಟು ಇನ್ನೂ ಇದ್ದ 4-5 ಸೀಸೆಗಳನ್ನಷ್ಟು ಆ ಕೈ ಕೊಟ್ಟು ಬಿಟ್ರಂತೆ, ತಗೊಂಡು ಹೋಗಮ್ಮ ಅಂತ. ಈ ರೀತಿಯ ಭೋಗಿ ವಿತರಣಶಾಲಿಯೂ ಆಗಿದ್ರಲ್ಲ, ದೊಡ್ಡದು. ಅವನು ಹಾಗೆ ಅಲಂಕಾರ ಮಾಡಿಕೊಂಡು ಮೆರವ ಗಂಡುಡುಗಿಯನ್ನು ರಚಿಸಿದ. ಜೊತೆಗೆ ಆ ಅಲಂಕಾರವನ್ನು ಚೆನ್ನಾಗಿ ಸೊಗಸಾದ ಕಚ್ಚೆಯನ್ನು, ಉತ್ತರೀಯವನ್ನು, ಅಂಗರೇಖನ್ನ ಎಲ್ಲ ಹಾಕಿಕೊಂಡು ಸೆರಗೆ ನೊಯ್ಯಾರದಲ್ಲಿ ಉತ್ತರೀಯವನ್ನು ವಯ್ಯಾರದಿಂದ ಹಾಗೆ ಹೀಗೆ ಬಾಗುವಂತೆ ಮಾಡಿಕೊಳ್ಳೋದು ಬೇರೆ, ಸುರಗಿಯನ್ನೇ ಉತ್ತರೀಯದಂತೆ ಸೆರಗೆ ನೊಯ್ಯಾರದಲ್ಲಿ ಸುರಗಿ ತಿರುಸುತ್ತಾ ಕೈಯಲ್ಲಿ ಕತ್ತಿ ಇಟ್ಕೊಂಡಿದ್ದಾನೆ. ಒಂಟಿಯಾಗಿ ಹೋಗೋವಾಗಲೂ ರಕ್ಷಣೆ ಇರಬೇಕು ಅಂತ. ಇವನಿಗೆ ಆಕೆಯಿಂದ ಅಪಾಯ ಇರುತ್ತೆ ಅಂತಲ್ಲ, ಇನ್ಯಾರಾದರೂ ಬಂದು ತೊಂದರೆ ಕೊಟ್ಟರೆ ಅಂತ. ಹೀಗಾಗಿ ಸೆರಗೆ ನೊಯ್ಯಾರದಲ್ಲಿ ಸುರಗಿಯೇ ತಿರುಗುತ್ತಾ. ಸುರಗಿ ಎನ್ನುವುದಕ್ಕೆ 2 ಅರ್ಥ ಉಂಟು. ಒಂದು ಬಗೆಯ ಹೂವು ಅಂತ, ಮತ್ತೊಂದು ಖಡ್ಗ. ಸುರಗಿಯನ್ನ ಸೆರಗಿನ ಉಯ್ಯಾರದಲ್ಲಿ ತಿರುಗಿಸುತ್ತ, ಉತ್ತರೀಯವನ್ನು ಹೇಗೆ ಚಮತ್ಕಾರವಾಗಿ ಚಾಲಾಕಾಗಿ ತಿರುಗಿಸ್ತಾನೋ ಹಾಗೆ ಈ ಸುರಗಿಯನ್ನು, ಕತ್ತಿಯನ್ನು ಗರಗರನೆ ತಿರುಗಿಸಿಕೊಂಡು ಅದೊಂದು ವಿಲಾಸದಲ್ಲಿ ಬಂದ. ಅಪಾಯಕ್ಕಲ್ಲ, ಅಲಂಕಾರಕ್ಕಾಗಿ ಅಷ್ಟೇ, ಆತ್ಮರಕ್ಷಣೆಗೆ ಅಲ್ಲ. ಅದು ಒಂದು ಶೋಭೆ ಅಂತ. ವಯಸ್ಸಾಗಿರೋಲ್ಲ, ಆದರೂ ಅಲಂಕಾರಕ್ಕೊಂದು ವಾಕಿಂಗ್ ಸ್ಟಿಕ್ ಅಂತ ಹಿಂದೆ ಇಟ್ಕೊಳ್ಳೋರು, ಆ ರೀತಿಯಲ್ಲಿ. ಹಾಗೆ ಅವನು ನಿಜಾಲಯದಿಂದ ಒಬ್ಬನೇ ಹೊರವಂಟ. ಅವನು ಆ ಕಡೆಗೆ ಬರ್ತಾನೆ. ಬಂದವನು ನರ್ತನ ಶಾಲೆಯ ಪ್ರವೇಶ ಮಾಡಿ ಮುಂದೆ ಆಗುವ ಪ್ರಸಂಗ ನೋಡಿ. ಕಾಲಪಾಶದಲ್ಲಿ ಎಳಸಿಕೊಂಬ ಕರಾಳಮತಿ ಸುಡುಗಾಡಲೈ ತಂದು ಆಲಯವ ಹೊಕ್ಕನು ಕೃತಾಂತನ ಭಾಯ ಹೋಗುವಂತೆ. ಕಾಲಪಾಶದಲ್ಲಿ ಎಳೆಸಿಕೊಂಬ ಕರಾಳಮತಿ ಸುಡುಗಾಡಲೈ ತಂದು ಆಲಯವ ಹೊಕ್ಕನು ಕೃತಾಂತನ ಬಾಯ ಹೋಗುವಂತೆ. ಮೇಲೆ ಮೇಲವಶಕುನ ಮೇಲೆ ಮೇಲವಶಕುನ ಶತಕವ ಆಲಿಸದೆ, ಮೇಲೆ ಮೇಲೆ ಅವಶಕುನ ಶತಕವನಾಲಿಸದೆ ಸುಮ್ಮಾನದಲ್ಲಿ ಕೇಡಾಳಿ ಬಂದನು ಮಂಚವಿದ್ದೆಡೆಗಾಗಿ ತಡವರಿಸಿ. ಕೇಡಾಳಿ ಬಂದನು ಮಂಚವಿದ್ದೆಡೆಗಾಗಿ ತಡವರಿಸಿ. ವನಜಮುಖಿ ವನಜಮುಖಿ ವೀಳೆಯವನನು ಲೇಪನದ ಮಲ್ಲಿಗೆಯರಳ ತೊಡಿಗೆಯ ಅನುಪಮಾಂಬರವಿದೆ. ವನಜಮುಖಿ ವೀಳೆಯವನು ಅನುಲೇಪನವ ಮಲ್ಲಿಗೆಯ ಅರಳ ತೊಡಿಗೆಯ ಅನುಪಮಾಂಬರವಿದೆ. ಮನೋಗರವಗರೆ ಚಿತ್ತೈಸು ವನಜಮುಖಿ ಅನುಪಮಾಂಬರವಿವೆ. ಮನೋಗರವಗರೆ ಚಿತ್ತೈಸು. ನಿನಗೆ ಪಾಸಟಿಯಾನು ನಿನಗೆ ಪಾಸಟಿಯಾನು ಎನ್ನವೋಲ್ ಅನಿಮಿಷರೊಳರುಂಟು. ನಿನಗೆ ಪಾಸಟಿಯಾನು ಎನ್ನವೊಲ ನಿಮಿಷರೊಳರುಂಟು. ಚಲುವರು ಮನುಜರೆನ್ನನು ಹೋಲುವರೆ. ಚಲುವರು ಮನುಜರೆನ್ನನು ಹೋಲುವರೆ. ಸೈರಂಧ್ರಿ ಕೇಳಂದ
ಸೈರಂದ್ರಿ ಎನ್ನ ಒಲ ನಿಮಿಷರೊಳರುಂಟು ಚಲುವರು ಮನುಜರೆನ್ನನು ಹೋಲುವರೆ ಸೈರಂದ್ರಿ ಕೇಳು ಎಂದ. ಆ ದುಷ್ಟ ಅವನು ಬಂದವನು ಕಾಲಪಾಶದಲ್ಲಿ ಎಳೆಸಿಕೊಂಬ ಕರಾಳಮತಿ. ಯಮ ಅವನನ್ನ ಪಾಶ ಹಾಕಿ ಎಳಿತಾ ಇದ್ದಾನೆ, ಅವನು ಬರ್ತಾ ಇಲ್ಲ, ಅವನನ್ನು ಯಮ ಎಳಿತಾ ಇದ್ದಾನೆ ಅಂತ ಕವಿ ಬಹಳ ವಕ್ರೋಕ್ತಿ ಮಾರ್ಗದಲ್ಲಿ ಹೇಳ್ತಾ ಇದ್ದಾನೆ. ಪರ್ಯಾಯೋಕ್ತ ರೀತಿಯಿಂದ ಹೇಳ್ತಾ ಇದ್ದಾನೆ. ಕಾಲಪಾಶದಲ್ಲಿ ಎಳೆಸಿಕೊಂಬ ಕರಾಳಮತಿ ಸುಡುಗಾಡ ಲೈತಂದು ಆಲಯವ ಹೊಕ್ಕ. ಅದು ಸುಡುಗಾಡು, ನಿಜವೇ ಅಲ್ವೇ? ನಾಟ್ಯಶಾಲೆಗೆ ಸುಡುಗಾಡಿಗೆ ಒಬ್ಬನೇ ಅಧಿದೇವ ನಟರಾಜ. ಹೀಗಾಗಿ ಎರಡು ಕಡೆಯೂ ಅವನೇ ಬರಬೇಕಲ್ವಾ, ಅವನೇ ಇರಬೇಕಲ್ವಾ. ಅದಕ್ಕೆ ಕಾಲಪಾಶದಲ್ಲಿ ಎಳೆಸಿಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ನಡೀತಕ್ಕಂಥದ್ದು ಕಾಲದ ಪಾಶ. ನರ್ತನ ಶಾಲೆಯಲ್ಲಿ ತಾಳ ಕಾಲ ಪ್ರಮಾಣದ್ದು, ಅದರ ಲೆಕ್ಕ ಅದರ ಪಾಶಕ್ಕೆ ತಕ್ಕಂತೆ ಕುಣಿಬೇಕು. ಅಲ್ಲಿ ಕಾಲನ ಪಾಶ, ಯಮನ ಪಾಶ ಅಷ್ಟೇನೆ. ಇಲ್ಲಿದು ನಪುಂಸಕಲಿಂಗದಲ್ಲಿದೆ, ಅಲ್ಲಿದು ಪುಲ್ಲಿಂಗದಲ್ಲಿದೆ. ಸಂಸ್ಕೃತಕ್ಕೆ ಬಂದರೆ ತಾಲ ಕಾಲ ಎಲ್ಲ ಒಂದೇ ಪುಲ್ಲಿಂಗದಲ್ಲಿದೆ, ಇದು ಕೂಡ ಪುಲ್ಲಿಂಗದಲ್ಲಿರ್ತಕ್ಕಂಥದ್ದು. ಆಲಯವ ಹೊಕ್ಕನು ತಂದು ಕೃತಾಂತನ ಬಾಯ ಹೋಗುವಂತೆ, ಯಮನ ಬಾಯಿಗೆ ಹೋಗುವಂತೆ ಇವನು ಬರ್ತಿದ್ದ. ಮೇಲೆ ಮೇಲೆ ಅಪಶಕುನದ ಶತಕವನ್ನು ಆಲಿಸದೆ, ಅಪಶಕುನ ಶತಕ ಬರ್ತಾ ಇದೆ. ಇಲ್ಲಿ ಬಹಳ ಮಾರ್ಮಿಕವಾಗಿದೆ. ಆಲಿಸದೆ ಪ್ರಾಸಕ್ಕಾಗಿ ತಂದುಕೊಂಡ ಪದವಾದರೂ ಸ್ವಾರಸ್ಯ ಏನಂದರೆ, ಕತ್ತಲಾದ ಕಾರಣ ಅಪಶಕುನ ಅವನಿಗೆ ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ. ಹಲ್ಲಿ ಲೊಚಗೊಡ್ತಾ ಇದೆ, ಗೂಬೆ ಗೂಂಕರಿಸ್ತಾ ಇದೆ. ಈ ರೀತಿಯಾಗಿ ಬೆಕ್ಕು ಮಯ್ಯಾವಂತ ಅಡ್ಡದಾರಿಯಾಗಿ ಹೋಗ್ತಾ ಇದೆ. ಅದು ಎಡಗಡೆಯಿಂದ ಶಬ್ದ ಕೇಳಿಸಿ ಅವನಿಗೆ ಹಾಗಾಗ್ತಾ ಇದ್ದಿರಬೇಕು. ಬಲದಿಂದ ಎಡಕ್ಕೆ ಹೋದಂಥ ಸುಳಿವಿನ ರೀತಿಯಿಂದ. ಒಟ್ಟಿನಲ್ಲಿ ಆ ಕವಿ ಸನ್ನಿವೇಶವನ್ನು ಕೊಟ್ಟರೆ ಧ್ವನಿಗೆ ಅವಕಾಶ ಇರ್ತದೆ ಅಂತ ಹೇಳಿದನಲ್ಲ. ಅಪಶಕುನ ಶತಕವನ್ನಾಲಿಸದೆ ಸುಮ್ಮಾನದಲ್ಲಿ ಕೇಡಾಳಿ ಬಂದನು. ಕೇಡಾಳಿ ಎಷ್ಟು ಒಳ್ಳೆಯ ಜೂದಾಳಿ ಅಂತನ್ನುವಂತೆ ಕೇಡಾಳಿ ಅಂತಾನೆ. ಕೇಡನ್ನೇ ಅವನು ಚಟವಾಗಿಟ್ಕೊಂಡಿರ್ತಕ್ಕಂಥವನು, ದುರ್ವ್ಯಸನಿ, ದುಷ್ಟತನದಲ್ಲಿಯೇ ವ್ಯಸನ ಇರ್ತಕ್ಕಂಥವನು, ಅದರೊಳಗೆ ಚಟ ಇರತಕ್ಕಂಥವನು. ಮಂಚದೆದ್ದೆಡೆಗಾಗಿ ತಡವರಿಸಿ, ಆ ತಡವರಿಸಿ ಎನ್ನುವ ಮೂಲಕವಾಗಿ ಆಲಿಸದೆ ಅನ್ನೋದಕ್ಕೆ ಎಷ್ಟು ಒಳ್ಳೆಯ ಸಂವಾದ ಸಿಗುತ್ತೆ ನೋಡಿ. ಕತ್ತಲು, ನರ್ತನ ಶಾಲೆಯಲ್ಲಿ ದೀಪದ ಸೋಂಕಿಲ್ಲ, ಹಾಗಾಗಿ ಅವನು ತಡವರಿಸಿಕೊಂಡು ಬರ್ತಾ ಇದ್ದಾನೆ. ಅಲ್ಲಂತೂ ಬೇರೆ ಬೇರೆ ಹಂತದ ವೇದಿಕೆಗಳನ್ನು ಕಟ್ಟಿರ್ತಾರೆ, ಅದರಿಂದ ಸಪಾಟಾದ ನೆಲ ಇರೋಲ್ಲ. ಅಲ್ಲಿ ಇಲ್ಲಿ ಅಲ್ಲಿ ಒಂದು ಆಸನ, ಇಲ್ಲಿ ಒಂದು ವೀಣೆ, ಅಲ್ಲಿ ಒಂದು ಮೃದಂಗ, ಇಲ್ಲಿ ಝಲ್ಲರಿ, ಅಲ್ಲಿ ಜರ್ಜರ, ಹೀಗೆ ಬೇರೆ ಬೇರೆ ಪರಿಕರಗಳಿರುತ್ತವೆ. ಅವುಗಳನ್ನೆಲ್ಲ ಗೊತ್ತಿಲ್ಲದೆ ತಡವರಿಸಿಕೊಂಡು ಎದ್ದು ಬಿದ್ದು ಅವನು ಬರುವುದನ್ನು ಅದೆಷ್ಟು ಚೆನ್ನಾಗಿ ಕವಿ ಕಲ್ಪಿಸಿಕೊಂಡಿದ್ದಾನೆ. ಈ ಮಹಾನುಭಾವನಿಗೆ ಅದು ಎಷ್ಟು ವ್ಯುತ್ಪತ್ತಿ ಲೋಕಾವೇಕ್ಷಣೆ ಇತ್ತು ಅನ್ನೋದನ್ನು ಊಹೆ ಮಾಡಿಕೊಂಡ್ರೆ ಆಶ್ಚರ್ಯ ಅಂತ ಅನಿಸುತ್ತದೆ ನನಗೆ. ಮತ್ತೆ ಮತ್ತೆ ಶೇಕ್ಸ್ಪಿಯರ್ ಒಬ್ಬನೇ ಹೋಲಿಕೆಗೆ ಬರ್ತಕ್ಕಂಥದ್ದು. ಆ ಮಟ್ಟಕ್ಕೆ ಇವನು ಊಹೆ ಮಾಡಿಕೊಳ್ತಾನೆ. ಮತ್ತೆ ಅವನು ವನಜಮುಖಿ ವೀಳೆಯವನು, ಆ ಅನುಲೇಪನವನು, ಮಲ್ಲಿಗೆ ಅರಳ ತೊಡಗಿಯನು, ಅನುಪಮಾಂಬರವಿದೆ ಮನೋಹರವರೆ ಚಿತ್ತೈಸು. ಹೇಗೋ ಕಷ್ಟಪಟ್ಟು ತಡವರಿಸ್ಕೊಂಡು ಮಂಚದವರೆಗೂ ಬಂದವನಿಗೆ ಭೀಮಾನು ಮುಡ್ಕೊಂಡಿದ್ದ ಹೂವು, ಭೀಮಾನು ಮೈಮೇಲೆ ಚೆಲ್ಲಿಕೊಂಡಿದ್ದ ಪನ್ನೀರು. ಹಾಗಾಗಿ ಆ ಪರಿಮಳದಿಂದ ಅವನು ಗುರುತಿಡ್ಕೊಂಡ, ಇಲ್ಲಿ ಅವಳಿದ್ದಾಳೆ ಅಂತ. ಪರಿಮಳದ ಪಥವಿಡಿದು ಬಂದು ವನಜಮುಖಿ ಕಮಲ ವದನೆ, ವೀಳೆಯವ, ಇಲ್ಲಿ ವೀಳೆಯ ಇದೆ, ಅನುಲೇಪನ ಇದೆ, ಚಂದನ ಇದೆ, ಮಲ್ಲಿಗೆ ಹೂವಿದೆ, ಎಲ್ಲ ಭೋಗದ್ರವ್ಯಗಳೇ, ಎಲ್ಲವೂ ಪರಿಮಳ ಪರಿಶೀಲಿತಿವೆ. ತೊಡಿಗೆ ಅನುಪಮಾಂಬರ ವಸ್ತ್ರ ಅಲಂಕಾರ ಮನೋಹರವರೇ ಚಿತ್ತೈಸು. ನಿನಗೆ ಪಾಸಟಿ ಯಾನು, ಅವಳಿಗೆ ಇವನು ತಕ್ಕವನಂತೆ, ಇವಳಿಗೆ ಅವನು ತಕ್ಕವಳು. ಹಾಗಾಗಿ ಎನ್ನವಳು ಅನಿಮಿಷರಳು ಆರುಂಟು ಚೆಲುವರು. ಅನಿಮಿಷರಲ್ಲಿ ದೇವತೆಗಳಲ್ಲಿ ಇವನಷ್ಟು ಚೆಲುವರು ಇಲ್ಲ ಅಂತ ಹೇಳ್ಕೊತಾನೆ. ಯಾವತ್ತೂ ನಾವು ಹೊಗಳಿಕೊಂಡ ತಕ್ಷಣ ಆ ಪ್ರಶಂಸೆಗೆಲ್ಲ ಬೆಲೆ ಹೊರಟೋಗ್ಬಿಡುತ್ತೆ. ಆ ಪ್ರಶಂಸೆ ಅನ್ನತಕ್ಕಂಥ ಮಾತು ಗಂಗೆಯೇ ಆಗಿರಬಹುದು. ನನ್ನ ಬಾಯಿಯನ್ನು ಚರಂಡಿಗೆ ಬಿದ್ದ ತಕ್ಷಣ ಅದು ಗಂಗೆಯೇ ಆಗಿಬಿಡುತ್ತೆ, ಚರಂಡಿಯೇ ಆಗುತ್ತೆ, ಗಂಗಾತ್ವ ಹೋಗ್ಬಿಡುತ್ತೆ. ಯಾವ ಮೆಚ್ಚುಗೆಯ ಮಾತು ಯಾರು ನಮ್ಮ ಬಗ್ಗೆ ಆಡಿದ್ದು ನಮ್ಮ ಬಾಯಿಂದ ಬಂದಾಗ ಅದಕ್ಕೆ ಬೆಲೆ ಹೋಗುತ್ತೆ. ಹಾಗಾಗಿ ಬೇರೊಬ್ಬರ ಬಾಯಲ್ಲೇ ಇರಬೇಕು ಪ್ರಶಂಸೆ. ಅನ್ಯಮುಖೇ ಗಂಗಾ, ಅಸ್ಮದ್ಮುಖೇ ರಥ್ಯೋದಕಂ. ಹಾಗಾಗಿ ಚೆಲುವರು ಮನುಜರೊಳು ಎನ್ನನ್ನು ಹೋಲುವರೆ ಸೈರಂಧ್ರಿ ಕೇಳೆಂದ. ತನ್ನಂಥವ್ರು ಯಾರೂ ಇಲ್ಲ ಅಂತ ಅವನೇ ಹೇಳ್ಕೊಂಡು ಬರ್ತಾ ಇದ್ದಾನೆ.
ಅವನಿಗವನೇ ಪರಾಕು ಮಾಡಿಕೊಂಡ್ರೆ ಯಾವ ಮಟ್ಟಕ್ಕೆ ನಿರ್ಲಜ್ಜೆ, ಯಾವ ಮಟ್ಟಕ್ಕೆ ವಿವಶತೆ ಅಂತ ಗೊತ್ತಾಗುತ್ತದೆ. ಆಗ ಇವಳು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ. ಕಪಟ ದ್ರೌಪದಿಯ ಉತ್ತರ ನೋಡಿ. ಎನ್ನಬೋಲ್ ಪುರುಷರಲ್ಲಿ ಚೆಲುವರ ಮುನ್ನ ನೀ ಕಂಡರಿದೆಯಾದೊಡೆ ಎನ್ನ ಮೇಲಾಣೆ. ಎನ್ನಬೋಲ್ ಪುರುಷರಲ್ಲಿ ಚೆಲುವರ ಮುನ್ನ ನೀ ಕಂಡರಿದೆಯಾದೊಡೆ ಎನ್ನ ಮೇಲಾಣೆ. ಎಲೆಗೆ ಕುಸಿಯದೆ ಹೇಳು ಹೇಳೆಂದು ಮುನ್ನ ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು. ಮುನ್ನ ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು. ನಾರಿಯರೆನ್ನ ಕಂಡರೆ ಸೋಲದವರಿಲ್ಲ. ಎಲೆಗೆ ನಾರಿಯರೆನ್ನ ಕಂಡರೆ ಸೋಲದವರಿಲ್ಲ. ನಿನ್ನಾಣೆ ಎನ್ನ ಕಂಡರೆ ಸೋಲದವರಿಲ್ಲ. ಆಗ ಭೀಮನ ಉತ್ತರ ನೋಡಿ. ಎನ್ನಬೋಲ್ ಪುರುಷರಲ್ಲಿ ಚೆಲುವರ ಮುನ್ನನೀ ಕಂಡರಿದೆಯಾದುಡೆ ಎನ್ನ ಮೇಲಾಣೆ ಎಲೆಗೆ ಹುಸಿಯದೆ ಹೇಳೆಂದು ಅವನು ಮತ್ತೆ ಹೇಳ್ತಾನೆ. ನನ್ನಂಥವರು ಚೆಲುವರು ಪುರುಷರಲ್ಲಿ ನಿನಗೆ ಯಾರಾದರೂ ಕಂಡಿದ್ದರೆ ನನ್ನ ಮೇಲೆ ಆಣೆ, ನಾನು ಸುಳ್ಳು ಹೇಳೋಲ್ಲ ಅಂತಂತಾನೆ. ಹಾಗೆ ಹೇಳುವಾಗ ಇವನು ದ್ರೌಪದಿಯಂತೆ ಬೇಕಾದಷ್ಟು, ದ್ರೌಪದಿ ಹೇಗೆ ಇವನಂತೆಯೇ ಬೇಕಾದಷ್ಟು ಜನರನ್ನ ನೋಡಿದ್ದಾಳೆ, ಸಹವಾಸ ಮಾಡಿದ್ದಾಳೆ ಅನ್ನುವ ಧ್ವನಿ ತರ್ತಾ ಇದ್ದಾನೆ. ಅವ್ರಿಗೆ ಅರಿವಿಲ್ಲದೇನೆ ಅವ್ರ ಬಾಯಲ್ಲಿ ಬರುತ್ತದೆ. ಯಕ್ಷಗಾನದಲ್ಲಿ ನಮ್ಮ ಮಂಟಪ ಮೊದಲಾದಂಥವರು ಮಾಯಾ ಶೂರ್ಪಣಿಕೆಯನ್ನು ಮಾಡುವಾಗ ಎಷ್ಟು ಜನ ಗಂಡಸರನ್ನು ನಾನು ಕಂಡಿಲ್ಲ ಅಂತ ರಾಮನೆದುರಿಗೆ ಹೇಳುವಾಗ ಎಷ್ಟು ಜನ ಕಂಡರೂ ಅವರಲ್ಲಿ ಹೊಂದಿಕೆ ಆಗುವವರು ಯಾರೂ ಇರಲಿಲ್ಲ ಅಂತ ಹೇಳೋದು. ಆ ಮಾತಿನ ಭರದಲ್ಲಿ ಹೇಳುವಾಗ ನಾನು ಎಷ್ಟು ಜನ ಗಂಡಸರನ್ನು ಕಂಡಿಲ್ಲ ಅನ್ನುವಾಗಲೇ ಅವಳು ಮರ್ಯಾದಸ್ಥಳಲ್ಲ ಅಂತ ಗೊತ್ತಾಗುತ್ತದೆ. ಹಾಗೆ ಇವನು ನೀನು ಇಂಥ ಗಂಡಸನ್ನು ನೋಡಿಲ್ಲ ಅಂತ ಹೇಳುವ ಮೂಲಕ ಇವಳು ಸಾಕಷ್ಟು ಜನ ನೋಡಿದವರು ಅಂತ ಆ ಪ್ರಿಸ್ಯೂಮ್ ಮಾಡ್ಕೊಳ್ಳೋದು ಇದೆಯಲ್ಲ, ಹಾಗೆ ಅರ್ಥಾಪತ್ತಿಯಾಗಿ ಒಪ್ಪಿಕೊಳ್ಳೋದು, ಆ ಮೂಲಕ ತನ್ನ ಚಾರಿತ್ರ್ಯದಂತೆಯೇ ಅವಳದು ಸಂಶಯ ಚಾರಿತ್ರ್ಯ ಅನ್ನೋದನ್ನು ಮಾಡ್ಕೋತಾನೆ. ಕಾಮಿ ಸ್ವತಃ ಪಶ್ಯತಿ ಅಂತಾರಲ್ಲ, ಎನ್ನ ಬೋಲ್ ಪುರುಷರಲ್ಲಿ ಚೆಲುವಿನ ವರ ಮುನ್ನನೀ ಕಂಡರಿಯದೆ ಆದೊಡೆ ಎನ್ನ ಮೇಲಾಣೆ. ಎಲಗೆ, ಆ ಎಲಗೆ ಅನ್ನುವುದು ತುಂಬ ನಿಕೃಷ್ಟವಾದ ಪದ, ಏನೇ ಅಂತನ್ನುವಂಥದ್ದು. ಆ ಸಲುಗಿ ಅಂತ ಹೇಳ್ತಿದ್ದಾನೋ ಅಥವಾ ಆ ಒಂದು ಲಾಂಪಟ್ಯದ ಭರದಲ್ಲಿ ಉಪೇಕ್ಷೆಯಿಂದ ಹೇಳ್ತಾ ಇದ್ದಾನೋ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಅವನ ಲಾಂಪಟ್ಯ ಎಲ್ಲವೂ ಕೀಳಾದದ್ದು. ಹಾಗಾಗಿ ಅಲ್ಲಿ ಸಲುಗೆ ಎನ್ನುವುದು ಕೂಡ ಕೀಳ್ತನವನ್ನೇ ದ್ಯೋತನ ಮಾಡುತ್ತದೆ. ಮುನ್ನ ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು, ನಾರಿಯರೆನ್ನ ಕಂಡರೆ ಸೋಲದವರಿಲ್ಲ. ನಿನ್ನಾಣೆ, ಮತ್ತೆ ಎಲಗೆ ನಿನ್ನಾಣೆ. ತನ್ನಾಣೆ ತನ್ನಂಥ ಸುಂದರ ಪುರುಷರಿಲ್ಲ, ನಿನ್ನಾಣೆ ತನಗೆ ಸೋಲದೇ ಇರೋ ಹೆಂಗಸಿಲ್ಲ ಅಂತ ಎರಡೂ ಕಡೆಯಿಂದಲೂ ಹೇಳ್ತಾ ಇದ್ದಾನೆ. ಉಭಯತ ಗಟ್ಟಿಯಾಗಿರಬೇಕು ಅಂತ. ಆಗ ಭೀಮ ಈಗ ಉತ್ತರ ಕೊಡ್ತಾನೆ ನೋಡಿ. ಅವನ ಉತ್ತರ ದ್ರೌಪದಿಯ ಕಂಠವನ್ನು ಅನುಕರಿಸಿಕೊಂಡು ಬಂದ ವೀರೋಚಿತವಾದ ಶ್ಲೇಷಾರ್ಥದಾಯಕವಾದ ಉತ್ತರ. ಎಲವೋ ಕೀಚಕ, ನಿನ್ನ ಹೋಲುವ ಚೆಲುವರಿಲ್ಲ ಅಂತಿರಲಿ. ಎಲವೋ ಕೀಚಕ, ನಿನ್ನ ಹೋಲುವ ಚೆಲುವರಿಲ್ಲ ಅಂತಿರಲಿ.
ಲೋಕದ ಲಲನೆಯರ ಪರಿಯಲ್ಲ ತನ್ನಯ ರೂಪು ಬೇರೊಂದು. ಲೋಕದ ಲಲನೆಯರ ಪರಿಯಲ್ಲ ತನ್ನಯ ರೂಪು ಬೇರೊಂದು. ತನ್ನಯ ರೂಪು ಬೇರೊಂದು. ಇಳೆಯೊಳೆನಗಣೆಯಿಲ್ಲ, ಇಳೆಯೊಳೆನಗೆಣೆಯಿಲ್ಲ, ನಿನಗಾನೊಲಿದು ಬಂದೆನು. ಇಳೆಯೊಳೆನಗೆಣೆಯಿಲ್ಲ, ನಿನಗಾನೊಲಿದು ಬಂದೆನು. ತನ್ನ ಪರಿಯನು ಬಳಿಕ ನೋಡ, ತನ್ನ ಪರಿಯನು ಬಳಿಕ ನೋಡ. ಬೇಗ ತೋರುವೆ ತನ್ನ ಪರಿಯನು ಬಳಿಕ ನೋಡ. ಬೇಗ ತೋರುವೆ ನೆಂದನ ಭೀಮ. ಎನಗೆ ಪುರುಷರು ಸೋಲದವರಿಲ್ಲ, ಎನಗೆ ಪುರುಷರು ಸೋಲದವರಿಲ್ಲ. ಎನಗೆ ಪಾಸಟಿ ನೀನು, ಎನಗೆ ಪಾಸಟಿ ನೀನು, ನಿನಗಾಮನ ಒಲಿದೆ. ನಿನಗೆ ಆನ್ಮನ ಒಲಿದೆ. ನೀನೋಡು ತನ್ನಯ ಹೆಣ್ಣು ತನದನುವ. ನೀನೋಡು ತನ್ನಯ ಹೆಣ್ಣು ತನದನುವ ನೋಡು. ಎನಲು ಹರುಷದಲುಬ್ಬಿಕೀಚಕ, ಹರುಷದಲುಬ್ಬಿ ಅನಿಲ ಜನ ಮೈದಡವಿ. ಹರುಷದಲುಬ್ಬಿ ಅನಿಲ ಜನ ಮೈದಡವಿ. ವೃತ್ತಸ್ತನವ ಕಾಣದೆ ಹೆದರಿ, ವೃತ್ತಸ್ತನವ ಕಾಣದೆ ಹೆದರಿ. ಬಳಿಕ ಇಂತೆಂದನವ ನಗುತ ಇಂತೆಂದನು. ಅದಕ್ಕೆ ಅಷ್ಟೇ ಮಾರ್ಮಿಕವಾಗಿ ಭೀಮನ ಉತ್ತರ ಬರುತ್ತೆ. ಎಲ್ಲವೋ ಕೀಚಕ, ನಿನ್ನ ಹೋಲುವ ಚೆಲುವರಿಲ್ಲ, ನಿನ್ನಂಥ ಚೆಲುವರು ಇಲ್ಲಪ್ಪ. ಭೀಮ ಯಾರ ಜೊತೆ ಬ್ಯೂಟಿ ಪೇಜೆಂಟಿಗೆ ಸಿದ್ಧವಾಗುವನಲ್ಲ. ಹಾಗಾಗಿ ಲೋಕದ ಲಲನೆಯರ ಪರಿಯಲ್ಲ ತನ್ನಯ ರೂಪು. ನಿನ್ನಂಥ ಚೆಲುವರು ಇದ್ದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ರೂಪ ಮಾತ್ರ ಲೋಕದ ಹೆಣ್ಣಿನಂಥದ್ದಲ್ಲ. ಅದು ಹೇಳುವಾಗ ಎರಡು ಧ್ವನಿ. ನಾನು ಈ ಲೋಕದವಳಲ್ಲ, ಅಮರಲೋಕದ ಸುಂದರಿಯರಂಥವಳು ಅಂತ, ಜೊತೆಗೆ ತಾನು ಹೆಣ್ಣೇ ಅಲ್ಲ ಅನ್ನುವುದನ್ನು. ತನ್ನ ರೂಪ ಬೇರೊಂದು, ಇಳೆಯೊಳಗೆ ಎನಗೆಣೆಯಿಲ್ಲ. ಎರಡೂ ಅರ್ಥ. ತನ್ನಂಥ ಪರಾಕ್ರಮಗಳು ಇಲ್ಲ ಅಂತ. ನಿನಗಾನ್ ಒಲಿದು ಬಂದೆನು, ನಿನಗಾಗಿ ನಾನು ಒಲಿದು ಬಂದಿದ್ದೇನೆ. ತನ್ನ ಪರಿಯನ್ನು ಬಳಿಕ ನೋಡ. ಇನ್ನು ಮುಂದೆ ಕಾಣಿಸುತ್ತದೆ ತನ್ನ ಪರಿ, ತನ್ನ ರೀತಿ ಎಂಥದ್ದು, ಬೇಗ ತೋರಿಸ್ತೀನಿ. ಎನಗೆ ಪುರುಷರು ಸೋಲದವರಿಲ್ಲ. ಇಲ್ಲಿ ಮತ್ತೆ ಶ್ಲೇಷ ಉಂಟು. ಸಂದರ್ಭದಿಂದ ಬಂದ ಶ್ಲೇಷ. ಪದದಿಂದ ಆದದ್ದು ತುಂಬ ಕಡಿಮೆ, ಸಂದರ್ಭದಿಂದ ಆದದ್ದು. ನನಗೆ ಸೋಲದ ಗಂಡಿಲ್ಲ ಅಂತಂದರೆ ಎಂಥ ಪರಾಕ್ರಮಿಗಳು ಸೋತಿದ್ದಾರೆ ಎನ್ನುವ ಅರ್ಥ ಬರುತ್ತದೆ. ಆದರೆ ಎಂಥ ಸೌಂದರ್ಯದಿಂದ ಸೋಲಿಸಿದ್ದು ಅನ್ನುವ ಅರ್ಥ ಅವನು ಮಾಡ್ಕೋತಾನೆ. ಹಾಗಾಗಿ ಆ ಮನವೊಲಿದೆ, ನಿನಗೆ ನಾನು ಒಲಿದಿದ್ದೀನಿ ನೋಡು. ತನ್ನಯ ಹೆಣ್ಣುತನದನುವ, ಅದು ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ. ತನ್ನ ಹೆಣ್ಣುತನದ ಸೌಂದರ್ಯ ಏನು ಅನ್ನೋದು ಇದೆಯಾ ಅಂತ ನೋಡು. ಎನಲು ಹರ್ಷದ ಲುಬ್ಬಿ ಕೀಚಕ. ಇನ್ನೇನು ಬೇಕು? ಸೌಂದರ್ಯ ಈಗ ನಯನೇಂದ್ರಿಯ ವೇದ್ಯವಲ್ಲ, ಚರ್ಮೇಂದ್ರಿಯ ವೇದ್ಯ. ಕಣ್ಣು ಕಾಣಿಸುವಂತೆ ಇಲ್ಲ, ಕತ್ತಲೆ. ಹಾಗಾಗಿ ಸೌಂದರ್ಯವನ್ನು ನೋಡಬೇಕು ಅಂದರೆ ಸೌಂದರ್ಯವನ್ನು ಮುಟ್ಟಬೇಕು. ಅದಕ್ಕೆ ಹೊರಟು ಹರ್ಷದ ಲುಬ್ಬಿ ಕೀಚಕನು ಅನಿಲ ಜನ ಮೈದಡವಿ. ವೃತ್ತಸ್ತನವ ಕಾಣದೆ ಹೆದರಿ ಬಳಿಕ. ಅದನ್ನು ಕಾಣದೆ ಹೆದರಿ ಅಂಜಿಕೊಂಡು ಬಿಟ್ಟ ಅಂತ ಮಾರ್ಮಿಕವಾಗಿದೆ. ಈ ಗಂಡು ಪ್ರಾಣಿಗಳ ಕಾಮನೆ ಎಲ್ಲಿದೆ, ಅವರ ಆಕರ್ಷಣೆ ಎಲ್ಲಿದೆ, ಅನಾದಿಯಾಗಿ ಇತಿಹಾಸದಿಂದ ಇರತಕ್ಕಂಥದ್ದೇ ಆಗಿರ್ತಕ್ಕಂಥದ್ದು. ಇತಿಹಾಸ ಏನು, ಪ್ರಾಗಿತಿಹಾಸ, ಮಾನವ ಜೀವ ವಿಕಾಸ ಇತಿಹಾಸದಿಂದ ಬಂದಂಥದ್ದು. ಅವನು ನಗುತ್ತಾ ಅನ್ನುವಾಗ ಇಲ್ಲಿ ಇನ್ನೂ ಕ್ಲೈಮ್ಯಾಕ್ಸ್ ಬಂದಿಲ್ಲ. ಕವಿ ಎಷ್ಟು ಸಸ್ಟೈನ್ ಮಾಡ್ತಾನೆ ನೋಡಿ. ಇದೇನು ಅಂತ ಅಂದ್ಕೊಂಡ್ಬಿಟ್ಟು ಮೈ ಗಟ್ಟಿಯಾಗಿದೆಯಲ್ಲ ಅಂತ. ಆದರೂ ಅವನಿಗೆ ಜ್ಞಾನೋದಯವಾಗೋದಿಲ್ಲ. ಇದೂ ಒಂದು ವೇಷ ಇರಬೇಕು, ಇದು ಒಂದು ವಿಡಂಬನೆ ಇರಬೇಕು ಅಂತ ಗೇಲಿ ಮಾಡಿಕೊಂಡೇನೆ ಭಯಕಂಪಿತನಾಗದೆ ಅವನು ಸ್ವಲ್ಪ ಹೆದರ್ದಾನೆ. ಆದರೆ ಭಯಕಂಪಿತನಾಗಿಲ್ಲ. ಎಲಗೆ ಅಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ.
ಎಲೆಗೆ ಕಲುಮೈಯಾದೆ ಕಡು ಕೋಮಲತೆ ಎತ್ತಲು ಕರ್ಕಶಾಂಗದ ಬಲುಗಿದೆತ್ತಲು ಎಲೆಗೆ ಕಲುಮೈಯಾದೆ ಕಡು ಕೋಮಲತೆ ಎತ್ತಲು ಕರ್ಕಶಾಂಗದ ಬಲುಗಿದೆತ್ತಲು ಮಾಯವೇಷವ ಧರಿಸಿದೆಯು ಮೇಣು ಮಾಯಾವೇಷವ ಧರಿಸಿದೆಯು ಮೇಣು ತಿಳುಹು ತಿಳುಹು ತಿಳುಗೆನಲು ಕೇಳಲವೋ ಪರಸತಿಗಳು ಪಿದಾತಂಗ ಮೃತ ವಿಷ ಎಲ್ಲವೋ ಪರಸತಿಗಳು ಪಿದಾತಂಗ ಮೃತ ವಿಷ ಕೋಮಲತೆ ಕರ್ಕಶಬಹುದು ಎಲ್ಲವೋ ಪರಸತಿಗಳು ಪಿದಾತಂಗ ಮೃತ ವಿಷ ಕೋಮಲತೆ ಕರ್ಕಶಬಹುದೆನುತ ತುಡುಕಿದನು ಮುಂದಲೆಯ ತುಡುಕಿದನು ಮುಂದಲೆಯ ಚಪಳೆ ಫಡ ಹೋಗೆನುತ ಹಾಯ್ದನು ಕೃಪಣಮತಿ ಮುಂಗೈಯಲ್ ಅನಿಲ ಜನ ಪರಭಾಗಕ್ಕೆ ಕಾಯ್ದು ಗಿಡಿದನು ಕೀಚಕನ ತುರುಬ ವಿಪುಲ ಬಲ ಕಳವಳಿಸಿದನು ವಿಪುಲ ಬಲ ಕಳವಳಿಸಿದನು ಕಡು ಕುಪಿತನಾದನು ಹೆಂಗು ಸಲ್ಲಿವ ಕಡು ಕುಪಿತನಾದನು ಹೆಂಗು ಸಲ್ಲಿವನು ಅಪಸದನು ಇವನ ಅಪಸದನು ತೆಗೆ ಕರುಳನೆನುತ ತೆಗೆ ಕರುಳನೆನುತ ಒಳ ಹೊಕ್ಕು ಹೆಣಗಿದನು 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 ಎಲೆಗೆ ಕಲುಮೈಯಾದೆ. ಇದೆಷ್ಟು ಕಲ್ಲುಮೈಯಾಯ್ತಲ್ಲ ನಿಂದು. ಕಡುಕೋಮಲತೆ ಎತ್ತದು. ಆ ಕಡುಕೋಮಲತೆ ಅತ್ಯಂತ ಸೌಕುಮಾರಿಯ ಮಾರ್ಧವ ಮಸೃಣತೆ ಶ್ಲಕ್ಷಣತೆ ಅದು ಎಲ್ಲಿ ಹೋಯಿತು? ಕರ್ಕಶಾಂಗದ ಬಲುಹಿದೆತ್ತಣ, ಕಠೋರವಾದ ಕಮಠಪೃಷ್ಠ ಕಠಿಣವಾದ ಈ ಮೈಯೆತ್ತಣದು ಮಾಯಾವೇಷವ ಧರಿಸಿದೆಯೋ ಮೇಣು. ನೀನು ಯಾವ ಮಾಯೆಯನ್ನು ತೊಟ್ಟಿದ್ದೀಯಾ ತಿಳುಹೆನಲು. ಅದು ಒಂದು ವಿನೋದ ಸಂಶಯ ಸೋಂಕು ಬಂದು ಕೇಳಿದ್ದಾನೆ. ಕೇಳಲ್ಲವೋ ಪರರ ಸತಿಗಳುಪಿದ ಆತಂಗಿ ಅಮೃತ ವಿಷಬಹುದು. ಅನ್ಯ ಸತಿಯರ ಕಡೆಗೆ ಕಣ್ಣಾಯಿಸತಕ್ಕಂಥವನಿಗೆ ಅಮೃತವೂ ವಿಷವಾಗುತ್ತದೆ, ಕೋಮಲತೆಯೂ ಕರ್ಕಶವಾಗುತ್ತದೆ. ಅದಕ್ಕೆ ಹೀಗಾಗಿದೆ ಅಂತ ಬೇಕು ಅಂತ ವ್ಯಂಗ್ಯ ಮಾಡ್ತಾನೆ. ಮಾಡಿ ಅವನು ಪ್ರಾಯಶಃ ಮೇಲೆ ಬಾಗಿದ್ದ ಅನಿಸುತ್ತೆ, ಮುಂದಲೆಯನ್ನೇ ಹಿಡಿದಿದ್ದಾನೆ ನೋಡಿ. ಅವನು ಹೇಳುವಲ್ಲಿ ಕತ್ತಲು ಆ ಧ್ವನಿಯಿಂದಲೇ ಬಾಯಿ ಮೈಗೆ ಹತ್ತಿರ ಬರ್ತಾ ಇದೆ, ಧ್ವನಿಗೆ ಹತ್ತಿರ ಬರ್ತಾ ಇದೆ, ಬಿಸಿಯುಸಿರು ಸೋಂಕುತ್ತಾ ಇದೆ ಅಂತ ಗೊತ್ತಾಗಿ ಹಿಡಿದಿರಬೇಕು. ಆ ಸನ್ನಿವೇಶವನ್ನು ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡಿಕೊಂಡು ಮೊದಲು ಜುಟ್ಟು ಹಿಡಿಬೇಕು, ಆಗ ಅದನ್ನು ಬಿಡಿಸ್ಕೊಳ್ಳೋದ್ರೊಳಗೆ ಒದ್ದಾಡುವಾಗ ರಪರಪ ಬಡಿಬೇಕು. ಅದು ಮಾಡಬೇಕಾದದ್ದಂದರೆ ಹಾಗೆ. ಬೇಟೆಗಳಾಡುವಾಗ ಹಿಂಸನ್ ಮೃಗಗಳು ಆ ಪ್ರಾಣಿಗೆ ಮೊದಲು ಮಾಡುವುದೇನು, ಕುತ್ತಿಗೆಯನ್ನು ಹಿಡಿಯುತ್ತವೆ, ಕುತ್ತಿಗೆಗೆ ಬಾಯಿ ಹಾಕುತ್ತವೆ. ಹಾಕಿದಾಗ ಮೆದುಳಿಗೆ ರಕ್ತ ಹೋಗೋಲ್ಲ. ಮೆದುಳಿಗೆ ರಕ್ತ ಹೋಗುವುದು ಕಡಿಮೆ ಆಗ್ತದಂತೆ, ಕಣ್ಣು ಕತ್ತಲೆ ಇಡುತ್ತದೆ. ತನ್ನ ಅಸ್ತಿತ್ವಕ್ಕೆ ಚಟಪಟಿಸಬೇಕಾದರೆ ಪ್ರತಿರೋಧ ಮಾಡುವುದಕ್ಕೆ ಎಲ್ಲಿರುತ್ತದೆ. ಹೀಗಾಗಿ ಆಕ್ರಮಣಕ್ಕಿರಲಿ, ಡಿಫೆನ್ಸ್ಗೆ ಅವಕಾಶ ಇಲ್ಲದಿದ್ದಾಗ ಅಫೆನ್ಸ್ ಎಲ್ಲಿಂದ ಬರುತ್ತದೆ. ಈ ರೀತಿಯಾದ ಸಮಸ್ಯೆಗಳನ್ನು ತಂದುಕೊಡುತ್ತದೆ. ಹಾಗೆ ಮಾಡ್ತಾನೆ. ಬೇಟೆಯನ್ನು ಕಂಡೇ ಯುದ್ಧ ಬೆಳೆದದ್ದಲ್ಲವೇ. ಚಾಪಳೆ ಪಡ ಹೋಗೆನ್ನುತ್ತಾ ನೀನು ಚಂಚಲೆ ಹೀಗೆ ಅಂತ. ಆಗ ಮುಂದಲೇ ಹಿಡ್ಕೊಂಡಾಗಲೂ ಅವನು ಗೊತ್ತಾಗಲಿಲ್ಲ ಅದು ಒಂದು ಸರಸ ಅಂತ ಅಂದುಕೊಂಡಿದ್ದಾನೆ ನೋಡಿ. ಅವನ ಕಾಮ ತೀವ್ರತೆ ಯಾವ ಮಟ್ಟದ್ದಾಗಿದೆ. ಹಾಯ್ದನು ಕೃಪಣಮತಿ ಆಗ ಮುಂಗೈಯಲ್ ಅನಿಲಜನು ಅಪರಭಾಗಕ್ಕೆ ಹಾಯ್ದು ಹಿಡಿದನು ಕೀಚಕನ ತುರುಬ. ಆಗ ಹಿಂಜುಟ್ಟು ಹಿಡ್ಕೋತಾನೆ. ವಿಪುಳ ಬಲ ಕಳವಳಿಸಿದನು. ಈ ಬಿಗಿತ ನೋಡಿ, ಈ ಎಳೆತ ನೋಡಿ, ಇದು ಸರಸವಲ್ಲ, ಇದು ವಿರಸ, ಇದು ಪ್ರಣಯವಲ್ಲ, ಇದು ಪ್ರಳಯ ಅಂತ ಗೊತ್ತಾಗಿ ಕಡುಕುಪಿತನಾದನು. ಹೆಂಗಸಲ್ಲಿವನು, ಇವನು ಹೆಂಗಸಲ್ಲ ಅಂತ ತಕ್ಷಣ ಗೊತ್ತಾಯ್ತು. ಆ ಗಂಡು ಹಿಡಿತ, ಆ ಒರಟತನ ಗೊತ್ತಾಗಿ ಅಪಸದ ನೀಚ ಇವನು ಅಂತ ಹೇಳಿ ಒಮ್ಮೆಲೆ ನುಗ್ಗಿ ಬರ್ತಾನೆ. ಅಲ್ಲಿವರೆಗೆ ಇದ್ದ ಶೃಂಗಾರ ಈಗ ಬತ್ತಿ ಹೋಗುತ್ತದೆ.
ಮುಂದೆ ಸ್ವಲ್ಪ ಹೊತ್ತಿನಲ್ಲಿಯೇ ಸೆಣಸಾಟವಾಗಿ ಅದು ಕ್ಲೈಮ್ಯಾಕ್ಸ್ಗೆ ಬಂದುಬಿಡುತ್ತೆ. ತಲೆಯ ನೆದೆಯೊಳಗಿಕ್ಕಿ ಕೈ ಕಾಲ್ಗಳನ್ನು ಬಸುರೊಳು ಸಿಕ್ಕಿ, ತಲೆಯ ನೆದೆಯೊಳಗಿಕ್ಕಿ ಕೈ ಕಾಲ್ಗಳನ್ನು ಬಸಿರೊಳು ಸಿಕ್ಕಿ, ದೂರಕ್ಕೆ ತೊಲಗಿದನು ತೋರಿದನು ರಮಣಿಗೆ ಕೀಚಕನ ಗದನ. ರಮಣಿಗೆ ತೋರಿದನು ಕೀಚಕನ ಗದನ. ಖಳನ ಕಾಲನ ಕೋಣ ತುಳಿದಂತೆ ಇಳೆಯೊಳಗಿರೆ ಕಂಡು, ಖಳನ ಕಾಲನ ಕೋಣ ತುಳಿದಂತಿಲೆಯೊಳಗಿರೆ ಕಂಡು ಕಾಮಿನಿ ಕಳಕಳಿಸಿದಳು. ಕಾಮಿನಿ ಕಳಕಳಿಸಿದಳು ಭೀಮಸೇನನಪ್ಪಿ ಮುಂಡಾಡಿ ಕಳಕಳಿಸಿದಳು ಕಾಮಿನಿ ಭೀಮಸೇನನನು ಅಪ್ಪಿ ಮುಂಡಾಡಿ. ತರುಣಿ ಬಿಡು ಸಾರೆನುತ, ತರುಣಿ ಬಿಡು ಸಾರೆನುತ ಪವನಜ ಸರಿದನತ್ತಲು, ಪವನಜ ಸರಿದನತ್ತಲು. ದೃಪದ ನಂದನೆ ಕರೆದು ನುಡಿದಳು ಕಾಗಿನವರಿಗೆ ಕೀಚಕನ ಗದನ. ದೃಪದ ನಂದನೆ ಕರೆದು ನುಡಿದಳು ಕಾಗಿನವರಿಗೆ ಕೀಚಕನ ಗದನ. ದುರುಳ ಬಲುಗಿಂದ್ಯನ್ನ ನೆಳೆದೊಡೆ ಕೆರಳಿದರು ಗಂಧರ್ವರು. ದುರುಳ ಬಲುಗಿಂದನ್ನ ನೆಳೆದೊಡೆ ಕೆರಳಿದರು ಗಂಧರ್ವರು. ಈತಗೆ ಹರುವ ಕಂಡರು ನೋಡಿ, ಈತಗೆ ಗರುವ ಕಂಡರು ನೋಡಿ ಎನೆ ಹರಿತಂದರ್ ಅವಳೊಡನೆ. ಹರಿತಂದರ್ ಅವಳೊಡನೆ. ಒಡನೊಡನೆ ಯುದ್ಧ ಆಗಿ ಕೆಲವೇ ನಿಮಿಷಗಳಲ್ಲಿ ಕೀಚಕ ಸತ್ತು ಹೋಗ್ಬಿಟ್ಟಿದ್ದಾನೆ. 3-4 ಪದ್ಯಗಳಲ್ಲೇನೆ ನಿರ್ವಿಶೇಷವಾಗಿ ವರ್ಣಿಸಿ ಮುಗಿಸಿಬಿಡ್ತಾನೆ. ಭೀಮನ ಯುವತಿ ನಗುತ್ತಾ ಆಲಿಸುತ್ತಿದ್ದಳು ಆ ಹೊಯ್ಲ ಹೋರಟೆಯ ಅಂತ. ಅಲ್ಲಿ ಮತ್ತೆ ನೋಡಿ ಅವನು ಇಷ್ಟು ಚೆನ್ನಾಗಿ ಪ್ರಸಂಗಾವಧಾನದಿಂದ ಆಲಿಸುತ್ತಿದ್ದಳು. ಏನು ಜಟಾಪಟಿ ಆಗ್ತಾ ಇದೆ, ಯಾರು ಗೆದ್ರು ಯಾರು ಸೋತರು ಗೊತ್ತಾಗ್ತಾ ಇಲ್ಲ. ಅಬ್ಬರ ಕೂಗು ಕೇಳಿಸ್ತಾ ಇದೆ, ಅವಳಿಗೆ ಯುದ್ಧ ಕೇಳಿಸ್ತಿದೆ, ಕಾಣಿಸ್ತಿಲ್ಲ. ಮತ್ತೆ ಆ ಕತ್ತಲನ್ನು ಹಾಗೆ ತಂದಿದ್ದಾನೆ. ಹೀಗೆ ಪ್ರಸಂಗಾವಧಾನದಿಂದ ಕಾವ್ಯವನ್ನು ನಿರ್ಮಾಣ ಮಾಡೋದು ತುಂಬ ಕಷ್ಟ. ಸಾಮಾನ್ಯ ಲೋಕದಲ್ಲಿರುವ ಪ್ರಥೆ ಏನಂದರೆ, ಕುಮಾರವ್ಯಾಸ ಹಿಂದೂ ಮುಂದೆ ನೋಡೋದಿಲ್ಲ, ದಬಾದುಬಿ ಪದ್ಯಗಳ ಮೇಲೆ ಪದ್ಯ ಹೇಳ್ಕೊಂಡು ಹೋಗ್ತಾನೆ, ಅವನಿಗೆ ಸೂಕ್ಷ್ಮತೆಯೆಲ್ಲ ಇಲ್ಲ ಅಂತ. ಎಷ್ಟು ಕಡೆ ಸೂಕ್ಷ್ಮತೆಯನ್ನು ತೋರಿಸ್ತಾನೆ, ಊಹಾತೀತವಾದಂಥ ರೀತಿಯಲ್ಲಿ ಬರುತ್ತದೆ. ಕಾಳಿದಾಸ ಹಾಗೆ ಆ ಸೂಕ್ಷ್ಮತೆಯನ್ನು ತರ್ತಾನೆ. ಆ ರೀತಿಯಾದ ನವರುಗಾರಿಕೆ, ನೈಗಾರಿಕೆ ಇದನ್ನೆಲ್ಲವನ್ನು ಮಾಡ್ತಾನೆ. ನಾವು ಆಧುನಿಕರು ಬಹಳ ಜಾಣ್ಮೆಯನ್ನೆಲ್ಲ ಇಟ್ಕೊಂಡಿರ್ತೀವಿ, ಬಹಳ ಸೂಕ್ಷ್ಮವನ್ನು ಇಟ್ಕೊಂಡಿರ್ತೀವಿ, ಪೂರ್ವ ಕವಿಗಳ ಗುಣದೋಷಗಳನ್ನೆಲ್ಲ ನೋಡಿಕೊಂಡು ನಾವು ತಪ್ಪು ಮಾಡೋಲ್ಲ ಅಂತ ಒಂದು ಭ್ರಮೆಯಲ್ಲಿರ್ತೀವಿ. ಅಷ್ಟು ಒಳ್ಳೆಯ ಕವಿ ಕುವೆಂಪು ಅವರು ಕೂಡ ತಮ್ಮ ರಾಮಾಯಣ ದರ್ಶನದಲ್ಲಿ ಮೊದಲಿಗೆ ಕವಿಕೃತು ದರ್ಶನಂ ಅನ್ನುವ ಭಾಗದಲ್ಲಿ ಯಜ್ಞ ಮಾಡಬೇಡ, ಯಜ್ಞದಲ್ಲಿ ಜೀವಹಿಂಸೆ ಆಗುತ್ತದೆ ಅಂತ ಜಾಬಾಲಿ ಬಂದು ಬೋಧಿಸಿ ದಶರಥನಿಗೆ ನೀನು ದೀನದಲಿತರಿಗೆಲ್ಲ ಅನ್ನ ಸಂತರ್ಪಣೆ ಮಾಡು ಅಂತೆಲ್ಲ ಹೇಳಿಬಿಡುವಂತೆ ಮಾಡಿದ್ದಾರೆ. ಶ್ಲಾಘ್ಯ ಕ್ರಮ, ಒಪ್ಪಿದ್ವಿ. ಆದರೆ ಮುಂದೆ ಅವರು ಸೀತೆ ವನವಾಸಕ್ಕೆ ಬರುವಾಗ, ನದಿಗಳನ್ನು ದಾಟುವಾಗ, ಅಮ್ಮ ಗಂಗಾ ನದಿ, ನಾನು ಕ್ಷೇಮವಾಗಿ ಮತ್ತೆ ತವರನ್ನು ಸೇರುವಂತೆ ಆದರೆ, ನನ್ನ ಗಂಡ ಮೈದುನ ಎಲ್ಲರೂ ನೆಮ್ಮದಿಯಾಗಿ ಅಯೋಧ್ಯೆಯನ್ನು ತಲುಪುವಂತೆ ಆಗಿ ಬಂಧು ಬಾಂಧವರ ಜೊತೆ ಇರುವಂತೆ ಆದರೆ ನಿನಗೆ ಕುರಿಗಳನ್ನು, ಕೋಳಿಗಳನ್ನು, ಸುರಾ ಘಟಗಳನ್ನು ಎಲ್ಲವನ್ನೂ ಬಲಿಯಾಗಿ ಕೊಡ್ತೀವಿ ಅಂತ ಹೇಳ್ತಾಳೆ. ಇಲ್ಲಿದ್ದ ವಿವೇಕ ಅಲ್ಲಿ ಹೊರಟೋಗ್ಬಿಡುತ್ತೆ. ಈ ಅಹಿಂಸಾವಾದ ಅಲ್ಲಿಗೆ ಏನಾಯಿತು? ಹೇಳಿ ಕೇಳಿ ಸೀತೆಯಂಥ ಸಾಧ್ವೀಮಣಿಯ ಪಾತ್ರವನ್ನು ಅವರು ಚಿತ್ರಿಸ್ತಾರೆ. ಅಂದರೆ ಕೆಲವು ಕಡೆಗೆ ಧಿಯೋಪಿ ಪುಂಸಾಂ ಬಲಿನಿ ಭವಂತಿ,
ನಿಜ, ದೊಡ್ಡವರು ದೋಷ ಹೇಳಬಾರ್ದು. ಸೂಕ್ತಿ ಸಹಸ್ರ ದ್ಯೋತಿತಾನಾಂ ಮಹಾಕವೀನಾಂ ದೋಷೋದ್ಘಾಟನಮಪಿ ಆತ್ಮನಃ ದೂಷಣಾಯ ಅಂತ ಆನಂದವರ್ಧನ ಹೇಳ್ತಾನೆ. ಆದರೆ ನಾವು ಹಿಂದಿನವರ ಹೆಗಲನ್ನು ಹತ್ತಿ ನಿಂತಿದ್ದೀವಿ ಅಂತ ಮಾತ್ರಕ್ಕೆ ಅವರ ಕಾಣದ ಎತ್ತರಗಳು, ಬಿತ್ತರಗಳು, ದೂರಗಳು, ಆಳ ಅಗಲಗಳು ಕಾಣತ್ವೆ ಅಂತಲ್ಲ. ನಮ್ಮ ಕಣ್ಣು ಗಟ್ಟಿಯಾಗಿರಬೇಕಲ್ಲ. ಕಣ್ಣೇ ಇಲ್ಲದೆ ಇದ್ದ ಮೇಲೆ ಕ್ರೌಂಚ ಪರ್ವತದ ಮೇಲಿರ್ಬೋದು, ಕೈಲಾಸದ ಮೇಲಿರ್ಬೋದು, ಯಾವುದ್ರ ಮೇಲೆ ನಿಂತರೂ ಏನೋ ಕಾಣೋಲ್ಲ. ಹೀಗಾಗಿ ಈ ಎಚ್ಚರವೂ ನಮಗೆ ಬೇಕಾಗುತ್ತದೆ. ಯಾವುದೂ ಇಲ್ಲದ ಕಾಲದಲ್ಲಿ ಅವರುಗಳು ಮಾಡಿದ ಸೂಕ್ಷ್ಮತೆ ಎಷ್ಟು ದೊಡ್ಡದು. ಉದಾಹರಣೆಗೆ ಸಂಗೀತದಲ್ಲೇ ನೋಡಿದರೆ ಕೆಲವು ರಾಗಗಳಲ್ಲಿ ತ್ಯಾಗರಾಜರಾಗಲಿ, ಮುತ್ತುಸ್ವಾಮಿ ದೀಕ್ಷಿತರಾಗಲಿ, ತಾನ್ಸೇನ್ ಆಗಲಿ ಮಾಡಿರ್ತಕ್ಕಂಥ ಆ ಯಾವ ಸ್ವರ ಸಂಯೋಜನೆ ಇದೆ, ಅದರ ಛಾಯೆಯನ್ನು ಮೀರುವಂತೆ ಮತ್ತೊಂದು ರಚನೆಯನ್ನು ಮಾಡೋಕ್ಕಾಗದಿರುವಂತೆ 10 100 ರಾಗಗಳಿವೆ. ಅಂದರೆ ಅವರು ಹೇಗೆ ಮಾಡಿದ್ರು ಅದು ಅಸಾಮಾನ್ಯವಾದದ್ದು ಅಂತ ಅನಿಸುತ್ತದೆ. ಪೂರ್ವಸೂರಿಗಳ ಶಕ್ತಿ ಅನ್ನೋದು ತುಂಬ ದೊಡ್ಡದು. ಇಲ್ಲಿ ಅದನ್ನು ನಾವು ಕಾಣಬೇಕು. ಮುಂದೆ ಕವಿ ಹೇಳ್ತಾನೆ, ಒಡನೊಡನೆ ಆ ಕಾಳಗ ನಡೆಯುತ್ತದೆ. ಬಿರಿದ ವಾಲಿಗಳು ಒಲೆದೊಡೆದು ಕಣ್ಣುರುಗಿ ದೊಪ್ಪನೆ ಕಳೆದು ನಿಮಿಷಕ್ಕೆ ಹೊರಳಿ ಹರಣವ ಕಳೆದು ಕಳುಹಿ ಕಳೆದುದು ಕಾಯ ಕೀಚಕನ. ಕೀಚಕನ ಕಾಯ ಪ್ರಾಣಕ್ಕೆ ಗುಡ್ ಬೈ ಹೇಳ್ತು ಅಂತಾನೆ. ಹರಣವ ಕಳುಹಿ ಕಳೆದುದು ಕಾಯ ಕೀಚಕನ ಅಂದರೆ ಅವನ ದೇಹ ಪ್ರಾಣವನ್ನು ಕಳಿಸ್ಕೊಡ್ತು ಅಂತ. ಅಂದರೆ ದೇಹಕ್ಕೆ ತುಂಬ ಒತ್ತಡ ಹಾಕಿದರೆ ದೇಹದೊಳಗೆ ಪ್ರಾಣ ಸರಿಯಾಗಿತ್ತು, ನಾನು ನನ್ನೊಳಗಿದ್ದ ಒತ್ತೆಯಾಳು ಪ್ರಾಣವನ್ನು ಬಿಟ್ಟುಕೊಡ್ತೀನಿ ಅಂತ ದೇಹ ಬಿಟ್ಟುಕೊಡ್ತು ಅಂತ. ಇಷ್ಟು ವಕ್ರತೆಯಿಂದ ಸತ್ತ ಅನ್ನೋದನ್ನು ಎಲ್ಲಾದರೂ ಹೇಳುವುದು ಉಂಟು. ಕೀಚಕನ ಸಾವಾಯಿತು, ಕೀಚಕನ ಪ್ರಾಣ ಹೋಯಿತು ಅಂತಕ್ಕಂಥದ್ದನ್ನು ತಿರುಗಿ ಪೈಸರ ಹೋಗಿ ಪವನಜ ಮರಳಿ ತಿವಿದನು ಕೀಚಕನ ಪೇರುರವನ್ ಎದೆ ಜರ್ಜರಿತವಾಗಿರಲು ಕಾರಿದನು ಕರುಳ. ರಕ್ತ ಕಾರೋದು ನೋಡಿದ್ದೀವಿ, ಕರುಳನ್ನ ಕಾರೋದು ನೋಡಿದ್ದೀವ. ಬಾಯ ಮೂಲಕವಾಗಿ ಕರುಳು ಬರುವಂತೆ ಹೊಟ್ಟೆಗೆ ಗುದ್ದಿದ್ದಾನಂತೆ. ಇನ್ನು ಏನ್ರಿ ಅವನ ಶಕ್ತಿ? ಇದು ಕವಿಯ ಶಕ್ತಿಯಾ, ಭೀಮನ ಶಕ್ತಿಯಾ? ಅವನು ಹೇಗಂದ್ರೆ ಹೇಗೆ ಮಾಡ್ತಾನೆ. ದ್ರವವಾದಂಥ ರಕ್ತ ಕಾರಿ ಬರುವುದುಂಟು, ಘನವಾದ ಕರುಳು ಕಾರಿ ಬರೋದೆಲ್ಲಾದರೂ ಇದೆಯಾ? ಅತಿಶಯೋಕ್ತಿಗಳಂತ ಮಾಡಿದ್ರೆ ಹೀಗೆ ಮಾಡಬೇಕು. ಕಾವ್ಯದ ಒರಿಜಿನಾಲಿಟಿ, ಸ್ವೋಪಜ್ಞತೆ ಅಂದರೆ ಈ ಬಗೆಯಾದದ್ದು. ಬೆರೆದವು ಆಲಿಗಳು ಒಲೆದೊಡೆದು ಕಣ್ಣುರುಗಿ ಕಣ್ಣಾಲಿ ಸೀಳಿ ಹೋಯಿತು, ದೊಪ್ಪನೆ ಕೆಡೆದು ನಿಮಿಷಕ್ಕೆ ಹೊರಳಿ ಹರಣವ ಕಳುಹಿ. ಅಬ್ಬ, ನನ್ನನ್ನು ಹೊಡಿಬೇಡಪ್ಪ, ಪ್ರಾಣವನ್ನು ಕಳಿಸ್ಬಿಡ್ತೀನಿ, ಇನ್ನು ನನ್ನ ಮೇಲೆ ಹಿಂಸೆ ಮಾಡಬೇಡ ಅಂತ. ಅಂದರೆ ದೇಹ ತನ್ನನ್ನು ಕಾಪಾಡಿಕೊಳ್ಳೋಕ್ಕೆ ಕೀಚಕನ ಪ್ರಾಣವನ್ನು ಬಿಟ್ಟು ಕೊಟ್ಟಿತು ಅನ್ನುವಂತೆ ಮಾಡ್ತಾನಲ್ಲ. ಏನು ಕಾವ್ಯ ಕೌಶಲ, ರಚನಾ ಕೌಶಲ ಪರಮಾವಧಿಯನ್ನು ಮುಟ್ಟಿದೆ. ನಾನು ಕಂಡಂತೆ ವೀರ ರಸವನ್ನು ಇವನು ಚಿತ್ರಿಸಿದಂತೆ ಜಗತ್ತಿನ ಯಾರೂ ಚಿತ್ರಿಸಿಲ್ಲ. ಹೋಮರ್ನ ಕಾವ್ಯಗಳನ್ನು ಆದ್ಯಂತ ಓದಿದ್ದೀನಿ. ಮಿಲ್ಟನ್ನನ್ನು ಆ ಒಂದು ದೇವಾಸುರ ಸಂಗ್ರಾಮ ಯಾವುದು ನಡೆಯುತ್ತದೆ ಪ್ಯಾರಡೈಸ್ ಲಾಸ್ಟ್ನಲ್ಲಿ ಕ್ರಿಸ್ತರ ಪ್ರಕಾರ, ಅದನ್ನು ಓದಿದ್ದೀನಿ. ಶೇಕ್ಸ್ಪಿಯರ್ ನಾಟಕದಲ್ಲೆಲ್ಲ ವೀರಕ್ಕೆ ಹೆಚ್ಚಿನ ಅವಕಾಶ ಇಲ್ಲ, ಯುದ್ಧ ವೀರಕ್ಕೆ. ಅದು ನಾಟಕವಾಗಿದ್ದರಿಂದ ಹಾಗಾಗಿ ಅಲ್ಲಿ ವರ್ಣನೆಗೆ ಅವಕಾಶವಿಲ್ಲ. ನಾನು ವ್ಯಾಸರನ್ನ ವಾಲ್ಮೀಕಿನ ಅಮೂಲ ಅಗ್ರವಾಗಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅಂತ ಒಳ್ಳೆ ಗಿಣಿ ಶಕನದಲ್ಲಿ ಯಾವ ಕಾರ್ಡನ್ನು ತೆಗಿಬೋದು ಆ ಕಾರ್ಡ್ ಆ ಥರ ನೋಡಿದ್ದೀನಿ. ಇನ್ನು ಸಂಸ್ಕೃತದ, ತೆಲುಗಿನ, ಪ್ರಾಕೃತದ, ಕನ್ನಡದ, ತಮಿಳಿನ, ಹಿಂದಿಯ ಬೇರೆ ಬೇರೆ ಕವಿಗಳನ್ನು ನೋಡಿದ್ದೀನಾದರೂ ಎಲ್ಲಿಯೂ ಕುಮಾರವ್ಯಾಸನ ಜಾನುದಗ್ನಂ ಪರಾಕ್ರಮ ಕುಮಾರವ್ಯಾಸನ ಮಂಡಿಯವರೆಗೆ ಮಾತ್ರ ಬರ್ತಾರೆ ವೀರರಸ ಚಿತ್ರಣದಲ್ಲಿ. ತುಂಬ ಕಷ್ಟ ಇದೆ ವೀರರಸನ ಚಿತ್ರಣ ಮಾಡೋದು. ವೀರಕ್ಕೆ ರೌದ್ರ ಹತ್ತಿರದ ಬಂಧುವಾಗಿ ಬರುತ್ತದೆ, ಭಯಾನಕ ಬರುತ್ತದೆ, ಬೀಭತ್ಸ ಬರುತ್ತದೆ. ವೀರ ಅನ್ನೋ ನಂಟನ್ನು ಕರೆದ್ರೆ ಅದರಿಂದ 3 ಜನ ಊಟಕ್ಕೆ ನಾವು ಅಂತ ಬಂದುಬಿಡ್ತಾರೆ. ಅವರು ದೊಡ್ಡ ದೊಡ್ಡ ಹೊಟ್ಟೆ ಇರ್ತಕ್ಕಂಥವ್ರು, 7-8 ರಾಗಿ ಮುದ್ದೆ ಒಬ್ಬರಿಗೊಂದು ಹೊತ್ತಿಗೆ ಹಾಕಿದ್ರು ಈಡೇರಿಸೋಕ್ಕಾಗೋದಿಲ್ಲ. ಅಂಥವ್ರನ್ನ ನಿಭಾಯಿಸಬೇಕು ಅಂದರೆ ಆ ರಸಗಳನ್ನು ಕಷ್ಟ. ಮತ್ತು ಈ ರಸಗಳು ಕುಸರಿ ಕೆಲಸ ಮಾಡೋದಕ್ಕೆ ಆಗುವಂಥದ್ದು. ಅದು ಶೃಂಗಾರವೇ, ನಯ ನಾಜೂಕು ಮಾಡೋದಕ್ಕೆ ಒಮ್ಮೆಲೆ ಗಳಮ್ಮನೆ ನುಂಗು ಬಿಡ್ತಾರೆ. ಸಹಸಾ ದೀಪ್ತ ರಸಗಳು ಅಷ್ಟು ಆ ರೀತಿ ಸಹಸಾ ಉದ್ದೀಪ್ತವಾಗುವ ವೀರ, ರೌದ್ರ, ಬೀಭತ್ಸ, ಭಯಾನಕ ಈ 4 ರಸಗಳನ್ನು ಅದ್ಭುತದ ಜೊತೆಗೆ ಮಾಡಿ, ಅಂದರೆ 5 ರಸ, ವೀರ, ರೌದ್ರ, ಬೀಭತ್ಸ, ಭಯಾನಕ, ಅದ್ಭುತ, ಇವನ್ನು ತಂದು ಇಟ್ಟಬೇಕು. ಅಲ್ಲಿ ಕುಮಾರವ್ಯಾಸ ಒಗ್ಗರಣೆಗೆ ನಂದು ಇರಲಿ ಅಂತ ವೀರರ ಮೂದಲಕಿಯ ಮೂಲಕವಾಗಿ ಹಾಸ್ಯವನ್ನು ತರ್ತಾನೆ. ಆಮೇಲೆ ಅದು ವೀರರಿಂದಾಗಿ ಆಗತಕ್ಕಂಥ ಬೇರೆಯವರೆಲ್ಲ ಅವರ ಬಂಧುಗಳಲ್ಲಿ ವ್ಯಕ್ತೀಕರಿಸುವಂತೆ ಕರುಣವನ್ನು ತರ್ತಾನೆ. ಮತ್ತೆ ಅಲ್ಲಿ ಜಯಲಕ್ಷ್ಮಿ ಬಂದರೆ ಶೃಂಗಾರವೂ ಕೂಡ ವ್ಯಂಜನವಾಗಿ ಬಂದುಬಿಡುತ್ತೆ. ಅಂದರೆ ಮಿಕ್ಕ 3 ರಸಗಳನ್ನು ಅಂದೆಲ್ಲ ತಗೋ ಅಂತ ತಂದು ಕೊಟ್ಟು ಬಿಡ್ತಾನೆ. ಎಂಥ ಉದಾರಿ ಭಾವ ಸಮ್ರಾಟ್, ರಸ ಸಮ್ರಾಟ್ ಅಂದರೆ ಇವನು ಅಂತ ಅನ್ನಬೇಕಾಗುತ್ತದೆ.
ಅವನೀಗ ಕೀಚಕನನ್ನು ಕೊಂದರೂ ಕೂಡ ಆ ದೇಹಕ್ಕೆ ಪಾಪ ಹಿಂಸೆ ತಪ್ಪಲಿಲ್ಲ. ಏನು ಮಾಡಿದ್ದಾನೆ ನೋಡಿ, ತಲೆಯನ್ನು ಎದೆಯೊಳಗಿಕ್ಕಿ ಎದೆಯನ್ನು ಸೀಳ್ತಾನೆ. ಎದೆಗೂಡನ್ನು ಸೀಳೋದು ಬಹಳ ಕಷ್ಟ, ಗರಗಸಗಳೇ ಬೇಕು ಎದೆಗೂಡಿನ ಮೂಳೆಗಳನ್ನು ಕುಯ್ಯೋದಕ್ಕೆ. ಇವನು ಗುದ್ದಿಗೆ ಅದನ್ನು ಪುಡಿ ಮಾಡಿ ಉಗುರಿಂದ ಎದೆಯನ್ನು ಸೀಳಿ ತಲೆಯನ್ನು ಎದೆಯೊಳಗೆ ತಿರುಗಿಸ್ತಾನೆ. ನೋಡಿಕೋ ನಿನ್ನ ಹೃದಯವನ್ನು, ಇನ್ನು ಮೇಲಾದರೂ ಮತ್ತೊಂದು ಜನ್ಮದಲ್ಲಿ ಸ್ತ್ರೀಯರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ನೋಡಬೇಡ ಅಂತ ಪಾಠ ಹೇಳಿದನ ಅನ್ನುವಂತೆ ತಲೆಯನ್ನು ಎದೆಗೆ ಅಂತರವಲೋಕನ ಮಾಡಿಕೋ ಅನ್ನುವಂತೆ ತಿರುಗಿಸ್ತಾನೆ. ತಿರುಗಿಸಿ ಕೈಕಾಲುಗಳನ್ನು ಬಸುರುಳು ಸಿಕ್ಕಿ ಕೈ ಕಾಲುಗಳನ್ನು ಹೊಟ್ಟೆ ಸೀಳಿ, ಕರಳಂತೂ ಹೊರಗೆ ಬಂದಿತ್ತಲ್ಲ. ಈ ಪೋಸ್ಟ್ ಮಾರ್ಟಮ್ ಮಾಡುವಾಗ ಮೊದಲು ಕುಯ್ಯುವಾಗ ಎಷ್ಟು ಜಾಗೃತಿಯಾಗಿ ಕುಯ್ತಾರೋ, ಯಾವ್ಯಾವ ಅಂಗಕ್ಕೆ, ಯಾವ್ಯಾವ ಉಪಾಂಗಕ್ಕೆ, ಯಾವ್ಯಾವ ಪ್ರತ್ಯಂಗಕ್ಕೆ ಏನೇನು ಘಾಸಿಯಾಗಿದೆ, ಎಲ್ಲಿ ಎಂಥದ್ದಾಗಿದೆ ಅಂತೆಲ್ಲ ತಿಳ್ಕೊಂಡ ಮೇಲೆ ರಪ 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 ಅಂತ ಎಲ್ಲವನ್ನು ತುರುಕಿ ಬಿಡ್ತಾರಂತೆ. ಎಷ್ಟೋ ಬಾರಿ ದೇಹದೊಳಗೆ ಹೋಗೋಲ್ಲ, ಆಚೆಗೂ ಬಿಸಾಡಿಬಿಡ್ತಾರಂತೆ. ಮೆಡಿಸಿನ್ ಓದ್ತಕ್ಕಂಥವ್ರು ಪೋಸ್ಟ್ ಮಾರ್ಟಮ್ ನೋಡೋದಕ್ಕೆ ಹೋಗಬೇಕು. ಅದು ನೋಡಿದಾಗ 2-3 ದಿವಸ ಊಟ ಸೇರೋದಿಲ್ಲ ಅಂತಾರೆ, ಆಮೇಲೆ ಸೀಸನ್ ಆಗ್ತಾರೆ ಅಂತಾರೆ. ಹಾಗೆ ಇವನು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ವೈದ್ಯ ಹೇಗೆ ತುರುಕ್ತಾನೋ, ಹೇಗೋ ಒಂದು ಹೊಲಿದು ಬಿಟ್ಟು ಅವರ ಬಂಧುವರ್ಗಕ್ಕೆ ಕೊಡಬೇಕಲ್ಲ, ದೇಹ ಅನ್ನುವುದು ಒಂದು ಇರಬೇಕು ಅಂತ ಗೋಣಿ ಚೀಲದಲ್ಲಿ ಎಲ್ಲವನ್ನ ತುಂಬಿ ತುರುಕುವಂತೆ ಹಾಗೆ ಬಸಿರೊಳಗೂ ಕೈಕಾಲುಗಳನ್ನು ತುರುಕಿತಾನೆ. ಕೈ ಕಾಲು ಎಲ್ಲವನ್ನು ಹೊಟ್ಟೆಗೆ ತುರುಕಬೇಕು ಅಂದರೆ ಅದು ಆಕಾರ ಏನಾಗಿರಬೇಕು. ಮತ್ತೆ ಇಷ್ಟೆಲ್ಲ ಮಾಡಿ ರಮಣಿಗೆ ತೋರಿದನು ಕೀಚಕನ ಹದನ. ಹೇಗೆ ಇವನನ್ನು ಮುದ್ದೆ ಮಾಡಿದ್ದೇನೆನ್ನುವ ಹದವನ್ನು ನೋಡು ಬಾ ಅಂತ ಈಗ ದೀಪವನ್ನು ಬೆಳಗಿ ದ್ರೌಪದಿಗೆ ತೋರ್ತಾನೆ ಅಂತ. ಅದು ರಮಣಿ ಅಂತ ಹೇಳುವಲ್ಲಿ ನೋಡಿ, ಅದೆಷ್ಟು ಶೃಂಗಾರಮಯವಾದ ವಾಚಕ. ಈ ಪಾಪಿಷ್ಟನ ಸಾವನ್ನು ಕಂಡು ಅವಳಿಗೆ ಸಂತೋಷವಾಗಿ ಭೀಮನ ಮೇಲೆ ಪ್ರೇಮ ಉಕ್ಕಬೇಕು. ಆ ಎಷ್ಟು ವಿಕಟ ವಿಷಮ ಸಂದರ್ಭದಲ್ಲಿ ಆ ದ್ರೌಪದಿ ಭೀಮರ ಪ್ರೀತಿಯನ್ನು ಕವಿ ವ್ಯಂಜಿಸ್ತಾನೆ. ಆಮೇಲೆ ಉತ್ತರಾರ್ಧ ಅತಿ ಮನೋಹರವಾದದ್ದು, ಲೋಕೋತ್ತರವಾದಂಥ ಉತ್ಪ್ರೇಕ್ಷ ಅಲಂಕಾರವನ್ನು ಮಾಡಿದ್ದಾನೆ. ಖಳನ ಕಾಲನ ಕೋಣ ತುಳಿದಂತೆಳೆಯೋಳೊರಗಿರೆ ಕಂಡು ಕಾಮಿನಿ, ಮತ್ತೆ ರಮಣಿಗೆ ಮತ್ತೂ ಸ್ಟ್ರಾಂಗ್ ಆದ ಪದ ಕಾಮಿನಿ ಹಾಕಿದ್ದಾನೆ. ಈ ಖಳ ನೀಚನನ್ನ ಕಾಲನ ಕೋಣ ತುಳಿದಂತೆ, ಯಮನ ಕೋಣ ತುಳಿದಂತೆ ಇವನನ್ನು ತುಳಿಯಲ್ಪಟ್ಟಿದ್ದಾಗಿತ್ತು ಅಂತ. ಅನ್ನಿಯನ್ನಂತ ಒಂದು ತಮಿಳು ಚಲನಚಿತ್ರ ಬಂದಿತ್ತು. ಅಲ್ಲಿ ಒಬ್ಬ ಕೇಡಿಗನನ್ನ ಅವನು ಎಮ್ಮೆಗಳ ಮೂಲಕ ತುಳಸಿ ಕೊಂದದ್ದು ಅಂತ ಬರುತ್ತದೆ. ಅದಕ್ಕೆ ಸ್ಫೂರ್ತಿ ಕುಮಾರವ್ಯಾಸನ ಮೂಲ ಅಂತ ಅನಿಸುತ್ತದೆ. ಕಾಲನ ಕೋಣ ತುಳಿದಂತೆ ಎಳೆಯೋಳೊರಗಿರೆ ಕಂಡು ಕಾಮಿನಿ ಕಳಕಳಿಸಿದಳು, ಪರಮಾನಂದ ಪಡ್ತಾಳೆ. ಭೀಮಸೇನನ್ನ ಅಪ್ಪಿ ಮುದ್ದಾಡ್ತಾಳೆ. ಇದು ಪ್ರೀತಿ, ಮೆಚ್ಚುಗೆ, ಅಭಿಮಾನ, ಶೃಂಗಾರ ಎಲ್ಲ ಸೇರಿದೆ. ಹೆಣದ ಮೇಲೆ ಶೃಂಗಾರ. ಎಂಥ ವಿಕಟ ಸನ್ನಿವೇಶ ಇದು. ಒಂದಿಷ್ಟು ಅನುಚಿತವಾಗಿ ಕಾಣೋಲ್ಲ. ಯಾಕೆಂದರೆ ಕೀಚಕ ಮಾಡಿದ ದುಷ್ಟತನ ಅಂಥದ್ದು, ದ್ರೌಪದಿಗಾದ ನೋವು ಅಂಥದ್ದು. ಕವಿ ಅಷ್ಟರ ಮಟ್ಟಿಗೆ ಆ ಪೂರಕ ಸಾಮಗ್ರಿಯನ್ನು ಒದಗಿಸಿದ್ದಾನೆ. ಇದು ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತ T.S. ಎಲಿಯಟ್ ಹೇಳುವ ಪರಿ ಅದೇ ವಿಭಾವಾನುಭಾವ ಸಾಮಗ್ರಿ ಸಂಯೋಜನ ಅಂತ ಭರತಾದಿಗಳು ಹೇಳಿದ್ದು. ಆಮೇಲೆ ಅಪ್ಪಿಕೊಂಡಾಗ ಭೀಮ ಮೈಮರೆಯೋಲ್ಲ. ಇಲ್ಲ, ನಾವು ಬೇಗ ಪಲಾಯನ ಮಾಡಬೇಕು, ಇಲ್ಲಿಂದ ದೂರ ಹೋಗಬೇಕು. ತರುಣಿ ಬಿಡು, ಸಾರು, ನನ್ನ ಬಿಡು, ನೀನು ಹೋಗು ನಿನ್ನ ಅಂತಃಪುರಕ್ಕೆ ಎಂದು ಪವನಜ ಸರಿದ ನತ್ತಲು. ಒಂದು 14 ಮಾತ್ರೆಗಳಲ್ಲಿ ಮುಗಿಸ್ಬಿಡ್ತಾನೆ ನೋಡಿ ಅವರ ಎಕ್ಸಿಟನ್ನು. ತರುಣಿ ಬಿಡು ಸಾರ್ ಎನ್ನುತ್ತಾ ಪವನಜ ಸರಿದು ಅತ್ತಲು ದೃಪದನಂದನೆ. ಅವಳು ಈಗ ಒಂದು ಉಪದ್ವ್ಯಾಪ ಮಾಡ್ತಾಳೆ. ಇರಲಾರದೆ ಎರವೇ ಬಿಟ್ಕೊಂಡ್ರು, ಅಲ್ಲ ಹಾವರಾಣಿ ಹಾವನ್ನು ಬಿಟ್ಕೊಂಡ್ಳು. ಏನಂದರೆ ಆಗ ವಿವೇಕ ಅಲ್ಲ ಇರೋದು, ತೃಪ್ತಿ, ನೆಮ್ಮದಿ. ಸತ್ತನಲ್ಲ, ಅದನ್ನು ಹೇಳಿಕೊಳ್ಳಬೇಕು ಅಂತಾಗಿದೆ. ಅಂದರೆ ಮಾನವ ಸಹಜ ಭಾವಗಳು ಎಲ್ಲಕ್ಕೂ ಮಿಗಿಲಾಗಿ ವಿವೇಕವನ್ನು ನುಗ್ಗಿ ನುಡಿಯುತ್ತವೆ. ಇಟ್ ಈಸ್ ಆಲ್ವೇಸ್ ದಿ ಎಮೋಷನ್ ದಟ್ ಆಕ್ಟ್ಸ್, ನಾಟ್ ದಿ ಇಂಟೆಲೆಕ್ಟ್. ದಿ ವರ್ಲ್ಡ್ ಹ್ಯಾಸ್ ಬಿನ್ ಡಿಸಿಸಿವ್ಲಿ ಚೇಂಜ್ಡ್ ನಾಟ್ ಬೈ ಇಂಟೆಲಿಜೆನ್ಷಿಯಾ, ಇಟ್ ಈಸ್ ಬೈ ಎಮೋಷನ್ಸ್. ಬುದ್ಧಿಯಿಂದ ಜಗತ್ತು ಬದಲಾಗಿದ್ದೇ ಇಲ್ಲ. ಬುದ್ಧಿಗೆ ಆ ಸಾಮರ್ಥ್ಯ ಇಲ್ಲಿ ಭಾವದಿಂದಲೇ ಆಗಿರ್ತಕ್ಕಂಥದ್ದು. ಯಾವ್ಯಾವ ಸಾಮ್ರಾಜ್ಯಗಳು ಏನೆಲ್ಲ ಆಗಿ ಹೋಗಿವೆ. ಹೀಗೆ ನೋಡಿದಾಗ ಅವಳು ಕಾಹಿನವರಿಗೆ ಕರೆದು ನುಡಿದಳು ಕೀಚಕನ ಹದನ. ನೋಡಿ ಕೀಚಕ ಏನಾದ. ದುರುಳ ಬಲು ಹಿಂದೆನ್ನನ್ ಎಳೆದೊಡೆ ಕೆರಳಿದರು ಗಂಧರ್ವರು. ನನ್ನ ಎಳೆದಾಡ್ನಲ್ಲ ಈ ಸಂಜೆ ಸಭೆಯಲ್ಲಿ, ಈ ಅಪರಾಹ್ನ ಸಭೆಯಲ್ಲಿ ನೋಡಿ ಗಂಧರ್ವರೀತಗೆ ಕೆರಳಿದರು. ಹರುವ ಕಂಡರು ನೋಡಿ ಏನೇ, ನೋಡಿ ಏನು ಮಾಡಿದ್ದಾರೆ ನೋಡಿ ಅಂದರೆ ಹರಿತಂದರ ಅವಳೊಡನೆ ಓಡೋಡಿ ಬರ್ತಾರೆ. ಅವರು ಎಲ್ಲೋ ಆಚೆ ಇದ್ದರು, ನಾಟ್ಯ ಶಾಲೆಯ ರಕ್ಷಕ ಭಟರು. ಇವರು ಬ್ಯಾಕ್ ಎಂಟ್ರಿ ಮಾಡಿದ್ದಾರೆ, ಹಿಂದಿನಿಂದ ಹೋಗಿದ್ದಾರೆ. ಆಗ
ಮುಂದೆ ಆದ ಸಂದರ್ಭವನ್ನು ನೋಡಿ. ಅರಸಿ ಕೈದೀವಿಗೆಯ ಅವನಿಗ ಪರಿಯ ಕಂಡರು ಕಾಹಿನವದಿರು ಕೈದೀವಿಗೆಯಲಿ ಅರಸಿ ಅವನಿಗ ಪರಿಯ ಕಂಡರು ಹರಿದು ಹೇಳಿದರಾತನನು ಜಾತರಿಗೆ ಬೇಗದಲ್ಲಿ ಕರದಿ ಬಾಯಿಗಳ ಹೊಯ್ದು ಹೃದಯದೊಳುರಿ ಚಡಾಳಿಸೆ ಕರದಿ ಬಾಯಿಗಳ ಹೊಯ್ದು ಹೃದಯದೊಳುರಿ ಚಡಾಳಿಸೆ ಬಿಟ್ಟ ಮಂಡೆಯೊಳಿರದೆ ಬಂದರು ಕೀಚಕನ ಸೋದರರು ಬಿಟ್ಟ ಮಂಡೆಯೊಳಿರದೆ ಬಂದರು ಕೀಚಕನ ಸೋದರರು ಬಾಯಿ ಬಿಡುತ್ತ ಕೀಚಕನ ಸೋದರರು ಬಾಯಿ ಬಿಡುತ್ತ ಬಂದರು ಕಂಡರೋ ಈಗ ದೀಪ ಬೇರೆ ತದ್ದಿದ್ದಾಳೆ ಅವಳು. ಅರಸಿ ಕೈದೀವಿಗೇಲು ಅವನಿಹ ಪರಿಯ ಕಂಡರು. ಅವಳು ದೀಪ ಬೇರೆ ಇಟ್ಕೊಂಡು ಬಂದು ಈಗ ತೋರಿಸ್ತಾಳೆ. ಯಾಕೆಂದರೆ ಅವಳಿಗೆ ಭೀಮ ತೋರಿಸಿದ್ದನಲ್ಲ, ಆ ದೀಪ ಇತ್ತು, ಅದನ್ನು ತೆಗೆದುಕೊಂಡು ಬರ್ತಾಳೆ. ಕಂಡರು ಕಾಹಿನವದಿರು ಹರಿದು ಹೇಳಿದರ ಆತನ ಅನುಜಾತರಿಗೆ ಬೇಗದಲ್ಲಿ. ನೋಡಿದೊಡನೆ ಅವರಿಗೆ ಇದೇನು ಅಂತ ಗೊತ್ತಾಗಲಿಲ್ಲ. ಕಡೆಗೆ ತಿಳಿಯಿತು ಆ ಮಾಂಸದ ಮುದ್ದೆಯೇ ಕೀಚಕ, ತಮ್ಮ ಸರ್ವ ಸೇನಾಧ್ಯಕ್ಷ ಸಿಂಹಬಲ ಅಂತ. ಬೆಕ್ಕಸೆ ಬೆರಗಾಗಿ ಬಿಲ್ಲು ಬೆರಗಾಗಿ ಭಯಕಂಪಿತ ಚೇತಸ್ಕರಾಗಿ ಹೊರಡ್ತಾರೆ. ಅನುಜಾತರು, ಕೀಚಕನ ಅನುಜಾತರು 102, ಕೆಲವು ಪ್ರಕಾರ 101, ಒಟ್ಟಿನಲ್ಲಿ ಶತಾಧಿಕರು. ಈ ಸಂಖ್ಯೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಏಕೆಂದರೆ ಮಹಾಭಾರತ ರಾಮಾಯಣಗಳಲ್ಲಿ ತುಂಬ ಅವಿಶ್ವಾಸ ಮಾಡಬೇಕಾದದ್ದು ಈ ಸಂಖ್ಯೆಯ ಬಗ್ಗೆ. ಇಷ್ಟು 1000 ವರ್ಷ ಬದುಕಿದ್ರು, ಅಷ್ಟು 1000 ಯೋಜನೆ ಇತ್ತು, ಇಷ್ಟು 1000 ಬಾಣಗಳನ್ನು ಬಿಟ್ಟರು, ಜಗತ್ತಲ್ಲಿರೋ ಕಬ್ಬಣ ಎಲ್ಲ ಖರ್ಚಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಒಮ್ಮೆ ಬಾಣ ಬಿಡೋದ್ರೊಳಗೆ. ಹಾಗೆ ಅದೆಲ್ಲ ಕಾವ್ಯವಾಗಿ ನೋಡಬೇಕು. ನಮ್ಮ ಜನಕ್ಕೆ ಅದರ ಮೌಲ್ಯಗಳ ಬಗ್ಗೆ ತಿಳುವಳಿಕೆಯೇ ಬೇಡ. ಮೊನ್ನೆ ಯಾರು ನನ್ನ ಕೇಳಿದ್ರು, ಗಾಂಧಾರಿಗೆ 100 ಜನ ಮಕ್ಕಳಿದ್ರ ಅಂತ. ಮಹಾಭಾರತದ ಮಹತ್ವಕ್ಕೆ ಈ ಪ್ರಶ್ನೆಯೇ ತುಂಬ ಅಸಂಗತವಾದದ್ದು. ಪಾಂಡವರ ಮೇಲಿನ ಅಸೂಯೆ ದುರ್ಯೋಧನ ಒಬ್ಬ ಇದ್ರೂ ಇರ್ತಿತ್ತು, 100 ಜನ ಇದ್ರೂ ಇರ್ತಿತ್ತು. ಆ ಪಾಂಡವರ ಮೇಲೆ ಕೇಡು ಮಾಡಬೇಕು ಅನ್ನೋದು ಇವನು 100 ಜನರ ಸಪೋರ್ಟಿಂದ ಬಂದದ್ದೇನಲ್ಲ. ಅವನು 100 ಜನ MLAಗಳ ಹಿಂದೆ ಇಟ್ಕೊಂಡು ಗೌರ್ಮೆಂಟ್ ಫಾರಂ ಮಾಡ್ತೀನಿ ಅಂತ ಹೊರಟ ಪುಡಾರಿ ಥರ ಅಲ್ಲ. ಅವನು ಸ್ವಯಮೇವ ಮೃಗೇಂದ್ರತ, ನಾನೇ ಸಾಕು ಕೇಡಿಗೆ, ಜಗತ್ತಿಗೆಲ್ಲ ಹಂಚಿ ಹರವುತ್ತೀನಿ ಅಂತಕ್ಕಂಥವನು. ಹೀಗಾಗಿ ಗಾಂಧಾರಿಗೆ 100 ಜನ ಮಕ್ಕಳಿದ್ದರ ಅನ್ನೋದೆಲ್ಲ ಅಲ್ಲ. ಮಹಾಭಾರತದಲ್ಲಿ ಬರುತ್ತೆ, ಗಾಂಧಾರಿಯ ಸೋದರರನ್ನೆಲ್ಲರನ್ನೂ ಕೊಟ್ಟು ಮದುವೆ ಮಾಡಿದ್ದು ಧೃತರಾಷ್ಟ್ರನಿಗೆ. ಅವನಿಗೆ ಬೇಕಾದಷ್ಟು ಹೆಂಗಸರು, ಬೇಡದಷ್ಟು ಸಮಯ, ಇನ್ನೇನು ಬೇಕು? ಈಗ ಅವನೇನು ಹೊರಬೇಕೆ ಹೆರಬೇಕೆ? ಶನಿ ಸಂತಾನ ಯಥೇಷ್ಟ ಸೃಷ್ಟಿಯಾಯಿತು. ಹೀಗಿಟ್ಟುಕೊಂಡ್ರೆ ಆಯಿತು. ಅಂದರೆ ಮಹಾಭಾರತದಲ್ಲಿ ಈ ಸೆನ್ಸಸ್ ಮಾಡಬೇಕಾಗಿದ್ದು ಫ್ಯಾಮಿಲಿ ಪ್ಲಾನಿಂಗನ್ನು ಬೋಧಿಸಬೇಕಾದದ್ದು ಅದಲ್ಲ. ಮಹಾಭಾರತದಲ್ಲಿ ಒಳಿತು ಕೆಡುಕುಗಳಿಗೆ ಆದದ್ದು ಏನು? ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ, ಇದುಷ್ಟಿರೋ ಧರ್ಮಮಯೋ ಮಹಾದ್ರುಮಃ. ಈ 2 ವೃಕ್ಷಗಳ ಮಧ್ಯೆ ಆದ ಸೆಣಸಾಟ ಎಂಥದ್ದು ಅನ್ನುವುದನ್ನು ತೋರ್ಪಡಿಸೋಕ್ಕೆ ಹೊರಟದ್ದು. ಹೀಗಾಗಿ ಆ ಕೀಚಕನ ತಮ್ಮಂದಿರು ಅವರು ಪುಂಡ ಪೋಖರಿಗಳೇ, ಅವರೆಲ್ಲರೂ ಒಟ್ಟಿಗೆ ಬರ್ತಾರೆ. ಬೇಗದಲ್ಲಿ ಕರದಿ ಬಾಯಿಗಳ ಹೊಯ್ದು ಬಾಯಿ ಬಡ್ಕೊಂಡ್ರು ಅಂತ. ಕರದಿ ಬಾಯಿಗಳ ಹೊಯ್ದು ಹೃದಯದೊಳು ಉರಿ ಚಡಾಳಿಸೆ, ಎದೆಯಲ್ಲಿ ಬೆಂಕಿ, ಬಾಯಲ್ಲಿ ಬಡ್ಕೊಳ್ಳೋದು. ಬಿಟ್ಟ ಮಂಡೆಯೊಳು ತಲೆ ಕೂದಲು ಕೆರಳಿಸಿಕೊಂಡು ಕೆದರಿಕೊಂಡು ಇರದೆ ಬಂದರು, ಒಮ್ಮೆಲೆ ನುಗ್ಗಿ ಬರ್ತಾರೆ ಕೀಚಕನ ಸೋದರರು ಬಾಯಿ ಬಿಡುತ್ತ. ಈ ಹೊತ್ತು ಒಬ್ಬ ತಮ್ಮ ಟೌಳಿಯವನು ಏನಿಗಾದರೂ ಮೋಸ ಮಾಡಿ ಅನ್ಯಾಯ ಮಾಡಿ ತುಂಬ
ದುರ್ಮರಣಕ್ಕೆ ತುತ್ತಾದರೆ ಅವನ ಪರಿವಾರವೆಲ್ಲ ಬಂದುಬಿಡುತ್ತಲ್ಲ. ಸಾಕೇತ ರಾಜನ್ ಅಂತ ಒಬ್ಬ ನಕ್ಸಲೈಟು ಸತ್ತೊಡನೆ ಗೌರಿ ಲಂಕೇಶಿಗೆ ಶುರು ಆಗ್ಬಿಡ್ತು ನಖಶಿಕಾಂತ ಸಂಕಟ. ಆ ಜಾತಿಯವರು ಬೇಕಾದಷ್ಟು ಜನಕ್ಕಾಯಿತು. ಜಾತಿಯವರು ಅಂದರೆ ಜಾತಿ ಅಂತಲ್ಲ, ಕ್ಯಾಟಗರಿನವರಿಗೆ ಅಂತ ಅರ್ಥ ಹೇಳಬೇಕಾಗುತ್ತದೆ. ಎಲ್ಲ ವಿಕಾರವಾದಿಗಳಿಗೆ, ವಿಚಾರ ವ್ಯಾಧಿಗಳಿಗೆ ಉಂಟಾಯಿತು ಸಂಕಟ. ಬೆಚ್ಚಗೆ ಬೆಂಗಳೂರಲ್ಲಿ ಇವರು ಇರ್ತಾರೆ. ಶೃಂಗೇರಿಯಲ್ಲೋ ಆಗುಂಬೆನಲ್ಲೋ ಕೊಪ್ಪದಲ್ಲಿಯೂ ಇರತಕ್ಕಂಥ ನಕ್ಸಲೇಟ್ಗಳ ಸಮಸ್ಯೆಗೆ ತುತ್ತಾದವರ ಗತಿ ಆಗಿರುತ್ತೆ. ಅಲ್ಲಿ ಕೃಷಿ ಮೊದಲಾದ, ವಾಣಿಜ್ಯ ಮೊದಲಾದ ಎಷ್ಟೆಲ್ಲ ವಿಷಯಗಳು ತೊಂದರೆಗೊಳಗಾಗಿರುತ್ತವೆ. ಕಡೆಗೆ ಇವರೆಲ್ಲರೂ ಮಾವೋಯಿಸಮ್ಮು, ರೆಡ್ ಕಾರಿಡಾರು ಈ ಥರ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಬಾಯಿ ಬಡ್ಕೊಳ್ಳೋಕ್ಕೆ ಶುರು. ಎಲ್ಲಿಯೋ ಏನೋ ಆದರೆ ಇಲ್ಲಿ ಇವರಿಗೆ ನೆಗಡಿ, ಶೀತ, ಕೆಮ್ಮು ಎಲ್ಲ ಬರ್ತಕ್ಕಂಥದ್ದು. ಉಪಕೀಚಕರು ಅಂದರೆ ಇನ್ಯಾರು ಇದೇ ಥರದಂಥವ್ರು. ನಮ್ಮಲ್ಲಿ ಉಂಟಲ್ಲ, ಪ್ರತಿಯೊಂದಕ್ಕೂ ಸಂಘ ಉಂಟು. ಯಾವುದೋ ಒಬ್ಬ ಆಟೋದವನು ಇನ್ಯಾರೋ ಒಬ್ಬ ಮಹಿಳೆ ಪ್ರಯಾಣ ಮಾಡಿದವಳಿಗೆ ದೌರ್ಜನ್ಯವಾಗಿ ಅಕ್ರಮವಾಗಿ ನಡ್ಕೊಂಡ ಅಂತ ಅಲ್ಲಿದ್ದ ಸ್ಥಳೀಯರು 4 ಜನ ಅವನಿಗೆ ಚೆನ್ನಾಗಿ ದೇಹ ಶುದ್ಧಿ ಮಾಡಿರ್ತಾರೆ. ನಾಳೆ ಆಟೋ ಎಲ್ಲ ಸಂಪು ಹೂಡುವಂಥದ್ದು. ಹೀಗೆ ತಾನೇ ನಡೀತಕ್ಕಂಥದ್ದು. ಅವನು ಇವರ ಗುಂಪಿನವನಾಗಿದ್ದ ಅನ್ನೋದು ಅಷ್ಟೇ ಹೊರತು ಸರಿಯೇ ತಪ್ಪೇ ಅಂತಿಲ್ಲ. ಉಪಕೀಚಕರ ಪಾಳಿಯೂ ಅದೇ ಬಗೆಯಾದದ್ದು. ಅಂಥವ್ರು ಎಲ್ಲೂ ಸೇರಿಕೊಳ್ತಾರೆ. ಅವರೆಲ್ಲ ಸೋದರಿಕೆಗಿಂತ ಹೆಚ್ಚಿನ ಸಂಬಂಧ ಇರುತ್ತೆ. ಹಾಗಾಗಿ ಆ ಹೊಕ್ಕುಳ ಬಳ್ಳಿಯ ಸಂಬಂಧಕ್ಕಿಂತ ಈ ಕಳ್ಳಿನ ಸಂಬಂಧ ಇರ್ತಲ್ಲ, ಅಥವಾ ಚಂಚಲಾಕ್ಷಿಯರ ಸಂಬಂಧ, ಇದು ಬಹಳ ದೊಡ್ಡದಾದದ್ದು. ಅವರೆಲ್ಲ ಬಂದು ಬಾಯಿ ಬಡ್ಕೊಳ್ತಾರೆ, ಕೋಲಾಹಲ ಮಾಡ್ತಾರೆ. ಮಾಡಿ ಅವಳನ್ನು ಎತ್ತಿಕೊಂಡು ಹೋಗ್ತಾರೆ. ಇವಳಿಗೋಸುಗವೋ ಅಳಿದನೇ ಸಹಭವನು ತಪ್ಪೇನು, ಇವಳಿಗಾಗಿ ಸತ್ತ, ಅದರೊಳಗೇನಿದೆ ತಪ್ಪು, ಇಂಥ ದೇಹವನ್ನೇ ಕೊಟ್ಟ, ಪ್ರಾಣವನ್ನೇ ಕೊಟ್ಟ ಇವಳಿಗೋಸ್ಕರ. ಹಾಗಾಗಿ ಅವರ ಶವಕ್ಕೆ ಸಮಾಧಾನ ಆಗಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇವಳ ಸಮೇತ ಅವನನ್ನು ಸುಡಬೇಕು ಅಂತ. ನೋಡಿ ಯಾವ ರೀತಿಯ ಸಹಗಮನ. ಮಹಾಭಾರತದಲ್ಲಿ ಎಂಥ ಸಹಗಮನದ ಪ್ರಸಂಗ ಬರುತ್ತದೆ, ಬಲವಂತವಾಗಿ ಮಾಡಿಸ್ತಕ್ಕಂಥದ್ದು. ಇದಕ್ಕೆ ನಿರ್ಲಜ್ಜವಾಗಿ ವಿರಾಟನು ಒಪ್ಪಿಕೊಳ್ಬೇಕಾಗುತ್ತದೆ. ಎಂದು ತಂದರುಹಿದರು ವೈರಾಟ ರಾಯಂಗೆ. ಈ ವಿರಾಟನಷ್ಟು ನಿರ್ವೀರ್ಯ ನಪುಂಸಕ ಹೇಳಿ ಜಗತ್ತಲ್ಲಿ ಯಾರೂ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಎಲ್ಲದಕ್ಕೂ ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ. ಸ್ಥಾನಮಾನಕ್ಕೆ ಯಾವುದೇ ಶಕ್ತಿಯನ್ನು ಪಡ್ಕೊಳ್ಳದೇ ಇದ್ದರೆ ಈ ಥರದ್ದೇ ಆಗತಕ್ಕಂಥದ್ದು. ಪುಂಡ್ರ ಪೋಖರಿಗಳ ಕೆನ್ನಲ್ಲಿ ಮಾಡಿಕೊಳ್ಬೇಕಾಗುತ್ತದೆ. ನಮ್ಮ ಹಿಂದಿನ ಪ್ರಧಾನಿಗಳಿದ್ದರಲ್ಲ, ಅವರು ಯಾರಿಂದಾಗಿ ಕೂತಿದ್ರು, ಆ ಚೇರ್ಗೆ ಲಿವರ್ ಇತ್ತು ಅನ್ಸುತ್ತೆ. ಆ ಲಿವರ್ ಸೋನಿಯಾ ಗಾಂಧಿ ಕಾಲು ಕೆಳಗಿತ್ತು ಅನ್ಸುತ್ತೆ. ಇವಳು ಕಾಲು ಒತ್ತರೆ ಠಂಗನಿ ಇವರು ನೆಗೆದು ಬೀಳ್ತಾ ಇದ್ರು ಅನ್ಸುತ್ತೆ. ಸಿಂಗರು ಪಾಪ, ಸಿಂಗರ್ ಮಂಗರಂತೆ ನೆಗೆದು ಬೀಳ್ತಾ ಇದ್ದಿದ್ದು ಅಷ್ಟೇ. ಆ ಒಂದು ಬೆಣೆ ಒತ್ತಿದ್ರೆ ಈ ತಿರುಗು ಮಾರ್ಗ ಆಗ್ತಕ್ಕಂಥದ್ದು. ಅದಕ್ಕೆ ಏನಾದರೂ ಸರಿಯೇ, ಸತ್ಯವನ್ನು ನೋಡೋಲ್ಲ, ಸತ್ಯವನ್ನು ಕೇಳೋಲ್ಲ, ಸತ್ಯವನ್ನು ಆಡೋಲ್ಲ ಅಂತ ಹೇಗೂ ಟರ್ಬನ್ ಕಟ್ಕೊಂಡಿದ್ರು, ಕಿವಿ ಮುಚ್ಕೊಂಡಿತ್ತು, ಮೀಸೆ ಬಿಟ್ಕೊಂಡಿದ್ರು, ಬಾಯಿ ಮುಚ್ಕೊಂಡಿತ್ತು, ಕನ್ನಡಕ ಹಾಕ್ಕೊಂಡಿದ್ರು, ಕಣ್ಣು ಮುಚ್ಕೊಂಡಿತ್ತು ಅನ್ಸುತ್ತೆ. ಈ ತರಹ ಹಾಗಾಯ್ತು ಅನ್ಸುತ್ತೆ. ಆ ರೀತಿಯಲ್ಲಿ ವಿರಾಟ ಒಳ್ಳೆಯವನು ನಿಜ. ಪಾಪ ಇವರು ಒಳ್ಳೆಯವರಲ್ವೇ. ಮನಮೋಹನ್ ಸಿಂಗು ಆಕ್ಸ್ಫರ್ಡ್ನಲ್ಲಿ ಪದವಿ ಪಡ್ಕೊಂಡಂಥವ್ರು, ಇಕಾನಮಿಕ್ಸಲ್ಲಿ ಮೇಧಾವಿಗಳಾದವರು. ಸ್ಥಾನ ಉಳಿಸಿಕೊಳ್ಳಬೇಕು ಅಂದರೆ ಎಲ್ಲ ಮಾನವನ್ನು ಬಿಡಬೇಕಾಗುತ್ತದೆ. ವಿರಾಟನಿಗೆ ಆ ಬಗೆಯದು. ಅವಳ ನಾತನ ಕೂಡೆ ಕಳುಹೋಡು ಅವಗೆ ನೇಮವೇ ಎಂದು. ಅವನಿಗೆ ಆತ್ಮಶಾಂತಿ, ಆತ್ಮ ಇಲ್ಲಿದೆ. ಅವನು ಹತಾತ್ಮ, ಹುತಾತ್ಮ ಅಲ್ಲ. ಮರಳಿದರು ಬಂದು ಹಿಡಿದರು ಕಮಲ ಲೋಚನೆಯ, ತೆಗೆದು ಮಂಚದಲ್ಲಿ ಅವನ ಹೆಣನನ್ನು ಬಿಗಿದರು ಅವಳನ್ನು ಕಾಲದೆಸೆಯಲಿ. ನಗುದಿನ್ನೊಮ್ಮೆನುತ ಕಟ್ಟಿದರು ಅವರು ಕಾಮಿನಿ. ಅಲ್ಲಿ ನಗು ನೋಡೋಣ. ಅವನ ಹೆಣವನ್ನು ನೋಡಿ ನಕ್ಕಿಯಲ್ಲ. ದ್ರೌಪದಿ ತಾನಾಗಿ ತಂದುಕೊಂಡಿದ್ದು, ದುಡ್ಡು ಕೊಟ್ಟು ದುಃಖ ತಂದರು ಅಂತ. ಆದರೆ ಅವಳಿಗೆ ತತ್ಕ್ಷಣವೇ ಏನಾದರೂ ಅವಳ ಸಂಕಟಕ್ಕೆ ಪ್ರತಿಕ್ರಿಯೆ ಮಾಡಿದರೆ ಈ ವಿಕೋಪಕ್ಕೆ ಹೋಗ್ತಾ ಇರಲಿಲ್ಲ. ತುಂಬ ಪ್ರೊಲಾಂಗ್ಡ್ ಆಗಿ ಮಾಡಿಬಿಟ್ಟಾಗ ರಿಯಾಕ್ಷನ್ಸು ಪ್ರೊಲಾಂಗ್ಡ್ ಆಗಿಬಿಡುತ್ತೆ, ಎಕ್ಸಾಜರೇಟೆಡ್ ಆಗುತ್ತದೆ. ಬೆಗಡುಗೊಂಡ ಭೋಜ ಮುಖಿಯ ಉಬ್ಬೆಗದಳು ಒದರೆದರ ಕಟಕಟ ಪಾಪಿಗಳಿರಾ ಗಂಧರ್ವರಿರಾ ಹಾಯ್ ಎನ್ನುತ್ತಾ ಹಲುಬಿದಳು. ಆಗ ಅವಳು ಗಂಧರ್ವರನ್ನ ಬೇಡ್ಕೋತಾಳೆ. ಆ ಗಂಡಂದರಿಗೆಲ್ಲ ಜಯ, ಜಯಂತ, ವಿಜಯ, ಜಯೋದ್ಭವ, ಜಯಸೇನ ಅಂತ 5 ಹೆಸರುಗಳು ಬೇರೆದು ಗುಪ್ತವಾದ ನಾಮಧೇಯಗಳಿತ್ತು ಅಂತ ಅವನ್ನ ಇಟ್ಟು ಕೂಗುತ್ತಾಳೆ. ಆಗಲೂ ಬಂದದ್ದು ಒಬ್ಬನೇ, ಅವನು ಭೀಮ, ಜಯಂತ. ಅವನು ಬರ್ತಾನೆ. ಆ ಸಂದರ್ಭವನ್ನು ನೋಡಿ ಸ್ಮಶಾನಕ್ಕೆ ಅವನು ವೇಷಾಂತರದಲ್ಲಿ ಬರ್ತಾನೆ.
ತಿರುಗಿದನು ಹೆಮ್ಮರನ ಅವಧಿರ ಅರೆದು ನಿಟ್ಟೊರಸಿದನು ದೆಸೆ ದೆಸೆಗೊರಲಿ ಚಿಮ್ಮುವ ಚಪಲರನು ಬೆಂಬತ್ತಿ ಬರಿ ಕೈದು ಕುರಿತರಿಯ ಮಾಡಿದನು ತಿರುಗಿದನು 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 ಹೆಮ್ಮರನ ಅವಧಿರ ಅರೆದು ನಿಟ್ಟೊರೆಸಿದನು ದೆಸೆ ದೆಸೆಗೊರಲಿ ಚಿಮ್ಮುವ ಚಪಲರನು ಬೆಂಬತ್ತಿ ಬಲಿ ಕೈದು ಕುರಿದರಿಯ ಮಾಡಿದನು 150 ಕುರಿದರಿಯ ಮಾಡಿದನು ಕೊಂದನು ಮರಣ ಹಾಯಿಕಿ ಮರಳಿ ಮಿಣ್ಣನೆ ಬಂದು ಹೊಕ್ಕನು ಬಾಣಸದ ಮನೆಯ ಹೊಕ್ಕನು. ಅತ್ಯದ್ಭುತವಾಗಿ ಒಂದೇ ಪದ್ಯದಲ್ಲಿ ಏನೇನು ಮಾಡಿದ್ದು ಅನ್ನೋದನ್ನು ಅಷ್ಟನ್ನು ಕೂಡ ಚೆನ್ನಾಗಿ ಕವಿ ಹೇಳಿಬಿಟ್ಟಿದ್ದಾನೆ. ತಿರುಹಿದನು ಹೆಮ್ಮರವನು, ದೊಡ್ಡ ಮರವನ್ನು ಕಿತ್ಕೊಂಡು ಬರ್ತಾನೆ, ಅವನ ಅವಧಿರ ನೆರೆದು ನಿಟ್ಟೋರಿಸಿದನು. ನಿಟ್ಟೋರಿಸೋದು ಅಂದರೆ ಅವರ ಅಸ್ತಿತ್ವವೇ ಇಲ್ಲದಂತೆ ಸರ್ವಾಂಗವಾಗಿ ನಿಶೇಷವಾಗಿ ನಾಶ ಮಾಡತಕ್ಕಂಥದ್ದು. ದೆಸೆ ದೆಸೆಗೊರಲಿ ಚಿಮ್ಮುವ ಚಪಲರನ್ನು ಬೆಂಬತ್ತಿ. ಒಮ್ಮೆ ಬಡ್ದಾಗ ನೋಡಿ, ಅಲ್ಲಿವರೆಗೂ ಸಂಘಟನೆ ಇತ್ತು, ಎಲ್ಲ ಘೋಷಣೆ ಮಾಡ್ಕೊಂಡು ಬರ್ತಾರೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತೆ, ಅದಾದ ಮೇಲೆ ಗೋಲಿಬಾರ್ ಮಾಡ್ತಾ ಇದ್ದಂತೆ ಎಲ್ಲರೂ ಎಲ್ಲ ಕಡೆಗೂ ದಿಕ್ಕಾಪಾಲಾಗಿ ಓಡ್ತಾರಲ್ಲ, ಆ ರೀತಿಯಲ್ಲಿ ದಿಕ್ಕಿಗೂ ಕೂಡ ಕತ್ತರಿಸಿ ಕೊಡ್ತಾನೆ. ಅವ್ರನ್ನಷ್ಟು ಜನರನ್ನು ನಿರ್ಮೂಲನ ಮಾಡ್ತಾನೆ. ಅವರು ಚಪಲರು ಓಡ್ತಾ ಇದ್ರು. ಅದು ನೋಡಿ, ದೆಸೆ ದೆಸೆಗೆ ಹೊರಲಿ ಚಿಮ್ಮುವ ಚಪಲರನ್ನು ದಿಕ್ಕಿಗೂ ಚಿತ್ಕಾರ ಮಾಡಿಕೊಂಡು ಓಡ್ತಾ ಇದ್ರಂತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು. ಇವಳನ್ನ ಕೊಂದೇ ಬಿಡ್ತೀವಿ ಅಂತಿದ್ರು. ಸಂಘೇ ಶಕ್ತಿ ಕಲಯುಗವಂತ ಮಾತು ಉಂಟು. ಎಲ್ಲರೂ ಒಟ್ಟಿಗೆ ಸೇರಿ ಕೋಲಾಹಲ ಮಾಡಿದ್ರು. ಅವ್ರನ್ನ ಎದುರಿಸ್ತಕ್ಕಂಥವನೊಬ್ಬ ಬಂದಾಗ ಇವರಿಗೆ ಅಣ್ಣನ ಹೆಣವನ್ನು ಬಿಟ್ಟು ಓಡಿದ್ರು. ಅಲ್ಲಿ ಮಾಬ್ ಮೆಂಟ್ಯಾಲಿಟಿ ಅಂತೀವಲ್ಲ, ಅದು ಆ ರೀತಿಯಾಗಿ ನೋಡ್ತೀವಿ. ಹಿಂದೊಮ್ಮೆ ಚಲನಚಿತ್ರ ನಟ ರಾಜ್ಕುಮಾರ್ ತೀರ್ಕೊಂಡಾಗ ಯಾರಿಗೂ ಸಾವು ಬರತಕ್ಕಂಥದ್ದು. ಆದರೆ ಅದಕ್ಕೆ ಬೇಕು ಅಂತ ಎಲ್ಲ ಕೆಲವರು ರಾಜಕೀಯ ವ್ಯಕ್ತಿಗಳೇ ಅದಕ್ಕೆ ಕಾರಣರಾದರು ಅಂತ ಕೂಡ ಹೇಳ್ತಾರೆ. ಒಬ್ಬ ಮಧ್ಯ ವಯಸ್ಸಿನ ಹೆಂಗಸು, ಸಾಮಾನ್ಯ ತೆಳ್ಳಗಿಲ್ಲ ದಪ್ಪಗಿಲ್ಲ, ಸಾಮಾನ್ಯವಾದ ಗಾತ್ರದ ಹೆಂಗಸು, ನೋಡಿದ್ರೆ ತೀರಾ ಸಾಮಾನ್ಯವಾದ ವರ್ಗದ ಮಹಿಳೆ ಒಂದು ದೊಡ್ಡ ಸೈಜ್ ಕಲ್ ತಗೊಂಡು ಪೊಲೀಸ್ ವ್ಯಾನನ್ನು ಎಸೀತಾ ಇರ್ತಕ್ಕಂಥದ್ದು ದೂರದರ್ಶನದಲ್ಲಿ ತೋರಿಸಿದ್ರು. ಇವಳಿಗೂ ರಾಜ್ಕುಮಾರ್ ಸಾವುಗೂ ಏನು ಸಂಬಂಧ? ಅದಕ್ಕೆ ಪೊಲೀಸ್ ವ್ಯಾನ್ ಮೇಲೆ ಇವಳು ಬಂಡಿ ಎಸೆಯೋದು ಯಾತಕ್ಕೆ? ಇವಳೊಬ್ಬ ತಾಟಕ್ಕಿಂತ ಅಂದ್ಕೊಂಡ್ಬಿಟ್ಲ ತನ್ನನ್ನ. ಅಂದರೆ ಏನೋ ಗಲಾಟೆ ಮಾಡಬೇಕು ಅನಿಸ್ತು, ಯಾರೋ ಹಿಡ್ಕೊಂಡು ಬಂದಿರ್ತಾರೆ, ನಿನ್ನ ಕೈಲಾದಷ್ಟು ಮಾಡಮ್ಮ ಕರಸೇವೆ ಅಂತ ಅಂದಿರ್ತಾರೆ. ಇವಳಲ್ಲಿ ಕೋಲಾಹಲ ಮಾಡ್ತಾಳೆ. ಈ ರೀತಿಯಾಗಿ ಹಾಗೆ ಇರ್ತಾರೆ. ಅದೇ ಪೊಲೀಸರು ಬಂದ ತಕ್ಷಣ ಜಂಗಾಬಲವೇ ಹುಡುಗೋಗಿ ಓಡತಕ್ಕಂಥದ್ದು. ಇದು ಪರಾಕ್ರಮವಲ್ಲ, ಇದು ವಿವೇಕವಲ್ಲ. ಗಲಾಟೆ ಮಾಡುವುದಂದರೆ ಇದೇ ರೀತಿಯಾಗಿ ನ್ಯೂಸೆನ್ಸ್ ಕ್ರಿಯೇಟರ್ಸ್, ಟ್ರಬಲ್ ಮಾಂಗರ್ಸ್ ಅಂತೀವಲ್ಲ, ಆ ರೀತಿಯಾಗಿ ಇಲ್ಲಿ ಕೂಡ ಬಂದಿದೆ. ಅವ್ರನ್ನಷ್ಟು ಜನನ್ನು ಬಡಿದು ಬಿಡ್ತಾನೆ. ಹಾಯ್ದು ಜಂಕಿಸೆ ರುದ್ರಭೂಮಿಯ ನೈದಿದನು ಪಡೆಯನು ತಕೊಂಡನು ಮುರಿದು ಹೆಮ್ಮರನ ಅಂತ ಚಚ್ಚಿ ಬಿಸಾಡಿಬಿಡ್ತಾನೆ. ಎಲ್ಲರನ್ನೂ ಕೂಡ ಧ್ವಂಸ ಮಾಡಿ ಪುಡಿಗಟ್ಟಿ ಕುರಿದರಿಯ ಮಾಡಿದನು. ಕುರಿಗಳನ್ನು ಕತ್ತರಿಸಿದಂತೆ ಕತ್ತರಿಸ್ದ ಅಂತ. ಕುರಿ ಪಾಪ ಏನು ಪ್ರತಿರೋಧ ಮಾಡುವಂಥದ್ದಲ್ವ, ಅದೇನು ಹುಲಿಯೇ ಸಿಂಹವೇ ಪ್ರತಿರೋಧ ಮಾಡೋದಕ್ಕೆ. ಒಂದು ಕುರಿಯ ಕುತ್ತಿಗೆ ಕತ್ತರಿಸಿದ ತಕ್ಷಣ ಮಿಕ್ಕ ಕುರಿಗಳು ಪಾಪ ಬ್ಯಾಬೆ ಅಂತ ಕಿರ್ಚಿಕೊಂಡು ಒದ್ದಾಡ್ತಾ ಅಲ್ಲಿಯೇ ಮಲಮೂತ್ರ ಮಾಡಿಕೊಳ್ತಾ ಇರ್ತವೆ. ಆ ರೀತಿ ಕುರಿದರಿಯ ಮಾಡಿದನು. ಆ ಕುರಿದರಿ ಎನ್ನುವ ಶಬ್ದ ನೋಡಿ ಎಷ್ಟು ಚೆನ್ನಾಗಿ ಕುರಿಗಳಂತೆ ಕತ್ತರಿಸಿದ ಅನ್ನೋದು ಹೋಗಿ ಆ ಕುರಿದರಿ ಎನ್ನುವ ಇಡಿಯಮ್ ಆಗಿ ಬಂದಿರತಕ್ಕಂಥದ್ದು. 150 ಕೊಂದನು. ಇಲ್ಲಿ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದಾನೆ, 105 ಜನ ಅಂತ ಹೇಳಿದ್ದಾನೆ. ಬೇರೆ ಬೇರೆ ಆಗುತ್ತೆ, ಇದಕ್ಕೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಕೊಂದನು ಮರನ ಹಾಯಿಕಿ ಮರಳಿ ಮಿಣ್ಣನೆ ಬಂದು ಹೊಕ್ಕನು ಬಾಣಸದ ಮನೆಯ. ದುರ್ಯೋಧನನ ವೈರಿ ಬಕಾರಿ ಭೀಮನ ಶಕ್ತಿ ಅಂದರೆ ಅಷ್ಟು ಬೇಗ ಕೊಂದು ಅದರ ಒಂದು ಸ್ವಲ್ಪವೂ ಕುರುಹಿಲ್ಲದಂತೆ ಚೊಕ್ಕಟ ಮಾಡಿ ತಾನು ನೆಮ್ಮದಿಯಾಗಿ ಸ್ನಾನ ಮಾಡಿ ಮುಡಿ ಒರೆಸಿಕೊಂಡು ಮಡಿ ಉಟ್ಟು ಬಂದು ಬಿಡ್ತಾನೆ ಅಂತ ಹೇಳ್ತಾನೆ. ಇದು ತುಂಬ ದೊಡ್ಡದು. ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತಾರಲ್ಲ, ಇಂಥದ್ದನ್ನೇ. ಕೊಂದ ಮೇಲೆ ಎಷ್ಟೋ ಜನಕ್ಕೆ ಅದರ ಹ್ಯಾಂಗ್ ಓವರ್ ಇರುತ್ತೆ. ಮ್ಯಾಕ್ಬೆತ್ತನಿಗೆ ಎಷ್ಟು ಕಾಲ ಕಾಡ್ತು, ಇವನಿಗೆ ಹಾಗೆ ಯಾವುದೂ ಇಲ್ಲ. ಯಾಕೆಂದರೆ ಗೊತ್ತಿದೆ, ಅದಕ್ಕೆ ತಯಾರಿ ಮಾಡಬೇಕು. ಈ ವೀರ ಯೋಧರು ತಯಾರಾಗುವುದೊಂದು ಅದೊಂದು ನಿರ್ದಯತೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ನಮ್ಮಂತೆ ನಿಮ್ಮಂತೆ ಇದ್ದರೆ ಆಗುವಂಥದ್ದಲ್ಲ, ಆ ಉದ್ಯೋಗಕ್ಕೆ ಅದು ಬೇಕಾಗಿರುತ್ತದೆ. ತರಾಸು ಅವರ ದುರ್ಗಾಸ್ತಮಾನ ಕಾದಂಬರಿಯಲ್ಲಿ
ಮದಕರಿ ನಾಯಕ ಅವನಿಗೆ ಪಟ್ಟಾಭಿಷೇಕ ಆದಮೇಲೆ ಅವನ ಬೆಂಗಾವಲಿನ ಒಂದು ಹೆಂಗಸರ ಪಡೆ ಇರುತ್ತದೆ. ಅವರು ಭಯಂಕರವಾದಂತಹ ಹೆಂಗಸರ ಪಡೆ, ಹಂಡಿಬಾಗ್ ಹೆಂಗಸರು ಅಂತಲೂ ಏನೋ ಆ ಹೆಸರು ನನಗೆ ಸ್ಪಷ್ಟವಾಗಿ ಜ್ಞಾಪಕ ಬರ್ತಾ ಇಲ್ಲ. ದೇಶಭಾಗ, ಕರೆಕ್ಟ್, ದೇಶಭಾಗ ಹೆಂಗಸರ ಪಡೆ. ಧನ್ಯವಾದ. ಅವರು ಬಹಳ ಅಮೆಜಾನಿಯನ್ ತರಹ ರೀತಿಯಾದಂಥ ವ್ಯಕ್ತಿತ್ವ, ಅಷ್ಟು ಗಟ್ಟಿ ಗಡತ ಹೆಂಗಸರು. ಒಂದು 4 ಜನ ಗಂಡಸರನ್ನ ಕಡಿದು ಉರುಳಿಸಿ ಹೊಸೆದು ಮಸೆದು ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಅಂತ. ಅವರ ಪಡೆಯ ನಾಯಕಿ, ದೇಶಭಾಗ ಪಡೆಯ ನಾಯಕಿ ಒಬ್ಬಳು ಬಂದು ಬೆಳಗ್ಗೆ ಅವನು ಸ್ನಾನ ಮಾಡಿ ಮುಖ ತೊಳೆದು ಅಣಿಯಾಗಬೇಕು ಅಂತ ಬರ್ತಾನೆ ಬಚ್ಚಲ ಮನೆಗೆ. ನೀರು ಅಂತ ಕೇಳ್ತಾನೆ. ಅವಳು ಮೈಗಾವಲಿನ ಪಡೆ ಅಲ್ವಾ, ಒಂದು ಚಂಬನ್ನು ತೆಗೆದುಕೊಂಡು ಬಂದು ಮುಂದೆ ಇಡ್ತಾಳೆ. ಬಗ್ಗಿಸಿಕೊಂಡು ನೋಡ್ತಾನೆ, ಹೊಸ ರಕ್ತ ಇರುತ್ತೆ. ಅವನಿಗೆ ಆ ಕ್ಷಣದಲ್ಲಿ ಬೊಗಸೆ ತುಂಬಿದ ರಕ್ತವನ್ನು ಕಂಡು ತಲೆ ತಿರುಗಿ ಬೀಳುವಂತೆ ಆಗುತ್ತೆ. ಅವನು ಯುದ್ಧ ಮಾಡದೇ ಇದ್ದವನಲ್ಲ, ಸಾವು ನೋವನ್ನು ಕಾಣದೇ ಇದ್ದವನಲ್ಲ, ರಕ್ತಧಾರಿಯನ್ನು ಕಾಣದೇ ಇದ್ದವನಲ್ಲ. ಆದರೆ ಮುಂಜಾನೆ ಮುಖ ತೊಳ್ಕೊಳ್ಳುವಾಗ ರಕ್ತ ಕಂಡಾಗ ಅವನಿಗೆ ಭಯ ಆಗುತ್ತೆ. ಮಹಾಪ್ರಭುಗಳು ರಕ್ತದಲ್ಲೇ ಮುಖ ತೊಳ್ಕೋಬೇಕು, ಇದು ರಿವಾಜು ಅಂತಂತಾಳೆ. ರಾಜನಾದವನು ಈ ಮಟ್ಟದ ರಕ್ತಸಿಕ್ತವಾದ ಭಯಾನಕತೆಗೆ ಒಡ್ಡಿಕೊಂಡು ಗಟ್ಟಿಯಾಗದೇ ಇದ್ದರೆ ಯುದ್ಧದಲ್ಲಿ ಸಾಕಾಗೋದಿಲ್ಲ ಅಂತ ತುಂಬ ವಿರೋಚಿತವಾಗಿ ಬರೆದಿದ್ದಾರೆ. ತರಾಸುರ ದುರ್ಗಾಸ್ತಮನ ಕಾದಂಬರಿಯ ಬಲ ತುಂಬ ದೊಡ್ಡದಾದದ್ದು. ನಮ್ಮ ಈ ನವ್ಯ ವಿಮರ್ಶಕರ ಪಾಪಿಷ್ಠತನ ಅಷ್ಟಿಷ್ಟಲ್ಲ, ಒಳ್ಳೊಳ್ಳೆ ಲೇಖಕರನ್ನೆಲ್ಲ ಇವರು ಬುಡಮಟ್ಟ ಮಸ್ತು ನಾಶನ ಮಾಡುವಂತೆ ಮಾಡಿದ್ರು. ಭೈರಪ್ಪನವರ ಅದೃಷ್ಟ ಶಕ್ತಿ ಗಟ್ಟಿಯಾಗಿತ್ತು. ಅವರು ನಿಂತರು, ಅವರೊಬ್ಬರು ಒಬ್ಬರೇ ಒಬ್ಬರು ನಿಂತರು. ಅಶ್ವತ್ಥಾಮಾದಿಗಳು ಸೌಪ್ತಿಕ ಸಂಗ್ರಾಮ ಮಾಡಿದ್ರಲ್ಲ, ಮಾಡಿದಾಗ ಪಾಂಡವರು ಮಾತ್ರ ಉಳಿದಂತೆ ಇವರು ಉಳ್ಕೊಂಡ್ರು. ಇಲ್ಲದೇ ಇದ್ರೆ ಈ ಧೂರ್ತರ ಟೌಳಿ ಅಷ್ಟಿಷ್ಟೆಲ್ಲ ಮಾಡಿದ್ದು. ಎಷ್ಟು ಒಳ್ಳೆ ಕವಿಗಳನ್ನೆಲ್ಲರೂ ಏನೂ ಇಲ್ಲದಂತೆ ಮಾಡಿಬಿಟ್ರು. ತಮ್ಮಂತೆ ಬರೆಯೋದಿಲ್ಲ ಅನ್ನೋದು ಒಂದೇ ಕಾರಣ. ಇವರಂತೆ ಯಾರು ಬರೀಬೇಕು? 10 ರೀತಿಯ ಸೊಗಸು ಚೆಲುವು ಇರುತ್ತೆ ಜಗತ್ತಿನಲ್ಲಿ. ಇವರೇ ಮತ್ತೆ ಬಹುತ್ವ ಅಂತ ಬಾಯಿ ಬಡ್ಕೊಳ್ಳೋದು, ಕಡೆಗೆ ಇವರೇ ಬಹುತ್ವಕ್ಕೆ ಕೊಡಲೇ ಆಗತಕ್ಕಂಥದ್ದು. ಎಂಥ ನೀಚತನ ಇರಲಿ. ಆದರೆ ಜನಕ್ಕೆ ಆ ರೀತಿಯಾದ ಬರವಣಿಗೆ ಇಂದೂ ಇಷ್ಟವಾಗುತ್ತದೆ, ಅದನ್ನು ಓದಿ ಸಂತೋಷಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ. ಭೀಮ ಆ ಬಗೆಯ ತಯಾರಿಗಳಲ್ಲೆಲ್ಲ ನಿಸ್ಸೀಮನಾದಂಥವು. ಹಾಗೆ ಬೇಕಾಗುತ್ತದೆ. ಅಲ್ಲೆಲ್ಲ ಗಾಂಧಿಗೆ ಯಾವ ಕುರುಡ ಕವಡೆಯ ಬೆಲೆಯೂ ಇರೋದಿಲ್ಲ. ಇದೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ವಾಸ್ತವ ಏನು ಅಂತ. ಹಾಗಾಗಿ ಅಹಿಂಸೆ ಅನ್ನೋದು ಯಾವ ಮಟ್ಟಕ್ಕಿರುತ್ತೆ ಜಗತ್ತಿನ ವಿಶ್ವವ್ಯವಸ್ಥೆಯಲ್ಲಿ, ಹಿಂಸೆಯಲ್ಲಿ ಅಹಿಂಸೆಯಲ್ಲಿ ನೋಡಿದ್ರೆ ನಮಗೆ ಈ ತರ್ಕಕ್ಕೆಲ್ಲ ಅವಕಾಶ ಉಂಟೆ. ಹಾಗಾಗಿ ನಾವೀಗ ಆ ಭೀಮನ ಪರಾಕ್ರಮವನ್ನು ಇಷ್ಟು ಸೂಕ್ಷ್ಮದಲ್ಲಿ ಹೇಳ್ತಾನೆ ಕವಿ. ಮಿಣ್ಣನೆ ಬಂದು, ಆ ಮಿಣ್ಣನೆ ಎನ್ನುವ ಪದ ತುಂಬ ಚೆನ್ನಾಗಿದೆ. ತಣ್ಣಗೆ ಬಂದ, ಜಾಣ್ಮೆಯಿಂದ ಬಂದ. ಈ ಮಿಣ್ಣನೆ ಎನ್ನುವ ಪದವನ್ನು ಪ್ರಾಯಶಃ ಕಾವ್ಯಕ್ಕೆ ಏರಿಸಿದವರು ಕುಮಾರವ್ಯಾಸ ಆದಮೇಲೆ ನಮ್ಮ NS ಲಕ್ಷ್ಮೀನಾರಾಯಣ ಭಟ್ರೆ ಅನಿಸುತ್ತೆ. ಅನಂತಮೂರ್ತಿಗಳ ಮೇಲೆ ಒಂದು ಪದ್ಯ ಬರೆದರು. ಅಲ್ಲಿ ಮಿಣ್ಣನೆಯ ಧೂರ್ತ ಅಂತ ಒಂದು ಪದ ಬಳಸ್ತಾರೆ. ಏನ್ರಿ ಅನಂತಮೂರ್ತಿ ಬಾಚ್ಕೊಂಡು ಬಿಟ್ರಲ್ಲಿ ಎಲ್ಲ ಕೀರ್ತಿ, ನಿಮ್ಮ ಎದೆಯಲ್ಲಿ ಕ್ರಿಸ್ತನ ಕರುಣೆ ಎಸ್ತರನ ಮಗಳು, ಎಲ್ಲಕ್ಕೂ ಅವಕಾಶ ಕೊಟ್ಟಿದ್ದೀರಾ. ಗುಂಡು ತುಂಡು ಚಾಕಣ ಎಲ್ಲಕ್ಕೂ ಅವಕಾಶ ಕೊಟ್ಟಿದ್ದೀರಾ. ಈ ಭಟ್ಟನ 4 ಸಾಲುಗಳಿಗೂ ಅವಕಾಶ ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಪದ್ಯವನ್ನು ಬರೀತಾರೆ. ಅದು ಹೊಗಳಿಕೆಯೋ ತೆಗಳಿಕೆಯೋ ಮೆಚ್ಚುಗೆಯೋ ತುಚ್ಚಿಕೆಯೋ ಎಲ್ಲವನ್ನೂ ಸೇರಿಸಿ ಬರೆದಿದ್ದಾರೆ. ವ್ಯಕ್ತಿ ಚಿತ್ರದ ಬಗ್ಗೆ ಬರೆದ ಪದ್ಯಗಳಲ್ಲೇ ಒಂದು ತುಂಬ ರಮಣೀಯವಾದ ಸ್ಮರಣೀಯವಾದಂಥ ಪದ್ಯ ಭಟ್ಟರ ಪದ್ಯ. ಈ ಮಿಣ್ಣನೆ ಎನ್ನುವುದು ಆ ಎಲ್ಲ ರೀತಿಯಿಂದ ನೋಡಿದ್ರೆ ತುಂಬ ವ್ಯಂಜಕವಾದ ಪದ ಅಂತ ಅನಿಸುತ್ತದೆ. ಬಂದು ಹೊಕ್ಕನು ಬಾಣಸದ ಮನೆಯ, ಅಡುಗೆ ಮನೆಗೆ ಒಪ್ಪವಾಗಿ ಬಂದಿದ್ದಾನೆ. ಆ ಮುಂದಿನ ಪದ್ಯವನ್ನು ನೋಡಿ ಜನಕ್ಕೆ ಎಷ್ಟು ಭಯ ಆಯಿತು ದ್ರೌಪದಿಯಿಂದ. ಕುಮಾರವ್ಯಾಸ ಪ್ರತಿ ಸಂದರ್ಭದಲ್ಲೂ ಆ ಸನ್ನಿವೇಶವನ್ನು ಕಂಡು ಸಾಮಾನ್ಯ ಜನರ ಗತಿ ಏನಾಯಿತು ಅಂತ ವರ್ಣಿಸ್ತಾನೆ. ಕುರ್ತಕೋಟಿಯವರು ಇದನ್ನು ತುಂಬ ಚೆನ್ನಾಗಿ ಗುರುತಿಸಿದ್ದಾರೆ. ಪಂಪನಲ್ಲಿ ಸಾಮಾನ್ಯ ಜನತೆಗೂ ಕಥಾ ಮುಖ್ಯ ಪಾತ್ರಗಳಿಗೂ ಸಂಬಂಧ ಇಲ್ಲ, ಆದರೆ ಕುಮಾರವ್ಯಾಸನಲ್ಲಿ ಪ್ರತಿ ಸಂದರ್ಭದಲ್ಲಿಯೂ ಸಂಬಂಧ ಬರುತ್ತದೆ ಅಂತ ಬಹಳ ಒಳ್ಳೆಯ ಪರಿಶೀಲನೆ. ಅದನ್ನು ಕಾಣಿ.
ಸುಳಿಯಲಮ್ಮದು ಪೌರಜನ, ಸುಳಿಯಲಮ್ಮದು ಪೌರಜನ, ಇವರಳಿವ ವಚನಿಸಲಮ್ಮದು, ಇವರಳಿವ ವಚನಿಸಲಮ್ಮದು, ಈಕೆಯ ನಲುಕಲಮ್ಮದು, ನೋಡಲಮ್ಮದು, ಮಂದಿ ಗುಜುಗುಜಿಸಿ, ಮಂದಿ ಗುಜುಗುಜಿಸಿ, ಗುಜುಗುಜಿಸಿ, ಸುಳಿಯಲಮ್ಮದು ಪೌರಜನ, ಇವರಳಿವ ವಚನಿಸಲಮ್ಮದು, ಈಕೆಯ ನಲುಕಲಮ್ಮದು, ನೋಡಲಮ್ಮದು, ಮಂದಿ ಗುಜುಗುಜಿಸಿ. ನಳಿನ ಮುಖಿ ನಸುನಗುತ, ನಳಿನ ಮುಖಿ ನಸುನಗುತ, ತಿಳಿಗೊಳದೊಳಗೆ ಹೊಕ್ಕಳು, ನಳಿನ ಮುಖಿ ನಸುನಗುತ, ತಿಳಿಗೊಳದೊಳಗೆ ಹೊಕ್ಕಳು, ಮಿಂದು ಬೀದಿಗಳೊಳಗೆ ಬರುತ್ತಿರೆ, ಮಿಂದು ಬೀದಿಗಳೊಳಗೆ ಬರುತ್ತಿರೆ, ಕಂಡು ಕೈ ಮುಗಿದುದ ಕಿಳ ಜನ, ಬೀದಿಗಳೊಳಗೆ ಬರುತ್ತಿರೆ, ಕಂಡು ಕೈ ಮುಗಿದುದು ಅಖಿಳ ಜನ. ಈಕೆಗೋ ಸುಗ ಅಳಿದ ಅಕಟ, ಈಕೆಗೋ ಸುಗ ಅಳಿದ ನಕಟ, ಅವಿವೇಕಿ ಕೀಚಕ ಎಂದು, ಅವಿವೇಕಿ ಕೀಚಕ, ಈಕೆಗೋ ಸುಗ ನಳಿದ ನಕಟ ಎಂದು ಕೆಲವರು ಇದೇಕೆ ನಮಗಿ ಚಿಂತೆ, ಕೆಲವರು ಇದೇಕೆ ಯಮಗಿ ಚಿಂತೆ, ಶಿವ ಶಿವ ಎಂದು ಕೆಲರು ನೂಕಿ ಕವಿದುದು ಮಂದಿ ಮಧ್ಯದೊಳ್, ಈಕೆ ಮೆಲ್ಲನೆ ಬರುತ್ತಲಿ, ಆಲೋಕೈಕ ವೀರನ ಕಂಡಳೋ, ಈಕೆ ಆಲೋಕೈಕ ವೀರನ ಕಂಡಳು, ಮೆಲ್ಲನೆ ಬರುತ್ತಲಾಲೋಕೈಕ ವೀರನ ಕಂಡಳು, ಆ ಬಾಣಸಿನ ಬಾಗಿಲಲಿ. ಮುಂದಿನ ಪದ್ಯವು ಈ ರಾಗದಲ್ಲೇ ಓದ್ಬಿಡಿ, ಅದ್ಭುತವಾಗಿದೆ. ಮುಗುಳು ನಗೆಯಲಿ, ಕಣ್ಣ ಕಡೆಯಲಿ, ವಿಗಡ ಭೀಮನ ನೋಡಿ, ಮುಗುಳು ನಗೆಯಲಿ, ಕಣ್ಣ ಕಡೆಯಲಿ, ವಿಗಡ ಭೀಮನ ನೋಡಿ, ಕೈಗಳ ಮುಗಿದೆವು, ಕೈಗಳ ಮುಗಿದೆವಾವು, ಗಂಧರ್ವ ಪತಿಗೆ ನಮೋ ನಮೋ ಎನ್ನುತ್ತ, ಗಂಧರ್ವ ಪತಿಗೆ ನಮೋ ನಮೋ ಎನ್ನುತ್ತ, ವಿಗಡ ಭೀಮನ ನೋಡಿ ಕೈ ಮುಗಿದೆವ, ಹೊಗರಿಡುವ ಹರುಷದಲ್ಲಿ ಗೋಮಾಳಿಗಳ ಗುಡಿಯಲಿ, ಹೊಗರಿಡುವ ಕರುಷದಲ್ಲಿ ಗೋಮಾಳಿಗಳ ಗುಡಿಯಲಿ, ತಮ್ಮ ನಿಳಯಕ್ಕೆ ಮುಗುದೆ ಬಂದಳು, ತಮ್ಮ ನಿಳಯಕ್ಕೆ ಮುಗುದೆ ಬಂದಳು, ಸೂರ್ಯ ನಡರಿದನು ಉದಯ ಪರ್ವತವ, ಸೂರ್ಯ ನಡರಿದನು, ಸೂರ್ಯ ನಡರಿದನು ಉದಯ ಪರ್ವತವ, ಗಡರಿದನು ಸೂರ್ಯ. ಬಂಧು ದರ್ಶನ ಫಲವಲ ಸಂಸಾರ ತರುವಿಂಗೆ ಅಂತ ಕುಮಾರವ್ಯಾಸನೇ ಒಂದು ಕಡೆ ಹೇಳ್ತಾನೆ. ಬಂಧು ದರ್ಶನದ ಫಲ ಸಂಸಾರ ತರುವಿಗೆ, ಬಂಧು ದರ್ಶನವೇ ಫಲ ಸಂಸಾರ ವೃಕ್ಷಕ್ಕೆ ಅಂತ. ಕಾವ್ಯ ಕೀರ್ತನವಲ ಸಂಸಾರ ತರುವಿಂಗೆ ಅಮೃತ ಫಲ ಅಂತ ಅನ್ನಬೇಕು. ಸತ್ಕಾವ್ಯ ಕೀರ್ತನೆಗಿಂತ ಮಿಗಿಲಾದದ್ದು ಬ್ರಹ್ಮಾನಂದವೋ ಯಾವುದೋ ಅದು ಪಡೆದವರು ಪಡೆಯಲಿ, ನಮಗಂತೂ ನಿದ್ರೆಯಲ್ಲಿ ಸಿಕ್ಕೇ ಸಿಗುತ್ತೆ. ಅದು ಜೀವಿದ್ದವರಿಗೆಲ್ಲ ಸಿಗತಕ್ಕಂಥದ್ದು ನಿದ್ರಾನಂದ.
ದುಡಿದವ್ರಿಗೆಲ್ಲ ಸಿಗತಕ್ಕಂಥದ್ದು, ಚಿಂತಿಲ್ದವ್ರಿಗೆಲ್ಲ ಸಿಗತಕ್ಕಂಥದ್ದು. ಆದರೆ ಕಾವ್ಯಾನಂದ ಚಿಂತಾಮಣಿ ಅದನ್ನು ಪಡ್ಕೊಳ್ತಕ್ಕಂಥದ್ದು ಆರಾರೇರರ ಶಾಸ್ತ್ರ ಶ್ರೀರೋಹಣಗಿರಿಯನಲ್ಲಿ ಪಳಂಚಿ ಮಾರಾರಿಯ ಕೃಪೆ ಇಲ್ಲದಂಗೆ ದೊರಕೊಮ್ಮೆ ನವ ಕವಿತಾ ಚಿಂತಾರತ್ನಂ ಅಂತ ನಮ್ಮ ಷಡಕ್ಷರಿ ಹೇಳ್ತಾನೆ. ಶಾಸ್ತ್ರ ಪರ್ವತವನ್ನು, ಶಾಸ್ತ್ರ ರೋಹಣಗಿರಿಯನ್ನು ಯಾರೂ ಹತ್ತು ಬಿಡ್ಬೋದು, ಆದರೆ ಮಾರಾರಿಯ ಕೃಪೆ ಇಲ್ಲದಂಗೆ ದೊರಗುಮೆ ಕಾವ್ಯ ಚಿಂತಾರತ್ನಂ. ಕೈಲಾಸವನ್ನು ಹತ್ತಬಹುದು, ಆದರೆ ಕೈಲಾಸಪತಿಯ ಕೃಪೆ ಇಲ್ಲದವನಿಗೆ ಅಲ್ಲಿ ಕಾವ್ಯ ಚಿಂತಾರತ್ನ ಅನ್ನೋದು ಸಿಗುವುದಿಲ್ಲ. ಶಾಸ್ತ್ರ ಪರ್ವತಗಳು ಕಲ್ಲಿನ ಮೇಲೆ ಕಲ್ಲು, ಬೆಟ್ಟದ ಮೇಲೆ ಬೆಟ್ಟ, ಬಂಡೆ ಮೇಲೆ ಬಂಡೆ ಹತ್ತು ಬಿಡ್ಬೋದು, ಆದರೆ ಚಿಂತಾಮಣಿ ಕಾವ್ಯ ಬಯಸಿದ್ದನ್ನು ಕೊಡ್ತಕ್ಕಂಥದ್ದು ಆನಂದದ ಖನಿ. ಅದು ಅಂಥದ್ದು ಈ ಕುಮಾರವ್ಯಾಸ ಭಾರತ. ವ್ಯಾಸರ ನಿರ್ಮಾಣವೇ ಅತ್ಯಂತ ಅಮೋಘವಾದದ್ದು, ಅದು ಸುವರ್ಣಮಯ ಮೂರ್ತಿ. ಅದಕ್ಕೆ ಕುಮಾರವ್ಯಾಸ ತನ್ನ ಉಕ್ತಿ ಸೌಂದರ್ಯಗಳ ವಾಗ್ವಿಲಾಸದ ರತ್ನಗಳನ್ನು, ನವನವರತ್ನಗಳನ್ನು ಒದಗಿಸಿದ್ದಾನೆ. ಇನ್ನು ಅದಕ್ಕೆ ಇಂಥ ಕಾವ್ಯ ವಾಚನ ಸೇರಿಬಿಟ್ರೆ ಆ ಮಣಿಗಳ ಮೇಲೆ ಮಾಡಿರ್ತಕ್ಕಂಥ ರಮಣೀಯವಾದ ದೇದೀಪ್ಯಮಾನವಾದ ಬಾಲಭಾಸ್ಕರ ಕಾಂತಿ, ಅದೇ ಸೂರ್ಯ ನಡೆರೆದನು ಉದಯ ಪರ್ವತವ ಅಂತ. ಆ ಮಣಿಗಳು ಹೊಳಿಬೇಕಾದ್ರೆ ಗಾನದ ಒಂದು ಕಿರಣಾವಳಿ ಬೇಕಲ್ವಾ. ಸೂರ್ಯನ ಸಪ್ತ ಅಶ್ವಗಳಂತೆ ಸಪ್ತ ಸ್ವರಗಳಿಂದ ಸುಪ್ತ ಭಾವಗಳನ್ನೆಲ್ಲ ಕೆರಳಿಸ್ತಕ್ಕಂಥ ಅತ್ಯಂತ ಮನೋಹರವಾದದ್ದು. ಅದು ವಾಚನಕ್ಕೆ ಹೇಳಿ ಮಾಡಿಸಿದ್ದು ಭಾಮಿನಿ ಷಟ್ಪದಿ. ಅದನ್ನು ಸಾರ್ಥಕ ಮಾಡ್ತಾರೆ ಕೆದಲಾಯರು. ಈಗಷ್ಟೇ ಕಾವ್ಯ ವಾಚನಕ್ಕೆ ಕಾರ್ಯಕ್ರಮಕ್ಕಿಂತ ಮುಂಚೆ ಹಿರಿಯರೊಬ್ಬರು ರಾಮಚಂದ್ರರಾಯರು ಅಂತ ಬಂದು, ನಾನು 10 ಗಮಕಿಗಳ ವಾಚನವನ್ನು ಕೇಳಿದ್ದೀನಿ, ನಿಮ್ಮಷ್ಟು ಚೆನ್ನಾಗಿ ಯಾರೂ ವಾಚನ ಮಾಡಿದ್ದನ್ನು ಕೇಳಿಲ್ಲ ಅಂತಂದರು. ಅದೇನು ನಾವು ಹೇಳಿಕೊಟ್ಟಿದ್ದಲ್ಲ, ಅವರಾಗಿ ಬಂದು ಹೇಳಿದ್ದು. ಈ ಸಹೃದಯರ ಆಸ್ವಾದ ಸಂತೋಷವೇ ತುಂಬ ತುಂಬ ದೊಡ್ಡದಾದದ್ದು. ಅದು ಎಷ್ಟು ಚೆನ್ನಾಗಿ ಆ ಹಾರ್ಮೋನಿಯಂನಲ್ಲಿ ಗುಜುಗುಜು ಬಂತು ನೋಡಿ. ಜಗತ್ತಿನ ನಸುನಗುತ್ತಾ ನೋಡಲಮ್ಮದು, ಅಳುಕಲಮ್ಮದು, ಉಳುಕಲಮ್ಮದು ಗಜಬಜಿಸಿ ಮಾಡ್ತಕ್ಕಂಥದ್ದು. ಈ ವ್ಯಂಜಕ ಸಾಮಗ್ರಿ ಲೀಲಾಶುಕ ಕೊಟ್ಟದ್ದು ತುಂಬ ತುಂಬ ದೊಡ್ಡದಾದದ್ದು. ನಮ್ಮ ಬಾಳೆಲ್ಲ ಯಾವ ಮಾತ್ರದ್ದು. ಈ ವಿಶ್ವ ಚರಿತ್ರೆಯಲ್ಲಿ ನೋಡಿದರೆ ಎಷ್ಟು ಕ್ಷುದ್ರವಾದದ್ದು, ಆದರೆ ನಾವು ಪಡೆಯುವ ಆನಂದ ಇದೆಯಲ್ಲ ಅದು ತುಂಬ ಅಮೇಯವಾದದ್ದು. ನಾನು ಹೇಳ್ತಾ ಇರ್ತೀನಿ, ಸಾಮಾಜಿಕ ಸೇವೆ ಗಿವಿ ಎಲ್ಲ ಮಾಡೋದನ್ನು ದೂರ ಇಡಿ, ಸುಮ್ಮನೆ ನೆಮ್ಮದಿಯಾಗಿ ಬಾಯಿ ಮುಚ್ಚಿಕೊಂಡು ಕಿವಿ ತೆಕ್ಕೊಂಡು ಕಾವ್ಯವನ್ನು ಕೇಳಿ ಅಂತ. ಯಾಕೆಂದರೆ ಜಗತ್ತಿಗೆ ಪಾಠ ಕಲಿಸೋಕ್ಕಾಗೋದಿಲ್ಲ. ನಾವು ಜಗತ್ತಿನ ಜಂಜಡವನ್ನು ಬಿಡಿಸ್ಕೊಳ್ಬೇಕು. ಹಿರಿಯಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕಲೆಯನ್ನು ಲೋಕದಿಂದ ಒಂದು ಪಲಾಯನ ಅಂತ ಬೇಕಾದ್ರೂ ಇಟ್ಕೊಳ್ಳಿ, ಲೋಕದ ಉತ್ಕರ್ಷ ಅಂತ ಬೇಕಾದ್ರೂ ಇಟ್ಕೊಳ್ಳಿ. ಇಟ್ ಈಸ್ ಅನ್ ಎಲಿವೇಶನ್, ಎನ್ ಎಲಿವೇಟೆಡ್ ಅಪ್ರೋಚ್ ಟು ಲೈಫ್ ಅಂತ ಬೇಕಾದ್ರೂ ಇಟ್ಕೊಳ್ಳಿ, ಅಥವಾ ಇಟ್ ಈಸ್ ಅನ್ ಎಸ್ಕೇಪ್ ಫ್ರಮ್ ಲೈಫ್ ಅಂತ ಬೇಕಾದ್ರೂ ಇಟ್ಕೊಳ್ಳಿ. ಎಸ್ಕೇಪ್ ಫ್ರಮ್ ಲೈಫ್ ಅಂತಕ್ಕಂಥದ್ದು ಸಾಂಖ್ಯದ ಮಾರ್ಗ, ಎಲಿವೇಶನ್ ಆಫ್ ಲೈಫ್, ಸಬ್ಲಿಮೇಷನ್ ಆಫ್ ಲೈಫ್ ಅಂತಕ್ಕಂಥದ್ದು ವೇದಾಂತದ ಮಾರ್ಗ. ಯಾವುದಾದ್ರೂ ಇಟ್ಕೊಳ್ಳಿ, ಫಲ ಒಂದೇ, ಆನಂದ. ಹೀಗೆ ನೋಡಿದಾಗ ನಮಗೆ ಜಗತ್ತನ್ನು ಜಗತ್ತಾಗಿಯೇ ಕಂಡು ಸಂತೋಷ ಪಡುವುದಕ್ಕೆ ಬೇಕಾದ ಅರ್ಹತೆ ದೊರಕುತ್ತೆ. ಅದು ದೊರಕಿದಂತೆ ನಾವು ವೇದಾಂತಿಗಳಾಗಿ ಜಗತ್ತಿನ ಮಹಾನಾಟಕವನ್ನು, ಆ ಜಗದೀಶ್ವರನ ನಿರ್ಮಾಣವಾದ ದೇವಸ್ಯ ಪಶ್ಯ ಕಾವ್ಯಂನ ಮಮಾರನ ಜೀರ್ಯತಿ, ಅದು ಅರಿವಿಗೆ ಬರುತ್ತದೆ. ಅದಕ್ಕೆ ಈ ಕಾವ್ಯ ಅತ್ಯುತ್ತಮವಾದ ಒಂದು ಸೋಪಾನ. ಅವನು ಬಂದ ಬಾಣಸಿನ ಮನೆಗೆ ಜಗತ್ತಿಗೆ ಏನಾಯಿತು ಅಂತ ಕವಿ ಹೇಳ್ತಾನೆ. ಸುಳಿಯಲಮ್ಮದು ಪೌರ ಜನ. ಇನ್ನೂ ಬೆಳಗಾಗ್ತಾ ಇಲ್ಲ, ಈಗಾಗಲೇ ಸುದ್ದಿ ಗೊತ್ತಾಗಿದೆ. ಕೀಚಕ ಸತ್ತೋದಂತೆ, ಉಪಕೀಚಕರೆಲ್ಲ ಸತ್ತೋದ್ರಂತೆ, ಯಾರೋ ಬಂದು ಅವ್ರನ್ನ ಕುರಿದರಿದರಂತೆ, ನಿಟ್ಟೊರೆಸಿದರಂತೆ ಅಂತೆಲ್ಲ ಆಗಿದೆ. ಸುಳಿಯಲಮ್ಮದು ಹತ್ತಿರಕ್ಕೆ ಬರ್ತಾ ಇಲ್ಲ. ಪೌರಜನ ವಿವರ ಅಳಿವ ವಚನಿಸಲಮ್ಮದು. ಇವರ ಬಗ್ಗೆ ಮಾತಾಡೋದಿಲ್ವಂತೆ, ಕೀಚಕನ ಸಾವಿನ ಬಗ್ಗೆನೂ ಮಾತಾಡೋಲ್ವಂತೆ. ಅದೊಂಥರ ತಮಗೆ ತಾವೇ ಹಾಕ್ಕೊಂಡಿರ್ತಕ್ಕಂಥ ಕರ್ಫ್ಯೂ, ತಮ್ಮ ಬಾಯಿಗೆ ತಾವು ಹಾಕ್ಕೊಂಡಿರ್ತಕ್ಕಂಥ 144 ಸೆಕ್ಷನ್ನು, ಆ ರೀತಿಯಾಗಿದೆ. ಈಕೇನು ಅಲುಕಲಮ್ಮದು, ಇವಳ ಕಡೆಗೆ ಆಕಸ್ಮಿಕವಾಗಿ ಜಾರಿಯಾದರೂ ನೋಡೋದಿಲ್ವಂತೆ. ಹೀಗೆ ಮಾಡಬೇಕು ನೋಡಿ. ಅತ್ಯಾಚಾರಿಗಳು ಯಾರಿದ್ದಾರೆ ಅವರಿಗೆ, ಮೊನ್ನೆ ಆಂಧ್ರದಲ್ಲಿ ಯಾರೊಬ್ಬ ಅತ್ಯಾಚಾರಿಯನ್ನು ಹೋಗಿ ಜನವೇ ಹೋಗ್ಬಿಟ್ಟು ಸೆರೆಮನೆಗೆ ಹೋಗಿ ಹೊರಗೆ ಎಳ್ಕೊಂಡು ಬಂದು ಬಡದೆ ಕೊಂದರಲ್ಲ, ಯಾರ ಮೇಲೆ ಕೇಸ್ ಅಂತ ಹಾಕ್ತಾರೆ? ಅದು ಮಾಡಬೇಕಾಗುತ್ತದೆ. ಹಾಗೆ ಭಯ ಇಡದೇ ಇದ್ದರೆ ಜಗತ್ತು ನಡೆಯೋಲ್ಲ. ಭೀಷೋಸ್ಮಾದ್ ವಾತಃಪವತೆ ಭೀಷೋದೇತಿ ಸೂರ್ಯ ಮೃತ್ಯುರ್ಧಾವತಿ ಪಂಚಮಃ ಅಂತೆಲ್ಲ ಉಂಟಲ್ಲ. ಆ ಭಯ ಅನ್ನುವಂಥದ್ದು, ಪರಮಾತ್ಮನ ಭಯದಿಂದಲೇ ಸೂರ್ಯ ಹೇಳ್ತಾನೆ, ಗಾಳಿ ಬೀಸ್ತಾನೆ, ಸಾವು ಕೂಡ ಭಯದಿಂದ ಕೆಲಸ ಮಾಡ್ತಾ ಇದೆ ಅಂತ ಉಪನಿಷತ್ತು ಹೇಳ್ತದೆ. ಆ ರೀತಿಯಾಗಿದೆ. ನೋಡಲಮ್ಮದು, ನೋಡ್ತಾನೂ ಇಲ್ಲ, ಅವರೊಳಗೆ ಅವ್ರು ಮಾತಾಡ್ಕೋತಾ ಇದ್ದಾರೆ. ಅದನ್ನೆಲ್ಲ ದ್ರೌಪದಿ ನೋಡಿ, ಹೀಗಿಟ್ಟಿದ್ದೀನಲ್ಲ ಈ ಬಡ್ಡಿ ಮಕ್ಕಳನ್ನ, ಸರಿ ಆಯ್ತು ಇವತ್ತಿಗೆ ಅಂತ ಅಂದ್ಕೋತಾಳೆ. ನೆಳಿನ ಮುಖಿ ನಸುನಗುತ್ತ
ಅವಳು ತನ್ನೊಳಗೆ ತಾನು ನಗುತ್ತಾ ಹೀಗೆ 4 ಜನಕ್ಕೆ ಮಾಡಿದ್ರೆ ಇನ್ನು 1000 ಜನ ಬುದ್ಧಿ ತಂದುಕೋತಾರೆ. ಲೋಕಕ್ಕೆ ಬೇಕಾಗಿರುವುದಂಥ ದಂಡ ತಿಳಿಗೊಳದೊಳಗೆ ಹೊಕ್ಕಳು. ಆ ಕೀಚಕನ ಉಪಕೀಚಕರ ಮೈಲಿಗೆಲ್ಲ ಕಳ್ಕೊಳ್ಳೋದಕ್ಕೆ ನೆಮ್ಮದಿಯಾಗಿ ಸ್ನಾನ ಮಾಡ್ತಾಳೆ, ತಣ್ಣೀರು ಸ್ನಾನ ಮಾಡ್ತಾಳೆ. ಸೂತಕ ಹೋಯ್ತು ಪಾತಕ ಹೋಯ್ತು ಅಂತ ಮಿಂದು ಬೀದಿಗಳೊಳಗೆ ಬರುತ್ತೀರೆ ನೋಡಿ. ಇನ್ನು ಮುಂಜಾನೆ ಬೆಳಗಿನ ಜಾವ, ಇಡೀ ರಾತ್ರಿ ನಿದ್ರೆ ಇಲ್ಲ ಅವಳಿಗೆ. ದೇಹಕ್ಕೆ ಮನಸ್ಸಿಗೆ ಎಷ್ಟು ಶ್ರಮವಾಗಿದೆ. ಈಗ ತಂಪಾಗಿ ಸ್ನಾನ ಮಾಡಿ ಪೀಡೆ ಕಳೆಯಿತು ಅಂತ ಬರ್ತಾ ಇದ್ದರೆ ಕಂಡು ಕೈಗಳ ಮುಗಿದುದು ಅಖಿಳ ಜನ ನೋಡಿ ಕೈ ಮುಗಿತಾ ಇದ್ದಾನಂತೆ. ಅಮ್ಮ ತಾಯಿ, ನೀನು ನಮ್ಮ ಕಡೆಗೆ ಕೆಟ್ಟ ದೃಷ್ಟಿಯಿಂದ ನೋಡಬೇಡಮ್ಮ ಅಂತ. ಕೆಟ್ಟ ದೃಷ್ಟಿ ಅಂದರೆ ಮೃತ್ಯು ದೃಷ್ಟಿ. ಈಕೆ ಗೋಸುಗ ಅಳಿದು ಅಕಟ ಅವಿವೇಕಿ ಕೀಚಕನೆಂದು ಕೆಲವರು ಹೇಳ್ತಾ ಇದ್ದಾರೆ, ಇವಳಿಗೋಸ್ಕರ ಅವಿವೇಕಿ ಕೀಚಕ ಸತ್ತ. ಕೆಲವರು ಇದೇಕೆ ನಮಗೆ ಚಿಂತೆ, ಆ ಬಗ್ಗೆನೇ ಮಾತಾಡ್ಬೇಕು. ಕೀಚಕ ಅಂದರೆ ಇವಳು ಯಾರು, ಇವರು ಕೀಚಕನ ಸಹಾನುಭೂತಿ ಪರರ ಅಂತ ಮತ್ತೆ ಗಂಧರ್ವರಿಗೆ ಹೇಳಿದರೆ ನಮಗತಿ ಏನಾಗಬೇಕು. ಕೀಚಕ ಅನ್ನುವಲ್ಲಿ ಕ ಮತ್ತೆ ಕಿ ಮತ್ತೆ ಕ 2 ಕಂಠ್ಯ ವರ್ಣಗಳು, ಚ ಬಂದು ತಾಲವ್ಯ ವರ್ಣ. ಕೀಚಕ ಅಂತ ಲಿಪ್ ಮೂಮೆಂಟಲ್ಲೇ ಅವಳು ಕಂಡುಕೊಂಡು ಬಿಡ್ತಾಳೇನೋ, ಅದಕ್ಕೋಸ್ಕರವಾಗಿ ಹೇಳಲೇ ಬೇಡ ಆ ಶಬ್ದವನ್ನ ಅಂತ ಹೇಳಿ ನಮಗೀ ಚಿಂತೆ ಏತಕ್ಕೆ ಶಿವಶಿವ ಎಂದರು ಕೆಲವರು. ನೂಕಿ ಕವಿದುದು ಮಂದಿ ಮಧ್ಯದೊಳು ಈಕೆ ನೂಕ್ಕೊಂಡು ಬರ್ತಾ ಇದ್ದಾರೆ, ನೋಡಬೇಕು ಅಂತ ಕುತೂಹಲ. ಅದೊಂದು ಭಯಮಿಶ್ರಿತವಾದ ಕುತೂಹಲ. ಅದು ಹೇಗೆಂದರೆ ಸಿಂಹ ತನ್ನ ಪಂಜರದಿಂದ ಯಾವಾಗ ಬೇಕಾದ್ರೂ ಹಾರಿ ಬರ್ಬೋದು ಅಥವಾ ಹಾರದೇನೂ ಇರಬಹುದು ಅನ್ನುವ ಸ್ಥಿತಿಯಲ್ಲಿ ಹೇಗೆ ನೋಡ್ತಾರೆ. ಮಹಡಿ ಮೇಲಿಂದ ನಿಂತು ಆನೆಯನ್ನು ನೋಡುವಂತೆ, ಸಲಗವನ್ನು ನೋಡುವಂತೆ, ಊರಿಗೆ ನುಗ್ಗಿ ಬಂದ ಆನೆಯನ್ನು ನೋಡುವಂತೆ ಅವರು ನೋಡ್ತಾ ಇದ್ದಾರೆ. ಮಂದಿ ಮಧ್ಯದೊಳು ಈಕೆ ಮೆಲ್ಲನೆ ಬರುತ್ತಲೂ ಇರೇ ಆ ಲೋಕೈಕ ವೀರನ ಕಂಡಳ್ ಆ ಬಾಣಸಿನ ಬಾಗಿಲಲ್ಲಿ. ಜನವೆಲ್ಲ ಇವಳನ್ನು ನೋಡಿದ್ರೆ ಇವಳು ಅವನನ್ನು ನೋಡ್ತಾಳೆ. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನಾಟಕೀಯವಾಗಿ ಕವಿ ಸೃಷ್ಟಿ ಮಾಡಿದ್ದಾನೆ. ಜನಕ್ಕೆಲ್ಲ ಕುತೂಹಲ, ಭಯ, ಇವಳಿಗೆ ಮೆಚ್ಚುಗೆ, ಪ್ರೀತಿ, ಅಭಿಮಾನ ಪ್ರೀತಿಗಳಿಂದ ಇವಳು ವೀರ ಶೃಂಗಾರ ಅದ್ಭುತಗಳಿಂದ ಅವನನ್ನು ನೋಡ್ತಾಳೆ. ಇವರೆಲ್ಲ ಭಯಾನಕ ಬೀಭತ್ಸ ಅದ್ಭುತಗಳಿಂದ ಇವಳನ್ನು ನೋಡ್ತಾ ಇದ್ದಾರೆ. ಇದು ಮೂಲ ಮಹಾಭಾರತದಲ್ಲಿ ಇದೆ. ಅದನ್ನು ಮತ್ತಷ್ಟು ಚೆನ್ನಾಗಿ ರಂಗೇರಿಸಿದ್ದಾನೆ ಕವಿ. ಮಹಾಭಾರತದಲ್ಲಿ ವ್ಯಾಸರ ಸೃಷ್ಟಿಯೇ ತುಂಬ ಅನುಪಮ. ಇಷ್ಟೆಲ್ಲ ಆದಮೇಲೆ ನಮಗೇನು ಸಂಬಂಧ ಇಲ್ಲ ಅನ್ನೋ ಥರ ಅವನು ಅಡುಗೆ ಮನೆ ಬಾಗಿಲಿನಲ್ಲಿ ಗೋಡೆಗೆ ಕೈ ಹಿಂಗಿಟ್ಟುಕೊಂಡು ಒಂದು ಕೈ ಬೀಸಿಕೊಂಡು ನಿಂತಿದ್ದಂತೆ ಹಾಯಾಗಿ ವಿಲಾಸದಿಂದ. ಏನೋ 2 ಸೇರು ಅಕ್ಕಿ ಅನ್ನ ಅಡುಗೆ ಮಾಡಿಟ್ಟಂತೆ, ಒಂದು ಗಂಗಾಳ ಪೂರ್ತಿ ಹುಳಿಯನ್ನು ಕುದಿಸಿಟ್ಟಂತೆ, ಅಷ್ಟು ಹಗುರ ಅನ್ನುವಂತೆ ಅವನು ಬಂದು ನಿಂತಿದ್ದಾನೆ. ಇವಳು ಬರ್ತಾಳೆ, ಬೇರೆ ಹೊಯ್ಕೊಂಡ ತಲೆ ಕೂದಲು, ಒದ್ದೆ ಮುದ್ದೆಯಾದ ವಸ್ತ್ರ, ಮುಖದಲ್ಲಿ ಮಾತ್ರ ಪ್ರಫುಲ್ಲತೆ, ಕಣ್ಣಲ್ಲಿ ಮೆಚ್ಚುಗೆ, ಮುಗುಳು ನಗೆಯಲ್ಲಿ ಕಣ್ಣ ಕಡೆಯಲ್ಲಿ ವಿಗಡ ಭೀಮನ ನೋಡಿ ಗುಳ್ನಗುತ್ತಾಳೆ. ಜನರು ಅವಳನ್ನು ನೋಡಿ ಅಂಜುತ್ತಾ ಇದ್ದರೆ ನಸುನಗುತ್ತಾ ಇದ್ದಳಲ್ಲ. ಕಣ್ಣ ಕಡೆಯಲ್ಲಿ ವಿಗಡ ಭೀಮನ ನೋಡಿ ಕಡೆಗಣ್ಣಿಂದ ನೋಡಿ ಕೈಗಳೇ ಮುಗಿದುವು. ಗಂಧರ್ವಪತಿಗೆ ನಮೋ ನಮೋ, ಗಂಧರ್ವಾಯ ನಮಸ್ತುಭ್ಯಂ ಅಂತ ಮೂಲದಲ್ಲಿ ಬರುತ್ತೆ. ಗಂಧರ್ವನಿಗೆ ನಮಸ್ಕಾರ ಹೇಳಬಾರ್ದಲ್ವ ಯಾರಿಗೆ ಅಂತ ಎನ್ನುತ್ತಾ ಹೊಗರಿಡುವ ಹರ್ಷದಲ್ಲಿ ಹರ್ಷ ಗರಿಗೆದರಿದೆ, ಕಿರಣಾವಳಿಯನ್ನು ಬೀರಿದೆ. ರೋಮಾಳಿಗಳ ಕುಡಿಯಲಿ ರೋಮ ರೋಮವೂ ಕೂಡ ಜಯ ಪತಾಕಿಯಂತೆ ಹಾರ್ತಾ ಇದೆ, ಮೇಲಕ್ಕೆ ಎದ್ದಿದೆ, ರೋಮಾಂಚಿತಳಾಗಿದ್ದಾಳೆ. ಅವಳು ರೋಮಾಂಚನದಿಂದ ತನ್ನ ನಿಳಯಕ್ಕೆ ಮುಗುದೆ ಬಂದಳು. ಸೂರ್ಯ ನಡರಿದನು ಉದಯ ಪರ್ವತವ. ಅಷ್ಟೊತ್ತಿಗೆ ಸೂರ್ಯೋದಯ ಆಗಿ. ಇಲ್ಲಿ ನೋಡಿ, ಸೂರ್ಯಾಸ್ತ ಆಗಿದ್ದು ಹಿಂದೆ, ತಾವರೆಯ ಬಾಗಿಲಿಗೆ ಬಿಯ್ಯಗವ ತೆರೆದಿದ್ದು ನೆನ್ನೆ ದಿವಸ ಬೆಳಗ್ಗೆ. ಕೀಚಕನ ಪರಾಭವದಿಂದ ನೊಂದು ಭೀಮನ ಬಳಿ ಹೋಗಿ ಅವನಿಂದ ಭರವಸೆ ಪಡೆದು ಬಂದಾಗ ತಾವರೆಯ ಬಾಗಿಲಿನ ಬೀಗವನ್ನು ತೆಗೆದದ್ದು. ಮತ್ತೆ ಅಸ್ತಾಚಲದ ತಪ್ಪಲಿನ ಕಡೆಯ ಕಮಲವನಕ್ಕೆ ಸೂರ್ಯ ನಡೆದದ್ದು. ಆ ಹಿಂದಿನ ಸಾಯಂಕಾಲದ ಸೂರ್ಯಾಸ್ತ, ಈಗ ಮತ್ತೆ ಸೂರ್ಯೋದಯ. ಕುಮಾರವ್ಯಾಸ ಸಾಮಾನ್ಯ ಲೆಕ್ಕ ಇಟ್ಟಂತೆ ಇವನ್ನೆಲ್ಲ ಹೇಳೋಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, 24 ಅವರ್ಸಲ್ಲಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಕಂಪ್ಲೇಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ವಿತ್ ಕಂಪ್ಲೀಟ್ ಕೇರ್. ಇದು ಬಹಳ ಮುಖ್ಯ. ಅಧಿಕಾರ ವರ್ಗ ಹೀಗಿರಬೇಕು. ಅಯೋಗ್ಯರ ಕೈಗೆ ರಾಜ್ಯ ಬಂದರೆ ಏನಾಗುತ್ತದೆ? ಮಾಡಬೇಕು ಈ ತರಹ. ಇದು ಬರ್ಮಾದಲ್ಲಿ ಮಾಡಿದ್ರಲ್ಲ ನಮ್ಮ ಸೈನಿಕರು, ಆ ರೀತಿಯಾಗಿ ಮಾಡಬೇಕು. ಆಗ ಮತ್ತೆ ಊರಿನಲ್ಲಿ ಕೋಲಾಹಲ. ಆದರೆ ವಿರಾಟನಿಗೆ ಉತ್ತರಾಷಾಢ ಪೂರ್ವಾಷಾಢ ನೋಡಿ.
ಊರೊಳಗೆ ಗುಜುಗುಜಿಸಿ ಊರೊಳಗೆ ಗುಜುಗುಜಿಸಿ 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 ವಾರ್ತಾಭಾರ ಮಸಗಿತು ಗುಜುಗುಜಿಸಿ ವಾರ್ತಾಭಾರ ಮಸಗಿತು ನೆರೆದ ನೆರವಿಯೊಳಾರ ಬಾಯಿಗಳೊಳಾದಡೆಯು ಜನವಾಯಿತು ಜನಜನಿತ ನೆರೆದ ನೆರವಿಯೊಳಾರ ಬಾಯಿಗಳೊಳಾದಡೆಯು ಜಪವಾಯಿತು ಜನಜನಿತ ಭೂರಿ ಚಿಂತಾತುರ ವಿರಾಟನು ಭೂರಿ ಚಿಂತಾತುರ ವಿರಾಟನು ಮಾರಿಯೋ ಸೈರಂದ್ರಿಯೋ ಈ ನಾರಿ ಇರಬೇಡ ಭೂರಿ ಚಿಂತಾತುರ ವಿರಾಟನು ಮಾರಿಯೋ ಸೈರಂದ್ರಿಯೋ ಈ ನಾರಿ ಇರಬೇಡೆಂದು ತನ್ನ ಸತಿಗೆ ನೇಮಿಸಿದ ತನ್ನಯ ಸತಿಗೆ ಈ ನಾರಿ ಇರಬೇಡ ಎಂದು ನೇಮಿಸಿದ. ಊರಿನಲ್ಲಿ ಒಂದೇ ಸಮ ಗುಜುಗುಜು ನಡೀತಾ ಇದೆ. ಆ ವಾರ್ತಾ ಭಾರ ಮಸಗಿತು ಅಂತ ಕುಮಾರವ್ಯಾಸ ಹೇಳ್ತಾನೆ. ಏನು ಶಬ್ದಗಳನ್ನ ನಿರ್ಮಾಣ ಮಾಡ್ತಾನೆ. ವಾರ್ತೆಯ ಭಾರ, ವಾರ್ತಾ ಭಾರ. ಊರಲ್ಲೆಲ್ಲ ಘನವಾಗಿ ಒಂದೇ ಸುದ್ದಿ ಹಬ್ಬಿದೆ. ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಫ್ಲ್ಯಾಶ್ ನ್ಯೂಸು ಇದೇ ಬರ್ತಾ ಇದೆ. ಇನ್ಯಾವುದು ಇಲ್ಲ, ಬ್ರೇಕಿಂಗ್ ನ್ಯೂಸು. ಕೀಚಕನೇ ಆಗಿಬಿಟ್ಟಿದ್ದಾನೆ, ಬ್ರೇಕೌಟು. ಹೀಗಾಗಿ ಕೋಲಾಹಲ ಆಗ್ತಾ ಇದೆ. ನೆರವಿ ಆರ ಬಾಯಿಗಳಾದರೆಯೂ ಜಪವಾಯಿತು. ಯಾರ ಬಾಯಲ್ಲೂ ಇದೇ ಸುದ್ದಿ. ಕೀಚಕ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ನೋ, ಹೀಗೆ ಎಷ್ಟು ಜನಕ್ಕೆ ಆ ಸಂಕಟ ಆಗಿದೆಯೋ. ಉಪಕೀಚಕರು ಅಂದರೆ ಅಂಥವ್ರೆ ತಾನೆ. ಸಿಂಹ ಓಡಾಡಿದ ಜಾಗದಲ್ಲಿ ನರಿಗಳು ಒಂದಿಷ್ಟು ಅಳೆದುಳಿದದನ್ನು ಮೇಯೋದಕ್ಕೆ ಬರ್ತಾ ಇರ್ತವೆ, ಹಾಗಿದ್ದಿರುತ್ತೆ. ಇನ್ನು ಎಷ್ಟು ಜನ ಕೀಚಕನ ಒಂದು ಅನುನಯದಿಂದ, ಓಲೈಕೆಯಿಂದ ಅವನ ಜೊತೆಗೆ ಸಹಕಾರ ಕೊಟ್ಟರೆ ಲಾಭ ಆಗುತ್ತದೆ ಅಂತ ಎಷ್ಟು ಜನ ಹೆಂಗಸರು ಗಂಡಸರು ಇದ್ದರೋ ಗೊತ್ತಿಲ್ಲ, ಅದೂ ಇರುತ್ತೆ. ಅವರ ದೊಡ್ಡ ಒಂದು ದುಸ್ತಂತ್ರದ ವ್ಯಾಪಾರಕ್ಕೆ ಈಗ ಬಂತು ಕುತ್ತು ಅಂತ ಆಯಿತು. ಎಷ್ಟೆಲ್ಲ ಪರಿಣಾಮ, ವಿಷವರ್ತುಲ ಹೇಗೆಲ್ಲ ಇರುತ್ತದೆ, ಅದೆಲ್ಲ ಜನರಿಗೂ ಕೂಡ ಅದದೇ ಮಾತು. ನಮ್ಮ ಗತಿ ಏನು, ನಮ್ಮ ಗತಿ ಏನು, ಅಬ್ಬ ಪೀಡೆ ಬಿಡುಗಡೆ ಆಯಿತು ಅಂತ ನೆಮ್ಮದಿಯ ನಿರಾಳದ ನಿಟ್ಟುಸಿರು ಕೆಲವದಾದರೆ, ಬಿಸಿಯುಸಿರು ಕೆಲವರದು, ಬೈದುಸಿರು ಕೆಲವರದು, ಈ ಥರ ಇರ್ತದೆ. ವಿರಾಟರಾಜನಿಗೆ ತನ್ನ ದೇಶಕ್ಕೆ ರಕ್ಷಣೆ ಹೊರಟೋಯ್ತು ಅಂತ ಒಂದು ಭಯವಾದರೆ, ಇಂಥ ಅಯೋಗ್ಯನ ಬೆನ್ನಾಕ್ಕೊಂಡು ಅವನಿಗೆ ಕಿರೀಟವಿಲ್ಲದ ಮಹಾರಾಜನಂತೆ ಮಾಡಿದ್ಯಲ್ಲ, ನಿನ್ನನ್ನು ನಾನು ಒಂದು ಕೈ ನೋಡ್ಕೋತೀನಿ ಅಂತ ಇವಳು ಅಂದುಬಿಟ್ರೆ ಗತಿ ಏನು ಅಂತ ಭಯ. ಮತ್ತೆ ಇನ್ನು ಯಾವಾಗಲೂ ಆಗಲೋ ಈಗಲೋ ಸುದೇಶ್ನೆಯ ಅಂತಃಪುರಕ್ಕೆ ಹೋಗಿದ್ದಾಗ ಆಕಸ್ಮಿಕವಾಗಿ ಇವಳ ಕಡೆ ತಿರುಗಿ ನೋಡಿದ್ನಾ, ಹಾಗೆ ನೋಡಿದ್ರೆ ಅದನ್ನು ಜ್ಞಾಪಿಸ್ಕೊಂಡು ಬಿಟ್ರೆ ಅಂತ ಅದು ಬೇರೆ ಭಯ ಇವನಿಗೆ. ಯಾಕೆಂದ್ರೆ ಯಾವ ಕಾಲದಲ್ಲಿ ನಾವು ಏನೇನು ಮಾಡಿದ್ವೋ ಅಂತವೆಲ್ಲ ಬಂದುಬಿಡುತ್ತಲ್ಲ ಭಯ. ಮಾರ್ಕ್ ಟ್ವೇನ್ ಒಂದು ಕಥೆ ಇದೆ, ಅದು ಆ ರೀತಿಯಾಗಿ ಮಾರ್ಮಿಕವಾಗಿ ಬರುತ್ತದೆ. ಯಾರಿಗೋ ಉಪಕಾರ ಮಾಡಿದವರು ಇಷ್ಟು ದುಡ್ಡು ಅಂತ, ನಾವು ಈ ಉಪಕಾರ ಮಾಡಿದ್ವಾ, ನಾ ಈ ಉಪಕಾರ ಮಾಡಿದ್ವಾ ಅಂತ ಪ್ರಾಮಾಣಿಕರು ಅಂತ ಅನ್ಸ್ಕೊಂಡ ಊರಿನ ಜನರೆಲ್ಲ ಸುಳ್ಳಾಗಿ ತಮ್ಮ ಉಪಕಾರಗಳನ್ನು ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಅವನಿಗೆ ಒಂದು ಭಯವಾಗುತ್ತದೆ. ಭೂರಿ ಚಿಂತಾತುರ ವಿರಾಟನು ಮಾರಿಯೋ ಸೈರಂಧಿಯೋ ಇವಳು ನಾರಿಯಾ ಮಾರಿಯಾ ಅಂತಂದುಕೊಂಡು ತನ್ನ ಹೆಂಡತಿಗೆ ಹೇಳ್ತಾನೆ, ಇವಳನ್ನು ನೀನು ಕೆಲಸದಿಂದ ತೆಗೆದುಹಾಕು ಅಂತ. ನೋಡಿ, ತಪ್ಪು ಮಾಡಿದ್ದು ಕೀಚಕ. ಇವಳು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳುವಾಗ ತಪ್ಪು ಮಾಡಿದಳ. ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳುವಾಗ ಏನು ಅಗ್ರಿಮೆಂಟ್ ಇತ್ತು ಅದೇ ಥರ ತಾನು ನಡೆದದ್ದು. ಇವಳನ್ನ ಯಾತಕ್ಕೆ ಕೆಲಸದಿಂದ ಕಿತ್ತಾಕಬೇಕು ಅಂದರೆ, ನಿರಂಕುಶವಾದ ಪ್ರಭುತ್ವ ಏನೆಲ್ಲ ಮಾಡುತ್ತದೆ, ಭಯ. ಇವಳನ್ನ ತಮಗೆ ತೊಂದರೆ ಆಗಬಾರ್ದು ಅಂತ ಪೆದ್ದಗೆ ಗೊತ್ತಿಲ್ಲ. ಕೆಲಸದಿಂದ ಕಿತ್ತಾಕ್ತೀನಿ ಅಂದರೆ ಇನ್ನೂ ಹೆಚ್ಚಿನ ಕುತ್ತಾಗುತ್ತಲ್ವ. ಒಟ್ಟಿನಲ್ಲಿ ಭಯ. ಇವಳಿದ್ರೆ ತನಗೆ ಸಾವಾದೀತು, ಮತ್ತಿನ್ಯಾರು ಏನು ನೋಡ್ತಾರೋ, ಮಕ್ಕಳೇನಾದ್ರು ನೋಡಿದ್ರೆ ಗತಿ ಏನು, ತನ್ನ ಕಣ್ಣೇ ಚಪಲವಾದರೆ ಗತಿ ಏನು, ಈ ಥರದ್ದು ಎಷ್ಟೋ ಭಯ. ಒಟ್ಟಿನಲ್ಲಿ ಭಯವನ್ನು ತರದೇ ಇದ್ದರೆ ಲೋಕದಲ್ಲಿ ಒಳ್ಳೆಯದಕ್ಕೆ ಜೈವಿಲ್ಲ ಅನ್ನೋದನ್ನು ಮಹಾಭಾರತದ ನೀತಿ ಮತ್ತೆ ಸಾಬೀತು ಮಾಡುತ್ತದೆ. ತನ್ನ ಸತಿಗೆ ನೇಮಿಸಿದ. ಆಗ ಇವನು ಎಂಥ ಹೆಣ್ಪೆಕ್ಕಡಂದರೆ ನೋಡಿ, ಹೆಂಡತಿಯ ಬಾಯಿಂದಲೇ ಹೇಳಿಸ್ಬೇಕು, ತನಗೂ ಹೇಳೋದಕ್ಕೆ ಧೈರ್ಯ ಇಲ್ಲ. ನೀನು ಹೇಳಿಬಿಡು, ಒಟ್ಟಿನಲ್ಲಿ ಅವಳು ನಿನ್ನ ಬಗ್ಗೆ ಸ್ವಲ್ಪ ಸಹಾನುಭೂತಿ ಇಟ್ಕೊಂಡಿರಬಹುದು, ತಾನಂತೂ ಅವಳ ಕೋಪಕ್ಕೆ ಪಾತ್ರವಾಗಬಾರದು ಅಂತೆಲ್ಲ. ಇಂಥವರೆಲ್ಲ ಒಳ್ಳೆಯವರ ಕೈನಲ್ಲಿ ಸರಿಗಿರ್ತಾರೆ, ಕೆಟ್ಟವರ ಕೈನಲ್ಲಿ ಮಾತ್ರ ಏನು ಮಾಡೋಕ್ಕಾಗೋಲ್ಲ. ಲೋಕ ಸಾಮಾನ್ಯಕ್ಕೆ ಸಾಕಾರವಾಗಿದ್ದಾನೆ ವಿರಾಟ. ಆಗ ಮುಂದಿನ ಘಟನೆ ಆಗುತ್ತದೆ.
ಅಳಲು ಕೈಮಿಗಲು ಆವಿರಾಟನಲನೆ ಆವಿರಾಟನಲನೆ ಅಳಲು ಕೈಮಿಗಲು ಸೈರಂಧ್ರಿಯನು ಕರೆಸಿದಳು ಸೈರಂಧ್ರಿಯನು ಕರೆಸಿದಳು ಎಲೆ ಮಹಾತುಮೆ ತಾಯೇ ನಿಮಗಂಜುವೆವು ಶರಣು ಎನುತ ಎಲೆ ಮಹಾತುಮೆ ತಾಯೇ ನಿಮಗಂಜುವೆವು ಶರಣೆನುತ ಹೊಳಲೊಳಿದ್ದರೆ ಭೀತಿ ಘನ ನೀವೊಲಿದ ಟಾವಿಗೆ ವಿಜಯ ಮಾಡುವುದು ಹೊಳಲೊಳಿದ್ದರೆ ಭೀತಿ ಘನ ನೀವೊಲಿದ ಟಾವಿಗೆ ವಿಜಯ ಮಾಡುವುದು ಉಳುಗಬೇಗುದು ತಮ್ಮನು ತಾಯೇ ಉಳುಗಬೇಗುದು ತಮ್ಮನೆನುತ ಉಳುಗಬೇಗುದು ತಮ್ಮನೆನಲ್ ಇಂತೆಂದಳಿಂದು ಮುಖಿ. ಪಾಪ ಅವಳಿಗೆ ಒಂದು ಕಡೆ ತಮ್ಮನ್ನ ಕಳ್ಕೊಂಡಿದ್ದಾಳೆ, ತಮ್ಮಂದಿರನ್ನ ಕಳ್ಕೊಂಡಿದ್ದಾಳೆ. ಈ ಚಿಂತೆ ದುಃಖ ಕೂಡ ಇದೆ. ಅವಳಾದರೂ ಅನ್ಯಾಯದವಳಲ್ಲ, ಆದರೆ ಅವರ ಶಕ್ತಿಯನ್ನು ಮೀರಿದು ಈ ಧೂರ್ತರ ದುರ್ವಿದ್ಯೆ, ದುರ್ಬಲ ಅಂದರೆ ದುಷ್ಟವಾದ ಬಲ ಅಂತ, ಬಲವಿಲ್ಲದಿರುವಿಕೆ ಅಂತ ಅರ್ಥದಲ್ಲೆಲ್ಲ ಹೇಳಿದ್ದು. ದೌಷ್ಟ್ಯ ಆ ಬಗೆಯಾದದ್ದು. ಪಾಪ ಕಟ್ಟ ಕಡೆಗೆ ಬರುವುದು ಈ ಹೆಣ್ಣು ಮಕ್ಕಳಿಗೆ ಕಷ್ಟ. ಗಂಡಂದ್ರೆ ಜಗಳ ಆಡ್ಕೋತಾರೆ, ಇವ್ರು ಏನು ಮಾಡೋಕ್ಕಾಗತ್ತೆ? ಮಂಡೋದರಿಯ ಗತಿ ಅಂಥದ್ದು, ಗಾಂಧಾರಿಯ ಗತಿ ಏನು? ಭಾನುಮತಿ ಅಂತ ಆಮೇಲೆ ಬಂದ ಹೆಸರು ದುರ್ಯೋಧನ ಪತ್ನಿ. ಎಷ್ಟು ಜನ ಪಾಪ ಇದ್ದರು, ಅವರೆಲ್ಲರಿಗೂ ಈ ಚಿಂತೆ ಬಂದೇ ಬರುತ್ತದೆ. ಅವಳು ಅಳಲು ಕೈ ಮಿಗಲು, ಅದನ್ನು ಕವಿ ಎಷ್ಟು ಚೆನ್ನಾಗಿ ಈ ಪದದಿಂದ ತೋರಿಸ್ತಾನೆ. ಅವಳ ದುಃಖ ಮೀರಿತು. ಅವಳು ಹೇಳಬೇಕು ಅಂತ ಅಂದುಕೊಂಡಿರಲಿಲ್ಲ, ವಿರಾಟ ಅಂತೂ ಬಿಡಿ ಅಯೋಗ್ಯ. ಆದರೆ ಇವಳಿಗೆ ಪಾಪ ಕಷ್ಟವಾಯಿತು. ಅಳಲು ಕೈ ಮಿಗಲು ಆ ವಿರಾಟನ ಲಲನೆ ಸೈರಂಧ್ರಿಯನ್ನು ಕರೆದು, ಎಲೆ ಮಹಾತ್ಮೆ, ಅಮ್ಮ ಮಹಾನುಭಾವ, ಮಹಾನುಭಾವಳೆ, ನಿಮಗಂಜುವೆವು ಶರಣು. ಅವಳು ಪಾಪ ನಮ್ರವಾಗಿ ಹೇಳ್ಕೊತಾಳೆ, ನನಗಂತೂ ಭಯ ಆಗ್ತಾ ಇದ್ದೆ ನಿನ್ನ ನೋಡಿ. ಮತ್ತು ಇವಳೇ ಬಲವಂತ ಮಾಡಿ ಕೀಚಕನ ಮನೆಗೂ ಕಳಿಸಿದ್ರಳಲ್ಲ. ಕೊಳಲು ಇದ್ದರೆ, ಈ ಊರಿನಲ್ಲಿದ್ದರೆ ಭೀತಿ ಘನ, ತುಂಬ ಭಯಂಕರವಾದದ್ದು ಈ ಸನ್ನಿವೇಶ. ನೀ ಒಲಿದ ಠಾವಿಗೆ ವಿಜಯ ಮಾಡುವುದು. ಕೆಲಸಕ್ಕೆ ಬರಬಾರದು ಅಂತಂದರೆ ಇವಳು ಹೇಳ್ತಾ ಇದ್ದಾಳೆ, ದಯಮಾಡಿ ನೀವು ಹೊರಟು ಬಿಡಿ, ಇಲ್ಲಿರಬಾರದು ಅಂತ ಬೇಡ್ಕೋತಾಳೆ. ನಮ್ಮನ್ನು ಉಳುಹಬೇಹುದು, ನಮ್ಮನ್ನು ಕಾಪಾಡಬೇಕು, ಅದಕ್ಕೋಸ್ಕರ ನೀನು ದಯವಿಟ್ಟು ದೂರ ಹೋಗ್ಬಿಡು ಅಂತ ಬೇಡ್ಕೋತಾಳೆ. ಈ ಸಂದರ್ಭಕ್ಕೆ ದ್ರೌಪದಿಗೇನು ಉತ್ತರ ಕೊಡೋಕ್ಕಾಗೋದಿಲ್ಲ, ಕಠೋರವಾಗಿ ನಡ್ಕೊಳಕ್ಕಾಗೋಲ್ಲ, ವಸ್ತುತಃ ಇರಲಿಲ್ಲ. ಆದರೆ ಹೀಗೆ ಅಸಹಾಯಕತೆಯನ್ನು ತೋರಿಸಿದಾಗ ಅವಳು ಹೇಳ್ತಾಳೆ. ಆದರೂ ನ್ಯಾಯವನ್ನು ಹೇಳಿ ಆಮೇಲೆ ತನ್ನ ನಿಲುವೇನು ಅಂತ ತಿಳಿಸ್ತಾಳೆ. ಎಮ್ಮದೇನಪರಾಧ ದೇವಿಯೇ, ದೇವಿಯೇ, ಎಮ್ಮದೇನಪರಾಧ
ನಿಮ್ಮ ತಮ್ಮನು ತಪ್ಪಿ ನಡೆದೊಡೆ ಎಮ್ಮ ರಮಣರು ಸೈರಿಸದೆ ಸೀಳಿದರು ದುರ್ಜನರ. ದೇವಿಯೇ, ನಿಮ್ಮ ತಮ್ಮನು ತಪ್ಪಿ ನಡೆದಡೆ ಎಮ್ಮ ರಮಣರು ಸೈರಿಸದೆ ಸೀಳಿದರು ದುರ್ಜನರ. ನಿಮ್ಮ ನಾವೋಲೈಸಿ ಮರಳಿದು ನಿಮ್ಮ ಕೆಡಿಸುವರಲ್ಲ ತಾಯೇ. ನಿಮ್ಮ ನಾವೋಲೈಸಿ ಮರುಳಿದು ನಿಮ್ಮ ಕೆಡಿಸುವರಲ್ಲ. ಧೂರ್ತರು ತಮ್ಮ ಮತದಲ್ಲಿ ತಾವೇ ಕೆಟ್ಟರು. ಧೂರ್ತರು ತಮ್ಮ ಮತದಲ್ಲಿ ತಾವೇ ಕೆಟ್ಟರು. ನೀತಿ ಬಾಹಿರರು ಧೂರ್ತರು ನೀತಿ ಬಾಹಿರರು ತಮ್ಮ ಮತದಲ್ಲಿ ತಾವೇ ಕೆಟ್ಟರು. ಎಮ್ಮದೇನಪರಾಧ ದೇವಿಯೇ. ಅವಳು ಹೇಳ್ತಾಳೆ, ಎಮ್ಮದೇನು ಅಪರಾಧ. ತುಂಬ ಪ್ರಾಮಾಣಿಕವಾದ ಮಾತು. ಇಲ್ಲಿ ನನ್ನ ತಪ್ಪು ಯಾವುದಿದೆ? ನಿಮ್ಮ ಸೇವೆಯಲ್ಲಿ ನಾನು ಯಾವ ಲೋಪವನ್ನು ಮಾಡಲಿಲ್ಲ, ಯಾವ ದೋಷವನ್ನು ಮಾಡಲಿಲ್ಲ. ನಿಮ್ಮ ತಮ್ಮನು ತಪ್ಪಿ ನಡೆದೊಡೆ. ಆ ಪ್ರಾಸ ನೋಡಿ, ಎಮ್ಮದೇನು ಅಪರಾಧ, ನಿಮ್ಮ ತಮ್ಮ, ಎಲ್ಲ ಬಾಂಧವ್ಯವಾಚಕ ಶಬ್ದ ಮತ್ತು ವ್ಯಕ್ತಿವಾಚಕ ಶಬ್ದಗಳು, ಸರ್ವನಾಮಗಳು, ಇಂಥವಿವೆಲ್ಲ ಜೆನ್ರಿಕ್ ನೌನ್ಸ್ ಯಾವುದಿವೆ ಅವುಗಳನ್ನು ಇಟ್ಟುಕೊಂಡು ಎಮ್ಮ, ನಿಮ್ಮ, ತಮ್ಮ ಅಂತ ಎಲ್ಲ ಹೇಳಿ ಆ ಒತ್ತಿ ಹೇಳ್ತಕ್ಕಂಥದ್ದು ಓಷ್ಟ್ಯವರ್ಣ ಮಾಕ್ಯ ಮಾವತ್ತು ತಂದು ಅಸರ್ಟಿವ್ ಆಗಿ ಹೇಳೋದು. ನೆಮ್ಮದೇನ ಅಪರಾಧ, ನಿಮ್ಮ ತಮ್ಮನ ತಪ್ಪು ಅಂತ ಹಠ ಮಾಡಿ ಹೇಳುವಂತೆ ಎಷ್ಟು ಚೆನ್ನಾಗಿ ವ್ಯಂಜಕ ಸಾಮಗ್ರಿಯನ್ನು ಒದಗಿಸುವುದು ಅಂದರೆ ಶಬ್ದಶಯ್ಯೆಯಲ್ಲಿ ಹೀಗೆ ಮಾಡತಕ್ಕಂಥದ್ದು ಕವಿಯ ರಚನೆ. ಇದಕ್ಕೆ ಅವನೇನು ಕಷ್ಟಪಟ್ಟಂತೆ ಕಾಣೋಲ್ಲ. ಇದು ಬಹಳ ದೊಡ್ಡದಾಗಿ ತೋರುವುದು. ಅವನಿಗೆ ಆ ಭಾವಸಿದ್ಧಿ ಆ ಥರ ಆಗಿ ಮಹಾಕವಿಗಳಿಗೆ ಅಹಮಹಮಿಕ್ಯಾ ಪರಾಪತಂತಿಂತ ನಾನು ನಾನು ಅಂತ ಪದಗಳು ತಾನಾಗಿ ಒದಗಿ ಬಂದುಬಿಡುತ್ತವೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಂದಿರಬೇಕು ಅಂತ ಅನಿಸುತ್ತದೆ. ಎಮ್ಮ ರಮಣರು ಸೈರಿಸದೆ ಸೀಳಿದರು ದುರ್ಜನವ. ನನ್ನ ಗಂಡಂದಿರು, ಅಲ್ಲಿ ಮತ್ತೆ ರಾಯಲ್ ವಿ ನೋಡಿ, ನಮ್ಮದೇನು ಅಪರಾಧ ಎಮ್ಮ ರಮಣರು ಅಂದರೆ ಅವಳು ಹೇಳ್ಕೋತಾಳೆ, ನಾವೀಗ ಎಂಥವರಾಗಿದ್ದೀವಿ ಅದರ ಬಗ್ಗೆ ಗಮನ ಇರಲಿ ಅಂತ. ಸರೀಕರಲ್ಲಿ ಮಾತಾಡುವಂತೆ, ಈಕ್ವಲ್ಸ್ ಜೊತೆಗೆ ಮಾತಾಡುವಂತೆ, ರಾಣಿಯನ್ನು ರಾಣಿ ಮಾತಾಡಿಸುವಂತೆ ಹೇಳ್ತಾ ಇದ್ದಾಳೆ. ನಮ್ಮ ರಮಣರು, ರಮಣರು ಅಂದರೆ ರಮಣಶೀಲರು, ಪ್ರೀತಿ ಉಳ್ಳವರು. ಸೈರಿಸದೆ ಸೀಳಿದರು ದುರ್ಜನವ. ಸೈರಿಸದೆ ಸೀಳಿದರು ದುರ್ಜನವ. ಆ ಅಯೋಗ್ಯರನ್ನು ಕೊಂದರು ಅಷ್ಟೇ. ಇಟ್ಸ್ ಎ ಪನಿಷ್ಮೆಂಟ್. ಅದು ದಂಡ ಅಷ್ಟೇ, ಕೊಲೆ ಅಲ್ಲ. ಇಟ್ಸ್ ನಾಟ್ ಎ ಕ್ರೈಮ್. ಅದು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಒಂದು ಎಕ್ಸಿಕ್ಯೂಷನ್. ಹೀಗಾಗಿ ನಾವು ಓಲೈಸಿ ಮರಳಿದು, ನಿಮ್ಮನ್ನು ನಾವು ಓಲೈಸಿದವರು, ನಿನ್ನ ಸೇವೆ ಮಾಡಿದ್ದೇನೆ, ಹಾಗಾಗಿ ನಿಮ್ಮ ಕೆಡಿಸುವರಲ್ಲ. ನನಗೆ ನಿನ್ನ ತಮ್ಮನಂತೆ ಅಯೋಗ್ಯತೆ ಇಲ್ಲ, ಅನೀತಿ ಇಲ್ಲ, ದುಸ್ತಂತ್ರ ಇಲ್ಲ, ದುರ್ನಯ ಇಲ್ಲ. ನಿನ್ನ ಸೇವಕಿಯಾಗಿ ನಾನು ಕೆಲಸ ಮಾಡಿದ್ರಿಂದ ನಿಮ್ಮ ಮನೆಗೆ ನಾನು ಬೆಂಕಿ ಹಾಕೋಲ್ಲ, ನಿಮಗೆ ಎರಡು ಬಗೆಯೋದಿಲ್ಲ ಅನ್ನುವಂಥದ್ದು. ಇಷ್ಟು ದೊಡ್ಡ ಘನತೆಯ ಮಾತಾಡಿದ್ದಾಳೆ. ಯಾವ ಕಹಿಯನ್ನು ನಾವು ಇಟ್ಕೊಳ್ಳೋದಿಲ್ಲ. ಮತ್ತೆ ಧೂರ್ತರು ತಮ್ಮ ಮತದಲ್ಲಿ ತಾವೇ ಕೆಟ್ಟರು. ಅವರು ತಮ್ಮ ದಾರಿನಲ್ಲಿ ತಾವೇ ಕೆಟ್ಟರು. ಧೂರ್ತರು ನೀತಿ ಬಾಹಿರರು, ದುರ್ಜನರು, ಕೆಟ್ಟವರು ಮಾತ್ರವಲ್ಲ, ಒಳ್ಳೆಯತನದ ಒಂದು ಸೋಂಕು ಇಲ್ಲ, ನೀತಿಗೆ ಸಂಪೂರ್ಣ ವ್ಯತಿರಿಕ್ತವಾದವರು. ಅವರು ತಮ್ಮ ಹಳ್ಳಕ್ಕೆ ತಾವೇ ಬಿದ್ದರು, ತಮ್ಮ ಚಟಕ್ಕೆ, ತಮ್ಮ ದುರ್ವ್ಯಸನಕ್ಕೆ ದಾಸರಾಗಿ ನಾಶವಾದರು. ಹಾಗಾಗಿ ನಾನು ಮಾತ್ರ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಿನಗೆ ಭಯ ಬೇಡ, ತಪ್ಪು ಮಾಡಿದವರಿಗೆ ಭಯ ಇರಬೇಕು ಅಂತಾಳೆ. ಇಂಥ ನ್ಯಾಯ ನಿರ್ಣಯದ ಮಾತಾಡ್ತಾಳೆ. ಮಹಾಭಾರತದಲ್ಲಿ ದ್ರೌಪದಿ ಅನ್ಯಾಯದ ಮಾತಾಡಿದ್ದು ಎಲ್ಲಿಯೂ ಕಂಡಿಲ್ಲ ನಾನು. ಮೂಲ ಮಹಾಭಾರತದಲ್ಲಿಯೂ ಅಷ್ಟೇ, ಕುಮಾರವ್ಯಾಸ ಭಾರತದಲ್ಲಿಯೂ ಅಷ್ಟೇ. ಇಷ್ಟು ನೋವಿಗೆ ತುತ್ತಾದಾಗಲೂ ಕೂಡ ಅನ್ಯಾಯದ ಮಾತಾಡಲಿಲ್ಲ ಅಂದರೆ ಆ ಸಾಧ್ವಿಯ ಯೋಗ್ಯತೆ ಎಷ್ಟು ದೊಡ್ಡದು ನೋಡಿ. ಸೀತೆಯಾದರೂ ಕೆಲವು ಕಡೆ ಒಂಥರ ಆ ಒಂದು ಮಾಯಾಮೃಗದ ಪ್ರಸಂಗದಲ್ಲಿಯೂ ಎಲ್ಲೂ ಸ್ವಲ್ಪ ಸಮತೂಕದಲ್ಲದ ಮಾತನ್ನು ಆಡದಳ ಅಂತ ಅನಿಸ್ಬಿಡುತ್ತದೆ. ಆದರೆ ಇವಳು ಮಾತ್ರ ಹಾಗಲ್ಲವೇ ಅಲ್ಲ, ತುಂಬ ನ್ಯಾಯವಾಗಿ ಹೇಳ್ತಾಳೆ. ಇದು ನೋಡಿದಾಗ ಪಾತ್ರದ ಆಂತರಿಕವಾದ ಘನತ್ವ ಎಷ್ಟು ಅಂತ ಗೊತ್ತಾಗುತ್ತದೆ. ಮತ್ತೆ ಅವಳು ಹೇಳ್ತಾಳೆ, ತಾವು ನಮ್ಮಿಂದ ಅಳಿದರದು ಸಾಕಾವು ನಿಮಗಂಜುವೆವು, ನಿಮ್ಮಲ್ಲಿ ಯಾವುದೂ ತಪ್ಪಿಲ್ಲ. ಅಮ್ಮ, ನಿಮ್ಮ ತಪ್ಪು ಯಾವುದೂ ಇಲ್ಲ, ದಯವಿಟ್ಟು ದೂರ ಇರಬೇಕು ಅಂತಂದಿದ್ದಕ್ಕೆ ಇಲ್ಲ. ನಾವು ಮುನ್ನಿಹರಲ್ಲ, ನಾವು ಹೆಚ್ಚು ದಿವಸ ಇರೋಲ್ಲ. ನಿಮ್ಮಯ್ಯ ಸೇವೆಯಲ್ಲಿ 13 ದಿವಸವೂ ನೀವು ನೂಕಿದೊಡಿರದೆ ಮಾಣೆವು.
ಇನ್ನು 13 ದಿವಸ ಅಷ್ಟೇ ಇರ್ತೀವಿ. ವೈಕುಂಠ ಸಮಾರಾಧನೆ ಆದಮೇಲೆ ಕೀಚಕನಿಗೆ ಹೊರಡ್ತಾ ಇರ್ತೀವಿ ನಾವು. ಲೆಕ್ಕಕ್ಕೆ ಬರುತ್ತಲ್ಲ 13 ದಿವಸ. ಹಾಗಾಗಿ ಆಮೇಲೆ ಹೊರಡ್ತೀವಿ. ವಸ್ತುತಃ ಅದಕ್ಕಾಗಿ ಅಂತಲ್ಲ, ಆ ಅಜ್ಞಾತವಾಸದ ಅವಧಿಯ ಲೆಕ್ಕ ಮುಗಿಯಬೇಕು ಅಂತ ಅಷ್ಟೇನೆ. ಇದು ಕುಮಾರವ್ಯಾಸ ಹೇಳಿದ್ದಾನೆ 13 ದಿವಸ ಅಂತ. ಹಾಗಾಗಿ ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ದಯಮಾಡಿ ನಮ್ಮನ್ನು ಅಲ್ಲಿವರೆಗೂ ಉಳಿಸಿಕೊಳ್ಳಿ. ಅಳುಕದಿರಿ 13 ದಿವಸವ ಕಳೆದ ಬಳಿಕ ಯಮಗೆಲ್ಲ ಲೇಸಹುದು, ಅಳಿದು ಹೋಹರು ದುಷ್ಟರಾದವರಿನ್ನು ಭಯಬೇಡ, ಕಲಹದವರಾವಲ್ಲ, ನಾವು ಕಾಲಿಗೆ ಕರ್ಕೊಂಡು ಜಗಳಕ್ಕೆ ಬರ್ತಕ್ಕಂಥವರಲ್ಲ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ, ಕೀಚಕನ ಸಾವಿನ ಸುದ್ದಿ ಗಳಿಗೆ ಕೀಚಕನ ವೃತ್ತಾಂತ ಪಸರಿಸಿತು ಅಂತ. ಹೆಜ್ಜೆಜ್ಜೆಗೆ ಕ್ಷಣ ಕ್ಷಣಕ್ಕೆ ಕೀಚಕನ ವೃತ್ತಾಂತ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಹೋಗಿ ದುರ್ಯೋಧನನಿಗೂ ಮುಟ್ಟುತ್ತದೆ. ಆ ದುರ್ಯೋಧನನ ಆಸ್ಥಾನಕ್ಕೆ ಅದು ಬಂದ ಬಗೆ ಹೇಗೆ, ಅವನು ಮಾಡಿದ ತಂತ್ರ ಹೇಗೆ, ಅದನ್ನೆಲ್ಲ ನಾಳೆ ದಿವಸ ನೋಡೋಣ. ನಮಸ್ಕಾರ.